ಗುಡ್ ಈವ್ನಿಂಗ್ ಎವ್ರಿಬಡಿ. ವೆಲ್ಕಮ್ ಟು ಸ್ಪರ್ಧಾ ಚೈತ್ರ, ವಿಜಯನಗರ, ಬೆಂಗಳೂರು. ಸ್ಪರ್ಧಾ ಚೈತ್ರ ಸಂಸ್ಥೆಯಿಂದ 22 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನವನ್ನು ಕೊಟ್ಟಿರುವಂಥ ಸಂಸ್ಥೆ ಆಗಿದೆ ಇದು. ಅಂತಹ ಸಂಸ್ಥೆಯ ವತಿಯಿಂದ ನಿಮಗೆ ಒಂದು ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಬ್ಲಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಗೊಂಡು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನನ್ನ ಹೆಸರು ಶ್ರೀಕಾಂತ್ ತೇಜಸ್ ಅಂತ. ನಾನು ಸೈನ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ಇಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸುಮಾರು ವರ್ಷಗಳಿಂದ ಈ ಒಂದು ಕಾಂಪಿಟೇಟಿವ್ ಲೈನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸೈನ್ಸನ್ನು ಬೋಧನೆ ಮಾಡ್ತಾ ಬರ್ತಾ ಇದ್ದೇನೆ. ನೋಡಿ, ಬ್ಲಡ್ ಅಂದರೆ ಏನು? ನಿಮ್ಮ ಪ್ರಕಾರ ಬ್ಲಡ್ ಅಂದರೆ ಏನು? ಒಂದು ಕೆಂಪು ಬಣ್ಣದಲ್ಲಿ ಕಾಣುವಂತಹ ಒಂದು ದ್ರವ್ಯ, ಒಂದು ಫ್ಲೂಯಿಡ್. ರೆಡ್ ಫ್ಲೂಯಿಡ್ ಅಂತ ಹೇಳ್ತೀರಾ. ಬ್ಲಡ್ ಅನ್ನುವಂಥದ್ದು ಕೇವಲ ರೆಡ್ ಕಲರಲ್ಲಿ ಮಾತ್ರ ಇದೆಯಾ? ಇಲ್ಲ. ಬ್ಲಡ್ ಅನ್ನುವಂಥದ್ದು ಕೇವಲ ರೆಡ್ ಕಲರಲ್ಲಿ ಮಾತ್ರ ಇಲ್ಲ, ಹೊರತಾಗಿ ಹಲವಾರು ಬಣ್ಣಗಳ ಒಂದು ಕಾಂಪೋಸಿಷನ್ ಆಗಿ ನಮಗೆ ರೆಡ್ ಕಲರ್ ಅನ್ನುವಂಥದ್ದು ಡಾಮಿನೆನ್ಸ್ ಅನ್ನು ಪಡ್ಕೊಂಡು ಇಲ್ಲಿ ರೆಡ್ ಕಲರ್ ಅಲ್ಲಿ ನಮಗೆ ಗೋಚರ ಆಗ್ತಾ ಇದೆ. ಅದನ್ನ ನಾವು ಬ್ಲಡ್ ಅಂತ ಕರಿತೀವಿ. ಯಾವುದೋ ಒಂದು ಗಾಯ ಆಯಿತು, ಇಮ್ಮಿಡಿಯೇಟ್ಲಿ ಹೊರಗಡೆ ಬರುವಂಥದ್ದು ರಕ್ತ. ಒಂದು ದ್ರವ್ಯ ಬರುತ್ತಲ್ಲ, ಒಂದು ಲಿಕ್ವಿಡ್, ಅದು ರಕ್ತ. ಯಾವ ಬಣ್ಣದಲ್ಲಿ ಇರುತ್ತೆ? ರೆಡ್ ಕಲರ್ ಅಲ್ಲಿ ಇರುತ್ತೆ. ಅಂತಹ ಒಂದು ಬ್ಲಡ್ ನಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ. ನಾವು ಬದುಕೋದಕ್ಕೂ ಸಾಯೋದಕ್ಕೂ ಎಲ್ಲದಕ್ಕೂ ಈ ಬ್ಲಡ್ ಕಾರಣ ಆಗುತ್ತೆ. ರಕ್ತ ಏನಾದರೂ ಅತಿ ಕಡಿಮೆ ಆಗಿದ್ರೆ ನಾವು ವೀಕ್ನೆಸ್ ಇಂದ ಬಳಲಿ ಸತ್ತೋಗ್ಬಿಡ್ತೀವಿ. ಅದೇ ರಕ್ತದಲ್ಲಿರುವಂತಹ ವೈಟ್ ಬ್ಲಡ್ ಸೆಲ್ಸ್ಗಳು ಅಂದ್ರೆ ಬಿಳಿ ರಕ್ತಕೋಶಗಳು ಜಾಸ್ತಿ ಆದರೆ ಕ್ಯಾನ್ಸರ್ ಬಂದು ಸಾಯ್ತೀವಿ. ಇದನ್ನ ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಆರೋಗ್ಯಕರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಬ್ಲಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ನಿಮಗೆ ಡೀಟೇಲ್ಡ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬ್ಲಡ್ ಅಲ್ಲಿರುವಂತಹ ಟೈಪ್ಸ್ ಎಷ್ಟು, ಅದೇ ರೀತಿ ಬ್ಲಡ್ ಅಲ್ಲಿ ಏನೇನು ಕಾಂಪೋಸಿಷನ್ ಇದೆ, ರಕ್ತದಲ್ಲಿರುವಂತಹ ಸಂಯೋಜನೆ ಏನು, ಪ್ಲೇಟ್ಲೆಟ್ಸ್ ಆಗಿರ್ಬೋದು, ಆಯ್ತಾ, ಕಿರುತಟ್ಟೆಗಳು ಅಂತ ಕರಿತೀವಿ, ಬಿಳಿ ರಕ್ತ ಕಣಗಳು WBCಗಳಾಗಿರ್ಬೋದು, ಅದೇ ರೀತಿ ಪ್ಲಾಸ್ಮಾ ಅಂದ್ರೆ ಏನು, ಪ್ಲಾಸ್ಮಾ ಆಗಿರ್ಬೋದು. ಪ್ರತಿಯೊಂದರ ಬಗ್ಗೆ ನಾನು ವಿವರಣೆ ಮಾಡೋದ್ರ ಜೊತೆಗೆ ನಿಮಗೆ ಬ್ಲಡ್ ಗ್ರೂಪ್ಸ್, ಬ್ಲಡ್ ಗ್ರೂಪ್ಸ್ ಅನ್ನ ಹೆಂಗ್ ಮಾಡ್ತೀವಿ, ಬ್ಲಡ್ ಟೈಪ್ಸ್ ಅಂದ್ರೆ ಏನು, 4 ಬ್ಲಡ್ ಗ್ರೂಪ್ಗಳು ಬರ್ತವೆ, 8 ಬ್ಲಡ್ ಟೈಪ್ಸ್ಗಳು ಬರ್ತವೆ. ಪ್ರತಿಯೊಂದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದೇ ರೀತಿ ತಂದೆ ತಾಯಿ ಬ್ಲಡ್ ಗ್ರೂಪ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಮಗುವಿಗೆ ಯಾವ ಒಂದು ಬ್ಲಡ್ ಗ್ರೂಪ್ ಬರ್ಬೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಯಲ್ಲಿ ನಿಮಗೆ ಫೈನಲಿ ರಕ್ತಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ರೋಗಗಳು ಬರ್ಬೋದು ಅನ್ನುವಂಥದ್ದನ್ನ ಕೂಡ ಲಾಸ್ಟ್ ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಫಾರ್ ಯುವರ್ ಲೈಫ್. ಓಕೆ. ಇಲ್ಲಿ ಮೊದಲನೇದಾಗಿ ಬ್ಲಡ್ ಅಂದ್ರೆ ಏನು? ರಕ್ತ ಎಂದರೆ ಇದೊಂದು ಸಂಯೋಜಕ ಅಂಗಾಂಶ. ಇಟ್ ಇಸ್ ಎ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಇದೊಂದು ದ್ರವ್ಯ ಸಂಯೋಜಕ ಅಂಗಾಂಶವಾಗಿದ್ದು ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಸಂಪರ್ಕವನ್ನು ಹೊಂದಿದೆ. ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದಿ ಬಾಡಿಗೆ ಒಂದು ಏನು ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಇದನ್ನ ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಇದು ಏನೇನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂದ್ರೆ ಫುಡ್ ಮಟೀರಿಯಲ್ಸ್ ಅಂದ್ರೆ ನ್ಯೂಟ್ರಿಷನ್, ಅದರ ಜೊತೆಯಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಅದೇ ರೀತಿ ವೇಸ್ಟ್ ಮಟೀರಿಯಲ್ಸ್ಗಳನ್ನ ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ಬೇಡದೇ ಇರುವಂತ ಅಂಗಗಳು ಏನು ಕೊಡ್ತವೆ ಅದನ್ನ ತಗೊಂಡು ಮತ್ತೆ ಹೊರಗಡೆ ಬಿಡುವಂತ ಕೆಲಸ ಕೂಡ ಈ ರಕ್ತ ಮಾಡುತ್ತೆ. ಇದನ್ನ ಜೀವರಸ ಅಂತ ಕೂಡ ಕರಿಬಹುದು. ಅಂದ್ರೆ ಒಂದು ಮನುಷ್ಯ ಬದುಕಬೇಕು ಅಂದ್ರೆ ರಕ್ತ ಇರಲೇಬೇಕು. ರಕ್ತ ಇಲ್ಲವಾದಲ್ಲಿ ಅವನು ಬದುಕಲು ಸಾಧ್ಯನೇ ಇಲ್ಲ. ಬ್ಲಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇಟ್ ಇಸ್ ಎ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಈಗಾಗಲೇ ಹೇಳ್ದೆ ನಾನು, ಇದೊಂದು ಸಂಯೋಜಕ ಅಂಗಾಂಶ, ದ್ರವ್ಯ ಸಂಯೋಜಕ ಅಂಗಾಂಶ. ಯಾವ ರೀತಿ ಸಂಯೋಜನೆಯನ್ನು ಹೊಂದಿದೆ? ಪ್ರತಿಯೊಂದು ಅಂಗದ ಜೊತೆಯಲ್ಲೂ ಸಂಪರ್ಕವನ್ನ ಇಟ್ಕೊಂಡು ಅದಕ್ಕೇನೇನು ಬೇಕು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಇದು ಸಂಪರ್ಕವನ್ನ ಕಲ್ಪಿಸಿಕೊಂಡು ಇವಾಗ ಯಾವುದೋ ಒಂದು ಅಂಗ ತನ್ನ ಕಾರ್ಯವನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂದ್ರೆ ಅಲ್ಲಿ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುವಂತ ಕೆಲವೊಂದು ಅಂಗಗಳಿರ್ತವೆ. ಅಂತಹ ಹಾರ್ಮೋನ್ಗಳನ್ನ, ಎನ್ಸೈಮ್ಗಳನ್ನ, ಕಿಣ್ವಗಳನ್ನ ಇದು ತಗೊಂಡು ಹೋಗ್ಬಿಟ್ಟು ಆ ಒಂದು ಟಾರ್ಗೆಟೆಡ್ ಅಂಗಕ್ಕೆ, ಯಾವ ಅಂಗಕ್ಕೆ ಬೇಕೋ ಅದಕ್ಕೆ ಕಲ್ಪಿಸ್ತಾ ಇದೇನ್ ಮಾಡುತ್ತೆ, ಸಹಾಯಕಾರಿಯಾಗಿ ರಕ್ತದಲ್ಲಿ ಪ್ರಮುಖವಾದಂಥ ಕಾರ್ಯವನ್ನ ನಿರ್ವಹಿಸ್ಕೊಳ್ತಾ ಬರುತ್ತೆ. ಅದೇ ರೀತಿ ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂ, ಈಗಾಗಲೇ ಹೇಳಿದ್ದೀನಿ ನಾನು, ಇದು ಟ್ರಾನ್ಸ್ಪೋರ್ಟಿಂಗ್ ಅಂದ್ರೆ ಸಾಗಾಣಿಕಾ ಅಂಗಾಂಶವಾಗಿ ಕೆಲಸ ಮಾಡುತ್ತೆ. ಮಾನವನ ದೇಹದಲ್ಲಿ ಕಂಡುಬರುವಂತ ಅತಿ ದೊಡ್ಡ ಅಂಗಾಂಶವಾಗಿದೆ. ಇಟ್ ಇಸ್ ಎ ಲಾರ್ಜೆಸ್ಟ್ ಟಿಶ್ಯೂ ಇನ್ ಹ್ಯೂಮನ್ ಬಾಡಿ. ಅದೇ ರೀತಿ ಹೆಮಟೋಪೋಯಸಿಸ್. ನೋಡಿ, ಹೆಮಟೋಪೋಯಸಿಸ್ ಅಂದ್ರೆ ಏನು? ಹೆಮಟೋಪೋಯಸಿಸ್ ಅಂದ್ರೆ ಪ್ರೊಡಕ್ಷನ್ ಆಫ್ ಬ್ಲಡ್. ಪ್ರೊಡಕ್ಷನ್ ಆಫ್ ಬ್ಲಡ್ ಅಂದ್ರೆ ಹೋಲ್ಸೇಲ್ ಆಗಿ ರಕ್ತ ಸಂಪೂರ್ಣವಾಗಿ ಉತ್ಪಾದನೆ ಆಗುವುದನ್ನ ಹೆಮಟೋಪೋಯಸಿಸ್ ಅಂತ ಕರೆಯೋದಿಲ್ಲ.
ಬದಲಾಗಿ RBCಗಳ ಉತ್ಪಾದನೆಯನ್ನು ಏನಂತ ಕರಿತೀವಿ? ಪ್ರೊಡಕ್ಷನ್ ಆಫ್ ಎರಿಥ್ರೋಸೈಟ್ಸ್ ಈಸ್ ಕಾಲ್ಡ್ ಆಸ್ ಹೆಮಟೋಪೋಯಸಿಸ್. ಅರ್ಥ ಆಯ್ತಾ? ಸೊ ಕೆಂಪು ರಕ್ತ ಕಣಗಳ ಉತ್ಪಾದನಾ ಪ್ರಕ್ರಿಯೆಯನ್ನ ಹೆಮಟೋಪೋಯಸಿಸ್ ಎಂದು ಕರೆಯಲಾಗುತ್ತದೆ. ಸೊ ರಕ್ತದ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರವನ್ನ ಹೆಮಟಾಲಜಿ ಎಂದು ಕರೆಯಲಾಗುತ್ತದೆ. ಸ್ಟಡಿ ಆಫ್ ಬ್ಲಡ್ ಇಸ್ ಕಾಲ್ಡ್ ಆಸ್ ಹೆಮಟಾಲಜಿ. ಅದೇ ರೀತಿ ಪ್ರತಿಯೊಂದು ಮನುಷ್ಯನಲ್ಲೂ ರಕ್ತ ಇರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸೊ ರಕ್ತ ಎಲ್ಲರಲ್ಲೂ ಇರುತ್ತೆ, ನನ್ನಲ್ಲೂ ಇದೆ, ನಿನ್ನಲ್ಲೂ ಇದೆ, ಒಂದೇ ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಪ್ರತಿಯೊಂದು ಮನುಷ್ಯನ ದೇಹದ ಸರಾಸರಿ ತೂಕದಲ್ಲಿ, ಟೋಟಲ್ ಬಾಡಿ ವೆಯ್ಟ್ ಅಲ್ಲಿ 7 to 8% ಏನಿರಬೇಕು? ಬ್ಲಡ್ ಇರಬೇಕು. ಅಷ್ಟು ವೆಯ್ಟ್ ಅಲ್ಲಿ 7 to 8% ಆಫ್ ದಿ ವೆಯ್ಟ್ ಏನಿರುತ್ತೆ? ಬ್ಲಡ್ ಮೆಷರ್ ಆಗ್ತಾ ಇರಬೇಕು. ಅದೇ ರೀತಿ 5 to 6 ಲೀಟರ್ಸ್ ಇನ್ ಅನ್ ಆವರೇಜ್ ಹೆಲ್ದಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ಇಷ್ಟು ಕಂಡು ಬರಬೇಕು. ಎಷ್ಟು? 5 ರಿಂದ 6 ಲೀಟರ್ಗಳಷ್ಟು ಆರೋಗ್ಯವಂತ ವ್ಯಕ್ತಿಯಲ್ಲಿ ಕಂಡು ಬರ್ತಾ ಇರಬೇಕು. ನೋಡಿ, ಬ್ಲಡ್ ನ ಇಮೇಜು ಇಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ಅದೇ ರೀತಿ ಇದನ್ನ ಕಾಂಪೋಸಿಷನ್ ಆಫ್ ಬ್ಲಡ್ ಅನ್ನುವಂಥದ್ದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರ್ತಾ ಇದೆ. ಸೊ ಕಾಂಪೋಸಿಷನ್ ಅಂದ್ರೆ ಏನು? ರಕ್ತದ ಸಂಯೋಜನೆ. ಸೊ ಕಾಂಪೋಸಿಷನ್ ಅಂದ್ರೆ ಏನೇನು ಕಾಂಪೊನೆಂಟ್ಗಳು ಬ್ಲಡ್ ನಲ್ಲಿದೆ. ಸೊ ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಮೇಜರ್ಲಿ ಫೌಂಡ್ ಇನ್ ದಿ ಬ್ಲಡ್ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಪ್ಲಾಸ್ಮಾ ಕಂಡು ಬರುತ್ತೆ. ಪ್ಲಾಸ್ಮಾ ಜೊತೆಯಲ್ಲಿ RBCಗಳು ಕಂಡು ಬರುತ್ತೆ, WBCಗಳು ಕಂಡು ಬರುತ್ತೆ, ಪ್ಲೇಟ್ಲೆಟ್ಗಳು ಕಂಡು ಬರ್ತಾ ಇದೆ. ಸೊ ಪ್ಲಾಸ್ಮಾ ಅನ್ನುವಂಥದ್ದು ನೋಡೋದಾದ್ರೆ, ಪ್ಲಾಸ್ಮಾ ಎಷ್ಟು ಪರ್ಸೆಂಟ್ ನಮ್ಮ ರಕ್ತದಲ್ಲಿ ಕಂಡು ಬರ್ತಾ ಇದೆ? 55%, 55% ಆಫ್ ದಿ ಮೇಜರ್ ಏನು ಪಾರ್ಟ್ ಅನ್ನ ಇದು ತಗೊಳುತ್ತೆ ನಮ್ಮ ರಕ್ತದಲ್ಲಿ. ಈ ಒಂದು ಪ್ಲಾಸ್ಮಾದಲ್ಲಿ 90 ರಿಂದ 92% ನೀರು ತುಂಬಿಕೊಂಡಿರುತ್ತೆ, ನೀರಿನಿಂದ ಆವೃತವಾಗಿರುತ್ತೆ. ಇನ್ನು ಮಿಕ್ಕಿದಂತ 8%, 8 to 10% ಏನಿದೆ ಇದು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಪ್ರೋಟೀನ್ಗಳಿಂದ ತುಂಬಿಕೊಂಡಿರುತ್ತೆ. 100% ಆಫ್ ಪ್ಲಾಸ್ಮಾ ಅಂತ ತಗೊಳ್ಳೋದಾದ್ರೆ ಅದರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜು ಇದು ಭಾಗವಾಗಿ ವಿಂಗಡಣೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರೋಟೀನ್ಸ್ಗಳು, ನೆಕ್ಸ್ಟ್ ಪ್ರೋಟೀನ್ಸ್ಗಳು ಯಾವ್ಯಾವ್ದು ಕಂಡು ಬರುತ್ತೆ ನೋಡಿ. ಯಾವ ಪ್ರೋಟೀನ್ಗಳು ನಮ್ಮ ರಕ್ತದಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಪ್ಲಾಸ್ಮಾದಲ್ಲಿ ಕಂಡು ಬರುವಂತ ಪ್ರೋಟೀನ್ಗಳು ಯಾವುದು ಅಂದ್ರೆ, ಮೊದಲನೇದು ಫಿಬ್ರಿನೋಜನ್ ಅನ್ನುವಂಥ ಪ್ರೋಟೀನ್. ಈ ಫಿಬ್ರಿನೋಜನ್ ಅನ್ನುವಂಥ ಪ್ರೋಟೀನ್ ಪ್ಲಾಸ್ಮಾದಲ್ಲಿ ಕಂಡು ಬರುತ್ತೆ. ಇದು ನಮ್ಮ ರಕ್ತ ಹೆಪ್ಪುಗಟ್ಟಲು ಕ್ಲಾಟ್ ಆಗೋದಕ್ಕೆ, ಬ್ಲಡ್ ನಮ್ಗೆಲ್ಲೋ ಗಾಯ ಆಗುತ್ತೆ, ಸೊ ಆ ರಕ್ತ ಹೊರಗಡೆ ಬರ್ತಾ ಇರುತ್ತೆ, ಅಂತ ರಕ್ತ ನಿಲ್ಲಿಸೋದಕ್ಕೆ, ರಕ್ತ ಹೊರಗಡೆ ಬರದೇ ಇರೋ ರೀತಿ ತಡೆಯುವುದಕ್ಕೆ ಸಹಕಾರಿಯಾಗಿ ಈ ಫಿಬ್ರಿನೋಜನ್ ಅನ್ನುವಂಥ ಪ್ರೋಟೀನ್ ಕೆಲಸ ಮಾಡ್ತಾ ಇರುತ್ತೆ. ಫಿಬ್ರಿನೋಜನ್ ಅನ್ನುವಂಥ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಆಲ್ಬುಮಿನ್ ಅನ್ನುವಂಥ ಪ್ರೋಟೀನ್ ಇದೆ. ಸೊ ಆಲ್ಬುಮಿನ್ ಅನ್ನುವಂತಹ ಪ್ರೋಟೀನು ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನೋಡ್ರಿ, ರಕ್ತದಲ್ಲಿ ಫ್ಲೂಯಿಡ್ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಳುತ್ತೆ. ಅಂದ್ರೆ ನೀರಿನ ಒಂದು ಅಸ್ತಿತ್ವವನ್ನ ಎಷ್ಟು ಪ್ರಮಾಣದಲ್ಲಿ ಕಾಪಾಡ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂತ ಕೆಲಸ ಆಲ್ಬುಮಿನ್ ಪ್ರೋಟೀನ್ ಮಾಡುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು, ಕೋಳಿ ಮೊಟ್ಟೆ ತಗೋತೀರಾ, ಒಂದು ಎಗ್ ತಗೊಂಡಾಗ ನೋಡಿ, ಒಂದು ಎಗ್ ತಗೋತೀರಾ, ಎಗ್ ಅಲ್ಲಿ ಔಟರ್ ಪಾರ್ಟ್ ಏನಿದೆ, ಸೊ ಇದೆಲ್ಲ ವೈಟ್ ಇರುತ್ತಲ್ಲ, ಎಗ್ ವೈಟು, ಇದನ್ನ ನಾವೇನಂತ ಕರಿತೀವಿ? ಆಲ್ಬುಮಿನ್ ಪ್ರೋಟೀನ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಬುಮಿನ್ ಪ್ರೋಟೀನ್. ಒಳಗಡೆ ಯೆಲ್ಲೋ ಪಾರ್ಟ್ ಇರುತ್ತಲ್ವಾ, ಸೊ ಒಳಗಡೆ ಯೆಲ್ಲೋ ಪಾರ್ಟ್ ಇರುತ್ತೆ, ಅದನ್ನ ಯಾಕ್ ಅಂತ ಕರಿತೀವಿ, ಯಾಕ್ ಪಾರ್ಟ್. ಇದು ನ್ಯೂಟ್ರಿಷನಲ್ ರಿಚ್ ಆಗಿರುತ್ತೆ. ಸೊ ಎಲ್ಲಾ ಪೋಷಕಾಂಶಗಳು ಸಂಸ್ಕರಿಸಿರುವಂತ ಭಾಗ ಇದಾದ್ರೆ, ಕೊಬ್ಬುಗಳು ಅದೇ ರೀತಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ಗಳು ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಸಂಸ್ಕರಿಸಿರುವಂಥ ಭಾಗ ಯಾಕ್ ಪಾರ್ಟ್. ಆದರೆ ಹೊರಗಡೆ ಇರುವಂಥ ಬಿಳಿ ಭಾಗ ಪ್ರೋಟೀನ್ ಆಗಿದೆ, ಪ್ರೋಟೀನ್. ಓಕೆನಾ? ಸೊ ಇದು ಆಲ್ಬುಮಿನ್ ಪ್ರೋಟೀನ್ ಆಗಿರುತ್ತೆ. ಅದೇ ರೀತಿ ಗ್ಲೋಬ್ಯುಲಿನ್, ಇನ್ನೊಂದು ಗ್ಲೋಬ್ಯುಲಿನ್ ಅನ್ನುವಂಥ ಪ್ರೋಟೀನ್ ಇದೆ. ಸೊ ಈ ಗ್ಲೋಬ್ಯುಲಿನ್ ಅನ್ನುವಂಥ ಪ್ರೋಟೀನ್ ಏನ್ ಮಾಡುತ್ತೆ? ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ, ಅಂದ್ರೆ ಯಾವುದೋ ಒಂದು ಫಾರಿನ್ ಬಾಡಿಗಳು ನಮ್ಮ ದೇಹಕ್ಕೆ ಎಂಟ್ರಿ ಕೊಟ್ಟಾಗ, ಯಾರೋ ಶತ್ರುಗಳು ನಮ್ಮ ದೇಹಕ್ಕೆ ಯಾವುದೋ ಒಂದು ರೋಗಗಳು ಬಂದಾಗ, ಸೊ ಅಂಥವುಗಳನ್ನ ಒಡೆದು ಉರುಳಿಸೋದಕ್ಕೆ ಅಥವಾ ಅದನ್ನ ನಾಶಪಡಿಸೋದ್ರಲ್ಲಿ ಈ ಒಂದು ಗ್ಲೋಬ್ಯುಲಿನ್ ಕೆಲಸ ಮಾಡ್ತಾ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದೇ ರೀತಿ ಪ್ಲಾಸ್ಮಾ ಅನ್ನುವಂಥದ್ದು, ಈ ಒಂದು ಪ್ಲಾಸ್ಮಾ ಏನು ಹೇಳಿದೆ ನಾನು, ಪ್ಲಾಸ್ಮಾ ಅನ್ನುವಂಥದ್ದು ಯೆಲ್ಲೋ ಕಲರ್ ಅಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಇಟ್ ಈಸ್ ಫೌಂಡ್ ಇನ್ ದಿ ಯೆಲ್ಲೋ ಕಲರ್. ಯಾವ ಕಾರಣಕ್ಕೆ? ಯಾವ ಒಂದು ಪಿಗ್ಮೆಂಟ್ ಇದರಲ್ಲಿ, ಯಾವ ಒಂದು ವರ್ಣಕ ಇರುವ ಕಾರಣ ಇದು ಯೆಲ್ಲೋ ಕಲರ್ ಅಲ್ಲಿ ಕಂಡು ಬರುತ್ತೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಯಾವ ಪಿಗ್ಮೆಂಟ್ ಅಂದ್ರೆ ಬಿಲಿರುಬಿನ್ ಅನ್ನುವಂಥ ಪಿಗ್ಮೆಂಟ್. ಯಾವುದು? ಬಿಲಿರುಬಿನ್. ಸೊ ಈ ಪಿಗ್ಮೆಂಟ್ ಇರುವ ಕಾರಣನೇ ಪ್ಲಾಸ್ಮಾ ಅನ್ನುವಂಥದ್ದು ಯೆಲ್ಲೋ ಕಲರ್ ಅಲ್ಲಿ ಗೋಚರಿಸ್ತಾ ಇರುತ್ತೆ. ನೋಡಿ, ತಾಯಿ ಮಗುವಿಗೆ ಜನ್ಮ ಕೊಟ್ಟಾಗ ಪ್ಲಾಸೆಂಟಾ ಇರುತ್ತಲ್ವಾ, ಕರುಳ ಬಳ್ಳಿಯನ್ನ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ರಕ್ತ
ಮಗುವಿನ ರಕ್ತ ಜೊತೆ ಸೇರ್ಕೊಂಡ್ಬಿಡುತ್ತೆ. ತಾಯಿಯ ರಕ್ತ ಮಗುವಿನ ರಕ್ತದ ಜೊತೆ ಸೇರ್ಕೊಂಡು ಏನು ಬ್ಲಡ್ ಗ್ರೂಪ್ಸ್ ಏನಾದರೂ ಬೇರೆ ಇದ್ದಾಗ ಏನು ಮಾಡುತ್ತೆ, ಫೈಟ್ ಮಾಡುತ್ತೆ. ಯಾವುದು? ತಾಯಿಯ ಬ್ಲಡ್ಡು ಮಗುವಿನ ಬ್ಲಡ್ಡನ್ನು ನಾಶ ಮಾಡುತ್ತೆ. ಸೊ ನಾಶ ಮಾಡಿದಾಗ ಆ ಒಂದು ಬ್ಲಡ್ಡಿನಲ್ಲಿರುವಂಥ ಪ್ಲಾಸ್ಮಾ ಡಾಮಿನೆನ್ಸ್ ಅನ್ನು ಪಡ್ಕೊಂಡು ಮಗು ಎಲ್ಲೋ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಎಲ್ಲೋ ಬಣ್ಣಕ್ಕೆ ಟರ್ನ್ ಆದಾಗ ಒಂದು ರೋಗ ಉಂಟಾಗುತ್ತೆ. ಆ ರೋಗವನ್ನ ಜಾಂಡೀಸ್ ಅಂತ ಕರಿತೀವಿ ಅಲ್ವಾ. ಸೊ ಜಾಂಡೀಸ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಅದೇ ರೀತಿ ನೆಕ್ಸ್ಟ್ ನೋಡಿ, ಈಗಾಗಲೇ ನಾನು ಹೇಳಿರೋ ಪ್ರಕಾರ 55% ಪ್ಲಾಸ್ಮಾ ಇದೆ ಅಂತ ನಾನು ಹೇಳಿದೆ. ಎಷ್ಟು? 55% ಆಫ್ ಪ್ಲಾಸ್ಮಾ ಇದೆ. ಇನ್ನು ಮಿಕ್ಕಿರುವಂಥ 1% ಏನೇನಿದೆ? WBCಗಳು ಅಂದ್ರೆ ಬಿಳಿ ರಕ್ತ ಕಣಗಳು ಮತ್ತು ಕಿರು ತಟ್ಟೆಗಳು ಎಷ್ಟು? ಕೇವಲ 1% ಇರುತ್ತೆ. ಇನ್ನು RBC 40% ಇರುತ್ತೆ. ಅಂದ್ರೆ ಕೆಂಪು ರಕ್ತ ಕಣಗಳು 40% ಇರುತ್ತೆ. 100% ಆಯ್ತೇನಪ್ಪ ಇಲ್ಲಿ ನೋಡ್ರಿ. 44 + 1 + 55 ಎಷ್ಟಾಯ್ತು? ಟೋಟಲ್ ಮಾಡಿದಾಗ 100 ಆಯ್ತು ಅಲ್ವಾ. ಸೊ ಒಂದು ಡ್ರಾಪ್ ರಕ್ತ ತಗೊಂಡಾಗ ಅದರಲ್ಲಿ ಇಷ್ಟು ಸಂಯೋಜನೆಗೊಂಡಿರುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ರೇಷಿಯೋ ನೋಡೋಣ. ಒಂದು ಡ್ರಾಪ್ ಅಥವಾ ಕ್ಯೂಬಿಕ್ ಮಿಲಿಮೀಟರ್ ತಗೊಂಡಾಗ ಅದರಲ್ಲಿ ಎಷ್ಟು ಜೀವಕೋಶಗಳು ಕಂಡು ಬರ್ತವೆ ಅನ್ನುವಂಥದ್ದು ರೇಷಿಯೋದಲ್ಲಿ ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ. ರೇಷಿಯೋದಲ್ಲಿ ನೋಡೋಣ. ನೋಡಿ ಇಲ್ಲಿ RBCಗಳು 500 ಇರುತ್ತೆ, WBCಗಳು 1 ಇರುತ್ತೆ, ಪ್ಲೇಟ್ಲೆಟ್ಗಳು 25 ಇರುತ್ತೆ. ನಮ್ಮ ರಕ್ತದ ಒಂದು ಡ್ರಾಪಿನಲ್ಲಿ RBCಗಳು 500 ಇದ್ರೆ WBCಗಳು 1 ಇರುತ್ತೆ, ಪ್ಲೇಟ್ಲೆಟ್ಗಳು 25 ಇರುತ್ತೆ. ಅದೇ ರೀತಿ ನಾವು ನಂಬರಲ್ಲಿ ತಗೊಂಡಾಗ ಒಂದು ಡ್ರಾಪಲ್ಲಿ ಸಪೋಸ್ ನೀವು ಬ್ಲಡ್ ರಿಪೋರ್ಟ್ ನೋಡ್ತಾ ಇರ್ತೀರಲ್ವಾ, ಸೊ ಅಲ್ಲಿ ಇಷ್ಟು ಸೆಲ್ಸ್ ಇರಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕ್ಯೂಬಿಕ್ ಮಿಲಿಮೀಟರ್ಗೆ ಇಷ್ಟು ಸೆಲ್ಸ್ ಇರಬೇಕು ಅಂತ. ನೋಡಿ 45 to 55 ಲ್ಯಾಕ್ ಅಂದರೆ 45ರಿಂದ 55 ಲಕ್ಷ RBC ಕಣಗಳು ಒಂದು ಡ್ರಾಪ್ನಲ್ಲಿ ಕಂಡು ಬರಬೇಕು, ಅಥವಾ ಒಂದು ಕ್ಯೂಬಿಕ್ ಮಿಲಿಮೀಟರ್ನಲ್ಲಿ ಇಷ್ಟು ಕಂಡು ಬರಬೇಕು, ಇಷ್ಟು ಸಂಖ್ಯೆಯಲ್ಲಿ. ಅದೇ ರೀತಿ WBCಗಳೆಷ್ಟು? 8ರಿಂದ 10,000 8ರಿಂದ 10,000 8 to 10,000 WBCs are found in a drop or cubic millimeter. ಅದೇ ರೀತಿ ಪ್ಲೇಟ್ಲೆಟ್ಸ್ ನೋಡೋಣ. ಪ್ಲೇಟ್ಲೆಟ್ಸ್ ಎಷ್ಟು? 2.5 lakh to 5 lakhs ಅಂದ್ರೆ 2.5 ಲಕ್ಷದಿಂದ 2.5 ಲಕ್ಷದಿಂದ 5 ಲಕ್ಷಗಳಷ್ಟು ಪ್ಲೇಟ್ಲೆಟ್ಗಳು ಕಂಡು ಬಂದ್ರೆ ನಾರ್ಮಲ್ ಅಂತ ಅರ್ಥ. ಇದಕ್ಕಿಂತ ಕಡಿಮೆ ಆದ್ರೆ ಏನಾಗುತ್ತೆ? ಇದಕ್ಕಿಂತ ಕಡಿಮೆ ಆದ್ರೆ ನೀವೆಲ್ಲರಿಗೂ ಗೊತ್ತು ಡೆಂಗ್ಯೂ ಅಲ್ವಾ, ಡೆಂಗ್ಯೂ ಬರುತ್ತಲ್ವಾ. ಸೊ ಪಪ್ಪಾಯ ಲೀಫ್ ತಗೊಳ್ಳಿ, ನಿಮ್ಮ ಪ್ಲೇಟ್ಲೆಟ್ಸ್ ಕೌಂಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಕಿವಿ ಫ್ರೂಟ್ ತಗೊಳ್ಳಿ, ನಿಮ್ಮ ಪ್ಲೇಟ್ಲೆಟ್ ಕೌಂಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಅಂತ ಹೇಳ್ತಾ ಇರ್ತಾರೆ ಡೆಂಗ್ಯೂ ಬಂದಾಗಲ್ವಾ. ಸೊ ಅದೇ ರೀತಿ ಇಲ್ಲಿ ಪ್ಲೇಟ್ಲೆಟ್ಗಳು ಯಾವ ರೀತಿ ಸಂಖ್ಯೆ ಕಾಪಾಡ್ಕೋಬೇಕು, ಇಲ್ಲವಾದರೆ ಡೆಂಗ್ಯೂ ಬರುತ್ತಲ್ವಾ, ಕಡಿಮೆ ಆದರೆ. ಅದೇ ರೀತಿ WBCಗಳು ಅಷ್ಟೇ. ಜಾಸ್ತಿ ಆದರೆ WBCಗಳ ಸಂಖ್ಯೆ ಒಂದು ರೋಗ ಬರುತ್ತೆ, ಅದನ್ನೇ ಕ್ಯಾನ್ಸರ್ ಅಂತ ಕರಿತೀವಿ, ಲಿಕೇಮಿಯಾ ಅಂತ ಕರಿತೀವಿ. ಮುಂದೆ ಕೇಳ್ತೀನಿ ನೋಡ್ರಿ. RBCಗಳ ಕೊರತೆ ಆದರೆ ಕೂಡ ಒಂದು ರೋಗ ಆಗುತ್ತೆ. ಡಿಫಿಷಿಯನ್ಸಿ ಆಫ್ RBCs ಲೀಡ್ಸ್ ಟು ಏನಂತ ಹೇಳ್ತೀನಿ ನೆಕ್ಸ್ಟ್ ನಾನು, ಅನಿಮಿಯಾ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇದನ್ನ ನಾರ್ಮಲ್ ಆಗಿ ಎಷ್ಟೆಷ್ಟು ಇರಬೇಕು ಅಷ್ಟು ಸಂಖ್ಯೆಯನ್ನು ಕಾಪಾಡ್ಕೊಳ್ಳೋದು ನಮ್ಮ ಒಂದು ಹೆಲ್ತ್ಗೆ ಅಥವಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ನೋಡ್ರಿ, ಹ್ಯೂಮನ್ ಬಾಡಿಯಲ್ಲಿ ರಕ್ತ ಈ ರೀತಿ ವೈನ್ಸ್ಗಳ ಮುಖಾಂತರ, ವೈನ್ಸ್ಗಳ ಅಥವಾ ಬ್ಲಡ್ ವೆಸಲ್ಸ್ಗಳ ರಕ್ತನಾಳಗಳ ಮುಖಾಂತರ ಚಲನೆ ಮಾಡ್ತಾ ಇದೆ ಅಂತ ತಿಳಿಸ್ಕೊಟ್ಟವ್ರು ಯಾರು ಅಂತ ಹೇಳೋದಾದ್ರೆ ಫಸ್ಟ್ ಪರ್ಸನ್ ನೋಡ್ರಿ, ವಿಲಿಯಂ ಹಾರ್ವೆ ಅನ್ನುವಂಥ ವ್ಯಕ್ತಿ. ವಿಲಿಯಂ ಹಾರ್ವೆ ಎಂಬ ವಿಜ್ಞಾನಿ ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ರಕ್ತ ಈ ರೀತಿ ನಾಳಗಳ ಮುಖಾಂತರ ಅಥವಾ ರಕ್ತನಾಳಗಳ ಮುಖಾಂತರ ವೈನ್ಸ್ಗಳ ಮುಖಾಂತರ ಕನೆಕ್ಟ್ ಆಗಿದೆ. ಮತ್ತೆ ಆರ್ಟರೀಸ್ ಮತ್ತು ಅಯೋರ್ಟಾ ಅನ್ನುವಂಥ ಪಾರ್ಟ್ ಏನಿದೆ ಆ ಒಂದು ಹೃದಯ ಭಾಗದಲ್ಲಿ ಹೃದಯ ಭಾಗ ಪಂಪ್ ಮಾಡ್ತಾ ಇದೆ. ಸೊ ಆ ಪಂಪ್ ಮಾಡುವ ಮುಖಾಂತರ ದೇಹದ ಎಲ್ಲಾ ಭಾಗಕ್ಕೂ ರಕ್ತ ಪರಿಚಲನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟವರು, ತಿಳಿಸ್ಕೊಟ್ಟವ್ರು ಯಾರು ಅಂದ್ರೆ ವಿಲಿಯಂ ಹಾರ್ವೆ ಅನ್ನುವಂತಹ ವಿಜ್ಞಾನಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೋಡಿ, ಬ್ಲಡ್ ಅಂತ ನಾನು ಈಗಾಗಲೇ ಹೇಳಿದೆ ನಿಮಗೆ. ಸೊ ಏನೇನಿರುತ್ತೆ ಅಂತ ನಾನು ಹೇಳಿದೆ, RBC ಇರುತ್ತೆ, WBC ಇರುತ್ತೆ, ಪ್ಲೇಟ್ಲೆಟ್ಸ್ ಇರುತ್ತೆ ಅಂತ ಹೇಳಿದೆ ನಾನು. RBC, WBC, ಪ್ಲೇಟ್ಲೆಟ್ಗಳು ಬ್ಲಡ್ಡಿನಲ್ಲಿ ಕಂಡು ಬರ್ತಾ ಇರ್ತವೆ ಅಲ್ವಾ. ನೋಡಿ, ಇದು RBC ಅಂದ್ರೆ ಈ ರೀತಿ ಈ ಶೇಪಲ್ಲಿ ಇರುತ್ತೆ. ನೆಕ್ಸ್ಟ್ ಹೇಳ್ತೀನಿ ನಾನು. ನೋಡಿ, WBC ಅಂದ್ರೆ ಇಲ್ಲೇ ಕಂಡು ಬರ್ತಾ ಇದಾವೆ WBCಗಳು. ಅದೇ ರೀತಿ ಪ್ಲೇಟ್ಲೆಟ್ಗಳು ಕೂಡ ಇಲ್ಲಿ ಕಂಡು ಬರ್ತಾವೆ. ನೋಡೋಣ, ಒಂದೊಂದೇ ನೋಡ್ತಾ ಹೋಗೋಣ. RBC ಫಸ್ಟ್ಲಿ RBC ತಗೊಳ್ಳೋಣ. RBC ಅನಂತರ WBC ನೋಡೋಣ, ಆಮೇಲೆ ಪ್ಲೇಟ್ಲೆಟ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ಲಿ RBC ಅಂದ್ರೆ ಏನು? ರೆಡ್ ಬ್ಲಡ್ ಸೆಲ್ಸ್ ಅಲ್ವಾ. ಏನು? ಕೆಂಪು ರಕ್ತ
ಕಣಗಳು ಅಥವಾ ಕೆಂಪು ರಕ್ತ ಜೀವಕೋಶಗಳು ಅಂತ ಕರಿತೀವಿ. ನೋಡ್ರಿ, ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ದೇಹದ ಎಲ್ಲ ಭಾಗಗಳಿಗೂ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು, ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸಪ್ಲೈ ಮಾಡುವಂತಹ ಉಸ್ತುವಾರಿಯನ್ನು ಅಥವಾ ಸಪ್ಲೈ ಮಾಡುವಂಥ ಜವಾಬ್ದಾರಿಯನ್ನು ಈ ಒಂದು RBC ಹೊತ್ಕೊಂಡಿರುತ್ತೆ. ಅರ್ಥ ಆಯ್ತಾ? ಸೊ ಆ ಕಾರಣಕ್ಕಾಗಿ ತನ್ನಲ್ಲಿ ಏನು ಮಾಡ್ಕೊಳ್ಳುತ್ತೆ, ತನ್ನ ಆಕಾರವನ್ನು, ತನ್ನ ಶೇಪನ್ನು, ಆ ಒಂದು ಸೆಲ್ ಇದೆ ಅಲ್ವಾ, ಆ ಒಂದು ಸೆಲ್ ಶೇಪನ್ನು ಚೇಂಜ್ ಮಾಡ್ಕೊಂಡಿರುತ್ತೆ. ಯಾವ ಆಕಾರಕ್ಕೆ ಅಂದರೆ ಬೈಕಾನ್ಕೇವ್ ಶೇಪ್, ಬೈಕಾನ್ಕೇವ್ ಅಥವಾ ದ್ವಿನಿಮ್ನ ಆಕಾರಕ್ಕೆ ಬದಲಾಯಿಸಿಕೊಂಡಿರುತ್ತೆ, ಅಥವಾ ಡಂಬಲ್ ಶೇಪಲ್ಲಿ ಇರುತ್ತೆ. ಸೊ ಡಂಬಲ್ ಶೇಪ್ ಅಂದರೆ ಈ ಆಕಾರದಲ್ಲಿ ಕಂಡು ಬರ್ತಾ ಇರುತ್ತೆ. ನೋಡ್ರಿ, ಇಲ್ಲಿ ಈ ಭಾಗದಲ್ಲಿ ಆಮ್ಲಜನಕವನ್ನು ಇಟ್ಕೊಂಡು ಸಾಗಾಣಿಕೆ ಮಾಡ್ತಾ ಬರುತ್ತೆ. ಸೊ ಆ ಕಾರಣಕ್ಕೆ ಏನು ಮಾಡುತ್ತೆ, ತನ್ನ ಆಕಾರದಲ್ಲಿ ಮಾರ್ಪಾಡು ಮಾಡಿಕೊಳ್ಳುತ್ತೆ ಅಲ್ವಾ. ಸೊ ಯಾವ ಜೀವಕೋಶ ಪ್ರೌಢಾವಸ್ಥೆ ತಲುಪುವವರೆಗೂ ತನ್ನಲ್ಲಿ ನ್ಯೂಕ್ಲಿಯಸ್ ಇಟ್ಕೊಂಡು ಆಮೇಲೆ ಹೊರಗಡೆ ಹಾಕ್ಬಿಡುತ್ತೆ ಅಂತ ಎಕ್ಸಾಂಪಲ್ ಕೇಳಿದ್ದಾರೆ. ನೋಡ್ರಿ, ವಿಚ್ ಸೆಲ್ ಹ್ಯಾಸ್ ನ್ಯೂಕ್ಲಿಯಸ್ ಅಂಟಿಲ್ ಇಟ್ ಗೆಟ್ಸ್ ಮೆಚೂರ್ಡ್ ಅಂತ ಕೇಳಿದ್ರೆ, ಮೆಚುರೇಷನ್ ಫೇಸ್ ಆದಮೇಲೆ ನ್ಯೂಕ್ಲಿಯಸ್ ಕಳ್ಕೊಳ್ಳುವಂಥ ಸೆಲ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ RBC. ಯಾವ ಕಾರಣಕ್ಕೆ? ಮೆಚುರೇಷನ್ ಫೇಸನ್ನು ತಲುಪಿದ ತಕ್ಷಣ ಅದೇನು ಮಾಡುತ್ತೆ, ಈ ಒಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು ಉಸ್ತುವಾರಿಯನ್ನು ವಹಿಸ್ಕೊಳ್ಳುತ್ತೆ. ಸೊ ತನಗೆ ಜಾಗ ಬೇಕಲ್ವಾ. ಸೊ ತನ್ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಸೆಲ್ ಎಷ್ಟು ಸೈಜ್ ಇರುತ್ತೆ ಜೀವಕೋಶದ್ದು, 10⁻⁻⁶ ಅಂದರೆ ಮೈಕ್ರೋ ಸೈಜಲ್ಲಿ ಇರುತ್ತೆ. ಮೈಕ್ರೋ ಸೈಜಲ್ಲಿರುವಂಥ ಸೆಲ್ಲು ಆಮ್ಲಜನಕವನ್ನು ತಗೊಂಡು ಎಲ್ಲ ಕಡೆ ಹೋಗ್ಬೇಕು ಅಲ್ವಾ. ಸೊ ಇದ್ರ ಒಳಗಡೆ ಇರುವಂತಹ ಅತ್ಯಂತ ದೊಡ್ಡ ಸೆಲ್ ಆರ್ಗನಲ್ ಜೀವಕಣ ಯಾವುದು ಅಂದರೆ, ಜೀವಕೋಶದಲ್ಲಿರುವಂಥ ಜೀವಕೋಶ ಕಣ ಯಾವುದು ಅಂದರೆ ದಟ್ ಈಸ್ ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಅದನ್ನು ಕಿತ್ತು ಹೊರಗಡೆ ಹಾಕ್ಬಿಟ್ಟು ಆ ಜಾಗವನ್ನು ಮಾರ್ಪಾಡು ಮಾಡಿಕೊಂಡು ಇದು ಆಮ್ಲಜನಕ ಮತ್ತು ಇಂಗಾಲದ ಜನಕವನ್ನು ಹೊತ್ಕೊಂಡು ದೇಹಾದ್ಯಂತ ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ತನ್ನಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ, ಕೋಶ ಕೇಂದ್ರ ಇರುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಓಕೆನಾ. ಅದೇ ರೀತಿ RBC ಅಂದರೆ ರೆಡ್ ಬ್ಲಡ್ ಸೆಲ್ ಅಂತ ಏನಕ್ಕೆ ಕರಿತೀವಿ ಅಂದರೆ ಇಟ್ ಈಸ್ ಲೊಕೇಟೆಡ್ ಇನ್ ದಿ ಅಥವಾ ಇಟ್ ಈಸ್ ಫೌಂಡ್ ಇನ್ ರೆಡ್ ಕಲರ್. ಇದು ರೆಡ್ ಕಲರ್ ಅಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ, ಹಾಗಾಗಿ ಇದನ್ನ RBC ಅಂತ ಕರಿತೀವಲ್ವಾ. ಸೊ ಇಲ್ಲಿ ಕಬ್ಬಿಣದ ಯಾವ ಅಂಶ ಇದೆ ಅಂತ ಕೂಡ ನಿಮ್ಗೆ ಕೇಳ್ತಾರೆ. ಸೊ RBCಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೂಡ ಕೇಳ್ತಾರೆ. RBCಗಳನ್ನು ಎರಿಥ್ರೋಸೈಟ್ಸ್ ಅಂತ ಕೂಡ ಕರೀತಾರೆ. ಎರಿಥ್ರೋಸೈಟ್ಸ್ ಅಂತ ಕರೀತಾರೆ. RBCs ಆರ್ ಆಲ್ಸೋ ಕಾಲ್ಡ್ ಆಸ್ ಎರಿಥ್ರೋಸೈಟ್ಸ್ ಅಲ್ವಾ. ಈ ಎರಿಥ್ರೋಸೈಟ್ಸ್, ಎರಿಥ್ರೋ ಅನ್ನುವಂಥದ್ದು ಪಿಗ್ಮೆಂಟ್, ಇದೊಂದು ಪಿಗ್ಮೆಂಟ್, ಇದೊಂದು ವರ್ಣಕ. ಎರಿಥ್ರೋ ಇಸ್ ಎ ರೆಡ್ ಪಿಗ್ಮೆಂಟ್ ಅಲ್ವಾ. ಸೊ ಈ ಒಂದು ಕೆಂಪು ರಕ್ತದಲ್ಲಿರುವಂತಹ ಕಬ್ಬಿಣದ ಅಂಶ ಯಾವುದು ಅಂತ ಎಕ್ಸಾಂಪಲ್ ಕೇಳ್ತಾರೆ, ಅಥವಾ ಕೆಂಪು ರಕ್ತ ಕಣದಲ್ಲಿರುವಂತಹ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಇಸ್ ಎ ಪ್ರೋಟೀನ್ ವಿಚ್ ಇಸ್ ಫೌಂಡ್ ಇನ್ ರೆಡ್ ಬ್ಲಡ್ ಸೆಲ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. HB ಅಂತ ಕರಿತೀವಿ. ಸೊ ಈ ಒಂದು ಹಿಮೋಗ್ಲೋಬಿನ್ ನಲ್ಲಿ ಏನಿರುತ್ತೆ, ಹೀಮ್ ಅಂದ್ರೆ ಏನು, ಹೀಮ್ ಅಂದ್ರೆ ಬ್ಲಡ್, ಗ್ಲೋಬಿನ್ ಅಂದ್ರೆ ಏನು, ದಟ್ ಈಸ್ ಪ್ರೋಟೀನ್. ಓಕೆ, ಗ್ಲೋಬಿಲಿನ್ ಅನ್ನುವಂಥ ಪ್ರೋಟೀನ್ ಅವಾಗಲೇ ಹೇಳಿದ್ನಲ್ವಾ. ಸೊ ಗ್ಲೋಬಿನ್, ಹೀಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಈ ಒಂದು ಹಿಮೋಗ್ಲೋಬಿನ್ ನಲ್ಲಿ ಕಂಡು ಬರುವಂತಹ ಈ ಒಂದು ರಕ್ತದಲ್ಲಿ ಕಂಡು ಬರುವಂತಹ ಕಬ್ಬಿಣದ ಅಂಶ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಹೆಮ್ಯಾಟಿನ್. ಹೆಮ್ಯಾಟಿನ್ ಎಂಬ ಕಬ್ಬಿಣದ ಅಂಶ ಈ ಒಂದು ರಕ್ತದಲ್ಲಿ ಕಂಡು ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು ಸರ್, ಫೆರಸ್ ಅಂದ್ರೆ ಏನ್ ಸರ್, ದಟ್ ಈಸ್ ಆಲ್ಸೋ ಐರನ್ ಕಂಟೆಂಟ್. ಐರನ್ ಅಂದ್ರೆ ಏನ್ ಸರ್, ದಟ್ ಈಸ್ ಆಲ್ಸೋ ಐರನ್ ಕಂಟೆಂಟ್. ಆದ್ರೆ ಹೆಮ್ಯಾಟಿನ್ ಅಂತ ಏನಕ್ಕೆ ಕರಿಬೇಕು, ಹೆಮ್ಯಾಟಿನ್ ಇಸ್ ದಿ ಫೈನೆಸ್ಟ್, ಹೆಮಟೈಟ್ ಇಸ್ ದಿ ಫೈನೆಸ್ಟ್ ಓರ್ ಆಫ್ ಐರನ್ ಅಲ್ವಾ, ನಿಮ್ಮೆಲ್ಲರಿಗೂ ಗೊತ್ತಲ್ವಾ. ಸೊ ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸಿಡರೈಟ್, ದೀಸ್ ಆರ್ ದಿ 4 ಓರ್ಸ್ ಆಫ್ ಐರನ್. ಸೊ ಅಂತಹ ಒಂದು 4 ಓರ್ಗಳಲ್ಲಿ, ಅಂತಹ 4 ಅದಿರುಗಳಲ್ಲಿ ಉತ್ಕೃಷ್ಟವಾದಂತಹ ಅಂದ್ರೆ ಫೈನೆಸ್ಟ್ ಓರ್, ಮೋಸ್ಟ್ ಕ್ವಾಲಿಟಿ ಇರುವಂತಹ ಓರ್ ಯಾವುದು, ದಟ್ ಈಸ್ ಹೆಮಟೈಟ್. ಅಂತಹ ಹೆಮಟೈಟ್ನ ಒಂದು ಕಬ್ಬಿಣ ಅಂಶವನ್ನು ಹೊಂದಿರುವಂತಹ ಏನು ಇದು ಯಾವುದು ಅಂದ್ರೆ ಹೆಮ್ಯಾಟಿನ್. ಎಲ್ಲಿ ಕಂಡು ಬರುತ್ತೆ, ನಮ್ಮ ರಕ್ತದಲ್ಲಿ ಕಂಡು ಬರುತ್ತೆ. ಇದು ಕೆಂಪು ಬಣ್ಣವನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಸೊ ಕೆಂಪು ಬಣ್ಣ ಯಾಕೆ ಬಂದಿದೆ ಅಂದ್ರೆ ಎರಿಥ್ರೋ ಅನ್ನುವಂಥ ಪಿಗ್ಮೆಂಟ್ ಇದೆ. ಆ ಕಾರಣಕ್ಕೆ ಎರಿಥ್ರೋ ಅನ್ನುವಂಥ ಪಿಗ್ಮೆಂಟ್ ಏನು ಕೆಂಪು ಬಣ್ಣದ ವರ್ಣಕ ಇರುವ ಕಾರಣ ಈ ರಕ್ತಕ್ಕೆ ಕೆಂಪು ಬಣ್ಣ ಬಂದಿದೆ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ WBCಗಳ ಮುಖ ಇನ್ನು ಹೇಳಬೇಕು ಅಂದ್ರೆ ಈ ಒಂದು WBCಗಳ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಬೇಕಾಗತ್ತೆ ನಾನು. ಅದಕ್ಕೂ ಮೊದಲು RBC ಅಂದ್ರೆ ಕೆಂಪು ರಕ್ತ ಕಣಗಳ ಕೊರತೆಯಿಂದ ಏನಾಗ್ಬೋದು ನಮ್ಮ ಬಾಡಿಯಲ್ಲಿ, ಏನಾಗ್ಬೋದು ಅಂದ್ರೆ RBC ಡಿಫಿಷಿಯನ್ಸಿ ಲೀಡ್ಸ್ ಟು
ಅಂತ ಕೇಳಿದ್ರೆ ಅನೀಮಿಯಾ ಅಂತ ಹೇಳ್ಬೇಕು. ಅನೀಮಿಯಾ ಅಂದ್ರೆ ರಕ್ತಹೀನತೆ. ರಕ್ತಹೀನತೆ ಏನಕ್ಕಪ್ಪ ಆಗುತ್ತೆ? ರಕ್ತಹೀನತೆ ಏನಕ್ಕಾಗುತ್ತೆ? ನಾವು ಸರಿಯಾಗಿ ಪೋಷಕಾಂಶಗಳನ್ನು ತಗೊಳ್ದೇ ಇದ್ರೆ, ಹಸಿರು ತರಕಾರಿಗಳನ್ನು ತಿಂದೇ ಇದ್ರೆ, ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೀನ್ ಲೀಫ್ ಆಗಿರ್ಬೋದು, ಸೊ ಈ ರೀತಿ ಏನೇನು ಪದಾರ್ಥಗಳಿರ್ತವೆ ಇವುಗಳನ್ನೆಲ್ಲ ಸರಿಯಾಗಿ ಸೇವನೆ ಮಾಡದೇ ಇದ್ರೆ, ಸರಿಯಾಗಿ ಫುಡ್ನ ಟೈಮ್ಗೆ ತಿಂದೇ ಇದ್ರೆ ನಮ್ಮಲ್ಲಿ ಬ್ಲಡ್ ಡಿಫಿಷಿಯನ್ಸಿ ಆಗ್ತಾ ಬರುತ್ತೆ. ಸೊ RBC ಡಿಫಿಷಿಯನ್ಸಿ ಆಗ್ತಾ ಬರುತ್ತೆ. ಸೊ ಇದೇನು ಮಾಡುತ್ತೆ? ನಮ್ಮನ್ನು ವೀಕ್ನೆಸ್ಗೆ ಒಳಗಾಗ್ಸುತ್ತೆ. ವೀಕ್ನೆಸ್ ಅಂದ್ರೆ ಗೊತ್ತಲ್ವ ನಿಮ್ಮೆಲ್ಲರಿಗೂ? ದೌರ್ಬಲ್ಯತೆಗೆ ಒಳಗಾಗ್ಸುತ್ತೆ. ಅದೇ ರೀತಿ ನಿಧಾನಕ್ಕೆ ಆ ದೌರ್ಬಲ್ಯತೆ ಏನು ಮಾಡುತ್ತೆ? ಆಕ್ಸಿಜನ್ ಸಪ್ಲೈ ಆಗದೆ ಸರಿಯಾಗಿ ಆ ನಿಧಾನಕ್ಕೆ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಪಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮನುಷ್ಯನೇ ನಿಧಾನಕ್ಕೆ ಸತ್ತೋಗ್ಬಿಡ್ತಾನೆ ರಕ್ತ ಇಲ್ಲದೆ. ಸೊ ಅದಕ್ಕೆ ರಕ್ತವನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಆರೋಗ್ಯಕರ ಜವಾಬ್ದಾರಿ ಆಗಿರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು RBC ಬಗ್ಗೆ. ನೆಕ್ಸ್ಟ್ WBC ಬಗ್ಗೆ ನೋಡೋಣ. ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀವಿ. WBCಗಳು ಅಂದ್ರೆ ಬಿಳಿ ರಕ್ತ ಕಣಗಳು. ಎಷ್ಟಿರಬೇಕು ಅಂತ ಹೇಳಿದೆ ನಾನು ಅವಾಗಲೇ, ಒಂದು ಡ್ರಾಪಲ್ಲಿ 8 ರಿಂದ 10 ಸಾವಿರದಷ್ಟು ಕಂಡು ಬರಬೇಕು. ಅರ್ಥ ಆಯ್ತಾ? 8 ರಿಂದ 10 ಸಾವಿರದಷ್ಟು ಕಂಡು ಬರಬೇಕು. ನೋಡೋಣ, 5 ಟೈಪ್ಸ್ ಅಲ್ಲಿ ಈ ಒಂದು WBCಗಳನ್ನ ನಾವು ಡಿವೈಡ್ ಮಾಡ್ತೇವೆ. 5 ಟೈಪ್ಸ್ ಅಲ್ಲಿ ಏನಕ್ಕೆ ಡಿವೈಡ್ ಮಾಡಬೇಕು? ವೈ ಅನ್ನೋದಾದ್ರೆ, ಬೇಸ್ಡ್ ಆನ್ ದಿ ಶೇಪ್ ಆಫ್ ನ್ಯೂಕ್ಲಿಯಸ್ ದಿ ಬ್ಲಡ್ ಸೆಲ್ಸ್ ಹ್ಯಾಸ್ ವಿ ಹ್ಯಾವ್ ಡಿವೈಡೆಡ್ ಇಂಟು 5 ಟೈಪ್ಸ್. ಓಕೆನಾ? ಸೊ ಆ 5 ಟೈಪ್ಸ್ ಯಾವುದು? 5 ಟೈಪ್ಸ್ ಯಾವುದು ಅಂದ್ರೆ, ಮೊದಲನೇದು ನ್ಯೂಟ್ರೋಫಿಲ್ಸ್, ಎರಡನೇದು ಬೇಸೋಫಿಲ್ಸ್, ಮೂರನೇದು ಈಸ್ನೋಫಿಲ್ಸ್, ನಾಲ್ಕನೇದು ಮೋನೋಸೈಟ್ಸ್, ಐದನೇದು ಲಿಂಫೋಸೈಟ್ಸ್. ಏನು? ನ್ಯೂಟ್ರೋಫಿಲ್ಗಳು ಅಂತ ಹೇಳ್ತೀವಿ. ಆಯ್ತಾ? ಯಾವ ಒಂದು ಆಧಾರದ ಮೇಲೆ ಇವುಗಳನ್ನ ನಾವು ವಿಭಜನೆ ಮಾಡಿದೀವಿ ಅಂದ್ರೆ, ಅವುಗಳ ಕೋಶ ಕೇಂದ್ರದ ಆಕಾರದ ಆಧಾರದ ಮೇಲೆ ನಾವು ಇವುಗಳನ್ನು 5 ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಮೊದಲನೆಯದು ಯಾವುದು ಅಂದ್ರೆ ನ್ಯೂಟ್ರೋಫಿಲ್. ನ್ಯೂಟ್ರೋಫಿಲ್ಸ್ ಅಂತ ನೀವು ಬ್ಲಡ್ ರಿಪೋರ್ಟ್ ನೋಡಿದ್ರೆ, ನ್ಯೂಟ್ರೋಫಿಲ್ಸ್ ಇಷ್ಟು ನಂಬರ್ ಇದೆ, ಬೇಸೋಫಿಲ್ಸ್ ಇಷ್ಟು ನಂಬರ್ ಇದೆ, ಈಸ್ನೋಫಿಲ್ಸ್ ಇಷ್ಟು ನಂಬರ್ ಇದೆ, ಇಷ್ಟಿರಬೇಕಾಗಿತ್ತು, ರಿಸಲ್ಟ್ ಇಷ್ಟಿದೆ ಅಲ್ವಾ? ಕೊಡ್ತಾರಲ್ವಾ? ಸೊ ಅದೇ ರೀತಿ RBC ಕೌಂಟ್ ಎಷ್ಟಿದೆ ಕೊಡ್ತಾರೆ ತಾನೆ, ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆ ಬ್ಲಡ್ ರಿಪೋರ್ಟ್ ಅಲ್ಲಿ ನೀಟಾಗಿ ಕೊಡ್ತಾರೆ, ನೋಡ್ಕೊಳ್ಳಿ. ನ್ಯೂಟ್ರೋಫಿಲ್ಸ್ ಎಂದರೆ ಬಿಳಿ ರಕ್ತ ಕಣಗಳಲ್ಲಿ ಕಂಡುಬರುವಂತಹ ಜೀವಕೋಶಗಳಾಗಿದ್ದು, ಬಿಳಿ ರಕ್ತ ಕಣಗಳಲ್ಲಿ ಕಂಡುಬರುವಂತಹ ಜೀವಕೋಶಗಳಾಗಿದ್ದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುವಲ್ಲಿ, ಅಥವಾ ಫಾರಿನ್ ಇನ್ವೇಡರ್ಸ್ ಬರ್ತಾರಲ್ವಾ, ಅಂದ್ರೆ ನಮ್ಮ ದೇಹಕ್ಕೆ ಯಾವುದೋ ಬ್ಯಾಕ್ಟೀರಿಯಾ ಎಂಟ್ರಿ ಆಯಿತು, ವೈರಸ್ ಎಂಟ್ರಿ ಆಯಿತು, ಯಾವುದೋ ಒಂದು ಫಂಗಲ್ ಇನ್ಫೆಕ್ಷನ್ ಆಯಿತು, ಇಲ್ಲಾಂದ್ರೆ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು, ಅಂಥ ಟೈಮಲ್ಲಿ ಇದೇನು ಮಾಡುತ್ತೆ? ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ, ಅದರ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ನ್ಯೂಟ್ರೋಫಿಲ್ ಅಂತ ಕರಿತೀವಿ. 3 ರಿಂದ 6 ಬಾಹುಗಳಿರುವಂತಹ, 3 ರಿಂದ 7 ಬಾಹುಗಳುಳ್ಳ 3 ರಿಂದ 7 ಬಾಹುಗಳುಳ್ಳ ಕೋಶ ಕೇಂದ್ರವನ್ನು ಹೊಂದಿರುತ್ತೆ. ಸೊ ಇದು ನಮ್ಮ ಬಿಳಿ ರಕ್ತ ಕಣಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವಂತಹ ರಕ್ತ ಕಣವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? WBCಗಳಲ್ಲಿ ಹೈಯೆಸ್ಟ್ ಇನ್ ನಂಬರ್ ಕಂಡುಬರುವಂತಹ ಯಾವ ಬ್ಲಡ್ ಸೆಲ್ ಅಂತ ಕೇಳಿದ್ರೆ ದಟ್ ಈಸ್ ನ್ಯೂಟ್ರೋಫಿಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಈಸ್ ಬೇಸೋಫಿಲ್ಸ್. ಈ ಬೇಸೋಫಿಲ್ಗಳು S ಆಕಾರದ ನ್ಯೂಕ್ಲಿಯಸ್ ಅನ್ನು ಹೊಂದಿರ್ತವೆ. S ಶೇಪ್ಡ್ ನ್ಯೂಕ್ಲಿಯಸ್ ಅನ್ನು ಹೊಂದಿರ್ತವೆ. ಬೇಸೋಫಿಲ್ಸು S ಶೇಪ್ಡ್ ನ್ಯೂಕ್ಲಿಯಸ್ ಅನ್ನು ಹೊಂದಿದ್ದು ಏನ್ ಮಾಡ್ತವೆ? ದೇ ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬಾಡಿ. ಓಕೆ, ಯಾವ ರೀತಿ ಅಂತ ನೋಡೋದಾದ್ರೆ, S ಶೇಪ್ಡ್ ನ್ಯೂಕ್ಲಿಯಸ್ ಅನ್ನು ಹೊಂದಿರೋದ್ರ ಜೊತೆಗೆ ಅತಿ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಬಿಳಿ ರಕ್ತ ಕಣಗಳಲ್ಲಿ ಕಂಡುಬರುವಂತಹ ಜೀವಕೋಶಗಳಾಗಿದ್ದು, ಆದರೂ ಇವು ಮಾಡುವಂಥ ಕೆಲಸ ಬಹಳ ಏನೋ ಒಳ್ಳೆ ಕೆಲಸವನ್ನು ಮಾಡಿ ಮನುಷ್ಯರನ್ನ ಕಾಪಾಡ್ತವೆ. ಯಾವ ರೀತಿ ಅಂತ ನೋಡೋದಾದ್ರೆ, ಹೆಪಾರಿನ್ ಅನ್ನುವಂತಹ ಒಂದು ರಾಸಾಯನಿಕ ವಸ್ತುವನ್ನು ಬಿಡುಗಡೆ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಅಂದ್ರೆ, ಬ್ಲಡ್ ಏನಾದರೂ ಗಾಯ ಆಗಿ ನಮಗೆ ಹೊರಗಡೆ ಬರ್ತಾ ಇರುತ್ತೆ ರಕ್ತ. ಸೊ ಅಂತಹ ಸಂದರ್ಭದಲ್ಲಿ ಬೇರೆ ಒಂದು ಪ್ರೋಟೀನ್ಗಳನ್ನು ಆಕ್ಟಿವೇಟ್ ಮಾಡೋದಕ್ಕೆ, ನೋಡ್ರಿ ಮೆಶ್ ಫಾರ್ಮೇಷನ್ ಮಾಡ್ಕೊಳ್ಳಿ, ಅಲ್ಲಿ ರಕ್ತ ಹೋಗ್ತಾ ಇದೆ, ಈ ರೀತಿ ಮೆಶ್ ಫಾರ್ಮೇಷನ್ ಮಾಡಿ ಅದನ್ನು ಸ್ಟಾಪ್ ಮಾಡಿಸಿ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸೋದಕ್ಕೆ ಹೆಪಾರಿನ್ ಅನ್ನುವಂಥ ಒಂದು ರಾಸಾಯನಿಕ ವಸ್ತು ಇದರಿಂದ ಬಿಡುಗಡೆ ಆಗುತ್ತೆ. ಸೊ ಇದು ರಕ್ತ ಹೆಪ್ಪುಗಟ್ಟುವಲ್ಲಿ ಸಹಕಾರಿಯಾಗುತ್ತದೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ಇನ್ನೊಂದು ಸೆರೋಟೋನಿನ್ ಮತ್ತೆ ಹಿಸ್ಟಮೈನ್ ಅಂತ 2 ಕೆಮಿಕಲ್ಸ್ ಅನ್ನ ಮತ್ತೆ ರಿಲೀಸ್ ಮಾಡುತ್ತೆ. ಯಾವ ಸಂದರ್ಭದಲ್ಲಿ? ಯಾವುದೋ ಒಂದು ಜೇನುಳ ನಮಗೆ ಕಚ್ಚಿತು, ಆಯ್ತಾ, ಅವಾಗ ಏನಾಗುತ್ತೆ? ಫಾರ್ಮಿಕ್ ಆಸಿಡ್ ಬಿಡುತ್ತಲ್ವ ಒಳಗಡೆಗೆ ಫಾರ್ಮಿಕ್ ಆಸಿಡ್ನ. ಸೊ ಊತ ಆಗುತ್ತಲ್ವಾ, ಸೊ ಇನ್ಫ್ಲಮೇಷನ್ ಆಗುತ್ತೆ. ಸೊ ಅಂತಹ ಊತಗಳನ್ನು ಕಡಿಮೆ ಮಾಡೋದಕ್ಕೆ. ಅದೇ ರೀತಿ ಯಾವುದೋ ಇರುವೆಗಳು ಕಚ್ಚಿತು,
ಇಲ್ಲಾಂದರೆ ನಮ್ಮ ಬಾಡಿಯಲ್ಲಿ ಅಲರ್ಜಿಗಳಾಗಿ ಅಥವಾ ಇನ್ಫೆಕ್ಷನ್ಸ್ ಆಗಿ ನಮ್ಮ ಮೈಯಲ್ಲಿ ಊತಗಳು ಬರುತ್ತೆ, ಇಲ್ಲಾಂದರೆ ಪಿಂಪಲ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವುಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದು ಬಿಡುಗಡೆ ಆಗುತ್ತೆ. ಯಾವುದು? ಹಿಸ್ಟಮೈನ್ ಮತ್ತು ಸೆರೋಟೋನಿನ್ ಎಂಬ 2 ರಾಸಾಯನಿಕ ವಸ್ತುಗಳು. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಅವುಗಳನ್ನು ಕಡಿಮೆ ಮಾಡುವ ಕಾರಣಕ್ಕಾಗಿ, ಆ ಒಂದು ಊತವನ್ನು ಕಡಿಮೆ ಮಾಡುವ ಕಾರಣಕ್ಕಾಗಿ ಇದು ಬಿಡುಗಡೆಯಾಗಿ ಅಲ್ಲಿ ನೋವನ್ನು ಕಡಿಮೆ ಮಾಡುತ್ತೆ ನಮಗೆ. ಅದೇ ರೀತಿ ಊತವನ್ನು ಕೂಡ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದು ಬೇಸೋಫಿಲ್ಗಳ ಕೆಲಸ. ಅದೇ ರೀತಿ ಈಸಿನೋಫಿಲ್ಸ್ ಅಂತ ಹೇಳ್ತೀವಿ. ಈಸಿನೋಫಿಲ್ಸ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್. ಈಸಿನೋಫಿಲ್ಸು ಯಾಕೆ ಅಂತ ಹೇಳ್ತೀನಿ ನಾನು. ಮಾನವನ ದೇಹದಲ್ಲಿ ಇವು ಬಿಳಿ ರಕ್ತ ಕಣಗಳ ಕೋಶಗಳಲ್ಲಿ ಕಂಡು ಬರ್ತಾ ಇರುವಂತಹ ಜೀವಕೋಶಗಳಾಗಿದ್ದು ಎರಡು ಬಾಹುಗಳನ್ನು ಹೊಂದಿರುವಂತಹ ಕೋಶ ಕೇಂದ್ರವನ್ನು ಹೊಂದಿರ್ತವೆ. 2 ಬಾಹುಗಳು ಅಂದ್ರೆ 2 ಲೋಬ್ಡ್ ನ್ಯೂಕ್ಲಿಯಸ್ ಅನ್ನ ಇವು ಹೊಂದಿರ್ತವೆ. ಆಯ್ತಾ? ನಮ್ಮ ದೇಹದಲ್ಲಿ ಇವುಗಳ ಸಂಖ್ಯೆ ಜಾಸ್ತಿ ಆದರೆ, ಅಂದ್ರೆ ನೋಡಿ ಇವು ತುಂಬಾ ಇಂಪಾರ್ಟೆಂಟ್, ಇವು ಇರಲೇಬೇಕು ನಮ್ಮಲ್ಲಿ. WBCಯಲ್ಲಿ ಮೇಯ್ನು ಈಸ್ನೋಫಿಲ್ ಕೌಂಟ್ ನೋಡ್ತಾರೆ. ಆಯ್ತಾ? ಸೊ ಇವೇನಾದ್ರೂ ಕೌಂಟ್ ಜಾಸ್ತಿ ಆದರೆ ನಮಗೆ ಈಸ್ನೋಫಿಲಿಯಾ ಅಂತ ಒಂದು ರೋಗ ಬರುತ್ತೆ. ಸೊ ಈಸ್ನೋಫಿಲಿಯಾ ಅಂದ್ರೆ ಅಲರ್ಜಿ ಆಗುತ್ತೆ ನಮಗೆ. ಈ ಒಂದು ಸೆಲ್ಸ್ ಜಾಸ್ತಿ ಆಗೋದ್ರಿಂದ ಕೂಡ ಅಲರ್ಜಿ ಆಗುತ್ತೆ. ಅದೇ ರೀತಿ ಇನ್ಫೆಕ್ಷನ್ಸ್ ಆಗುತ್ತೆ. ಆಯ್ತಾ? ಇನ್ಫೆಕ್ಷನ್ಸ್ ಆಗುತ್ತೆ, ಮೈಯೆಲ್ಲ ತುರಿಕೆ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಮೈಯೆಲ್ಲ ಪಿಂಪಲ್ಸ್ ತರ ಈ ರೀತಿ ಬ್ಲಡ್ ತುಂಬಿಕೊಂಡಿರೋರತ್ತ ನೋಡಿ, ಈ ತರ ಏನು ಮೈಯೆಲ್ಲ ಈ ರೀತಿ ಪ್ಯಾಚಸ್ ಬರುತ್ತೆ. ಅದೇ ರೀತಿ ಅಡಿಸನ್ಸ್ ಡಿಸೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಡಿಸನ್ಸ್ ಡಿಸೀಸ್ ಅಥವಾ ಅಡಿಸನ್ ಸಿಂಡ್ರೋಮ್. ಈ ಅಡಿಸನ್ ಸಿಂಡ್ರೋಮ್ ಇದೆ ಅಲ್ವಾ, ಅಡಿಸನ್ ಸಿಂಡ್ರೋಮ್. ಸೊ ಇದು ಕಾಪರ್ ಪ್ಯಾಚಸ್ ಅನ್ನ ಉಂಟು ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ, ತಾಮ್ರದ ಮಚ್ಚೆಗಳನ್ನ ಉಂಟು ಮಾಡುತ್ತೆ. ಅದೇ ರೀತಿ ಈ ರೀತಿಯಾದಂತಹ ರಕ್ತಸ್ರಾವವಾಗುವಂತಹ ಒಂದು ಪಿಂಪಲ್ಗಳ ರೀತಿಯಲ್ಲಿ ದೇಹಾದ್ಯಂತ ಇನ್ಫೆಕ್ಷನ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಈಸಿನೋಫಿಲ್ಗಳು ಜಾಸ್ತಿ ಆದರೆ ಪ್ರಾಬ್ಲಮ್, ಕಡಿಮೆ ಆದರೂ ಸಮಸ್ಯೆ. ಸೊ ಅದಕ್ಕೆ ನ್ಯೂಟ್ರಲೈಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಇದು ಈಸಿನೋಫಿಲ್ಸ್ಗಳ ಕೆಲಸವಾಗುತ್ತೆ. ಅದೇ ರೀತಿ ಮೋನೋಸೈಟ್ಸ್ ಅಂತ ಹೇಳಿದ್ದಾರೆ. ಮೋನೋಸೈಟ್ಸು 4th ಟೈಪ್ ಏನಿದೆ, ಮೋನೋಸೈಟ್ಸು ಬೀನ್ ಶೇಪ್ಡ್ ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತೆ. ಬೀನ್ ಶೇಪ್ಡ್ ಕೋಶ ಕೇಂದ್ರವನ್ನು, ಉರುಳಿ ಕಾಳಿನ ಆಕಾರದಲ್ಲಿ ಇದು ಕೋಶ ಕೇಂದ್ರವನ್ನು ಹೊಂದಿದ್ದು, ಆಯ್ತಾ, ಲಾರ್ಜೆಸ್ಟ್ ಸೆಲ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಮಾನವನ ರಕ್ತದಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂದರೆ ದಟ್ ಈಸ್ ಮೋನೋಸೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ. ಫೈನಲಿ ಲಿಂಫೋಸೈಟ್ಸ್ ಏನ್ ಮಾಡ್ತಾವ ಗೊತ್ತಾ? ಇವು ನಮ್ಮಲ್ಲಿ ಇಮ್ಯುನಿಟಿಯನ್ನ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ನಮ್ಮಲ್ಲಿ ಕಾಪಾಡ್ಕೊಳ್ತಾ ಬರ್ತವೆ. ಸೊ ಲಿಂಫೋಸೈಟ್ಗಳು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮಲ್ಲಿ ಥೈಮಸ್ ಅನ್ನುವಂಥ ಒಂದು ಗ್ರಂಥಿ ಎಷ್ಟು ವರ್ಷದವರೆಗೂ ಇರುತ್ತೆ? 12ರಿಂದ 14 ವರ್ಷದವರೆಗೂ ಕಂಡು ಬರುತ್ತೆ ಥೈಮಸ್ ಅನ್ನುವಂಥ ಒಂದು ಗ್ರಂಥಿ. ಸೊ ಇದು ಲಿಂಫೋಸೈಟ್ಗಳನ್ನು ಮಾತ್ರ ಉತ್ಪಾದನೆ ಮಾಡ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕೋಸ್ಕರ, ರೋಗ ನಿರೋಧಕ ಶಕ್ತಿಯನ್ನ ಮಕ್ಕಳಲ್ಲಿ ಜಾಸ್ತಿ ನೋಡ್ಕೊಳ್ಳೋದಕ್ಕೋಸ್ಕರ, ಇಮ್ಯುನಿಟಿಯನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಸೊ ಹಾಗಾಗಿ ಕಂಪೇರ್ಡ್ ಟು ಮಕ್ಕಳನ್ನ ಹೋಲಿಸಿದ್ರೆ ವಯಸ್ಕರು ಅಥವಾ ಹಿರಿಯರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ. ಯಾಕೆ ಅಂದ್ರೆ 12ರಿಂದ 14 ವರ್ಷದವರೆಗೂ ಕೂಡ ಮಕ್ಕಳಲ್ಲಿ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಏನು ಥೈಮಸ್ ಗ್ಲ್ಯಾಂಡ್ ಕಂಡು ಬರ್ತಾ ಇರುತ್ತೆ. ಸೊ ಆ ಒಂದು ವಯಸ್ಸು ದಾಟಿಕೊಳ್ತಾ ಹೋದ ಮೇಲೆ ಆ ಒಂದು ಗ್ರಂಥಿ, ಆ ಒಂದು ಗ್ಲ್ಯಾಂಡ್ ನಶಿಸಿ ಹೋಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ವಯಸ್ಸಾದಂತೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಯ್ತಾ? ರಕ್ತದಲ್ಲಿ ಅತ್ಯಂತ ಏನು ದೊಡ್ಡ ಜೀವಕೋಶವನ್ನು ಹೊಂದಿರುವಂತಹ, ಅಂದ್ರೆ ದೊಡ್ಡ ಕೋಶ ಕೇಂದ್ರವನ್ನು, ನ್ಯೂಕ್ಲಿಯಸ್ ಅನ್ನು ಹೊಂದಿರುವಂತಹ ಬ್ಲಡ್ ಸೆಲ್ ಯಾವುದು ಅಂದ್ರೆ ದಟ್ ಈಸ್ ಲಿಂಫೋಸೈಟ್. ಲಿಂಫೋಸೈಟ್ಸ್ ಹ್ಯಾಸ್ ದಿ ಲಾರ್ಜೆಸ್ಟ್ ನ್ಯೂಕ್ಲಿಯಸ್. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಇದು. ಅದೇ ರೀತಿ ಲಿಂಫೋಸೈಟ್ಗಳಲ್ಲಿ 2 ವಿಧಗಳು ಕಂಡು ಬರ್ತವೆ. ಮೊದಲನೇದು ಬಿ ಲಿಂಫೋಸೈಟ್ ಅಂತ, ಇನ್ನೊಂದು ಟಿ ಲಿಂಫೋಸೈಟ್ಸ್ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ, ಎರಡರದ್ದು ಪ್ರಮುಖ ಕಾರ್ಯಗಳೇನು ಅಂದರೆ ಇಮ್ಯುನಿಟಿಯನ್ನು ಕಾಪಾಡುವಂಥದ್ದು, ಇಮ್ಯುನಿಟಿಯನ್ನು ಕೊಡುವಂಥದ್ದು, ರೋಗ ನಿರೋಧಕ ಶಕ್ತಿಯನ್ನು ನೀಡುವಂಥದ್ದಲ್ವಾ. ಸೊ ಅದೇ ರೀತಿ ಬಿ ಲಿಂಪು ಮತ್ತು ಟಿ ಲಿಂಪು. ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಎಕ್ಸಾಮಲ್ಲಿ, HIV ಅಥವಾ ಏಡ್ಸ್ನಿಂದ, HIV ಅಂದರೆ ಏನು? ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ಅಲ್ವಾ, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ HIV ಅಂದರೆ. ಆಯ್ತಾ? ಏಡ್ಸ್ ಅಂದರೆ ಏನು? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಒಂದು ರೋಗ ಏಡ್ಸ್ ಅನ್ನುವಂಥದ್ದು. ಸೊ ಲೈಂಗಿಕ ಕಾರಣಗಳಿಂದ ಈ ಒಂದು ರೋಗ ಬರುತ್ತೆ. ಸೊ ಈ ರೋಗವೇನಾದರೂ ಬಂದರೆ, ವೈರಸ್ನಿಂದ ಬರುವಂಥ ರೋಗ,
ಮಾನವನ ದೇಹದಲ್ಲಿ ಹ್ಯೂಮನ್ ಬಾಡಿಯಲ್ಲಿ ಯಾವ ಬ್ಲಡ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಡ್ಯಾಮೇಜ್ ಆಗುವಂಥದ್ದು ಯಾವುದು ಅಂದರೆ ಟಿ ಲಿಂಫೋಸೈಟ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಿ ಲಿಂಫೋಸೈಟ್ಸ್ ಅನ್ನ ಡ್ಯಾಮೇಜ್ ಮಾಡಿ ಸಾಯಿಸಿಬಿಡುತ್ತೆ ಯಾವುದು, ಏಡ್ಸ್. ಸೊ ಹಾಗಾಗಿ ಆ ಮನುಷ್ಯನಲ್ಲಿ ಇಮ್ಯುನಿಟಿಯನ್ನು ಫಸ್ಟ್ ಡ್ಯಾಮೇಜ್ ಮಾಡೋದ್ರಿಂದ, ಅವನ ಶಕ್ತಿಯನ್ನು ಸಾಯಿಸೋದ್ರಿಂದ ಅವನನ್ನು ನಿಧಾನವಾಗಿ ಎಂಡವರೆಗೆ ತಗೊಳುತ್ತೆ. ಸೊ ಅವನನ್ನು ಜೀವಂತವಾಗಿ ಸಾಯಿಸಿಬಿಡುತ್ತೆ. ಆಯ್ತಾ? ಸೊ ಆ ಕಾರಣವನ್ನು, ಆ ಕೆಲಸವನ್ನು ಮಾಡುವಂಥದ್ದು ಏಡ್ಸ್. ಸೊ ಅತ್ಯಂತ ಭಯಾನಕ ರೋಗವಾಗಿರುತ್ತೆ. ಸೊ ಇದಕ್ಕೆ ರೆಗ್ಯುಲರ್ ಟ್ರೀಟ್ಮೆಂಟನ್ನು ತಗೋಬೇಕಾಗಿರುತ್ತೆ, ನೋ ಪರ್ಮನೆಂಟ್ ಕ್ಯೂರ್. ಅರ್ಥ ಆಯ್ತಾ? ಸೊ ಏಡ್ಸ್ ಅನ್ನುವಂಥ ಒಂದು ರೋಗಕ್ಕೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಾದ್ರೆ ನೋಡ್ರಿ, ಇದು ಈಸ್ನೋಫಿಲ್ಸ್ಗೆ ಸಂಬಂಧಪಟ್ಟಂಥದ್ದು. ಓಕೆ, RBCಗಳು ಈ ಶೇಪಲ್ಲಿ ಕಂಡು ಬರ್ತಾ ಇರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಜೀವಿತಾವಧಿ, ಲೈಫ್ ಸ್ಪ್ಯಾನ್ ಆಫ್ RBC, WBC ಅಂಡ್ ಪ್ಲೇಟ್ಲೆಟ್ಸ್ ನೋಡೋಣ. ಲೈಫ್ ಸ್ಪ್ಯಾನ್ ಆಫ್ RBC ಎಷ್ಟು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಕೇಳಿದ್ರೆ ಸಪೋಸ್ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆದರೂ ಕೇಳ್ಬೋದು, ಇಲ್ಲ ಹೆಂಗಾದರೂ ಕೇಳಿ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು 120 ಡೇಸ್, ಎಷ್ಟು 120 ದಿನಗಳ ಕಾಲ ಜೀವಿತಾವಧಿಯನ್ನ ಈ ಒಂದು ಕೆಂಪು ರಕ್ತ ಕಣಗಳು ಹೊಂದಿರ್ತವೆ. ಅದೇ ರೀತಿ ಬಿಳಿ ರಕ್ತ ಕಣಗಳು 12ರಿಂದ 14 ದಿನಗಳು, ನಿಯರ್ಲಿ 2 ವೀಕ್ಸು ಇದು ತನ್ನ ಲೈಫ್ ಸ್ಪ್ಯಾನ್ ಅನ್ನು ಹೊಂದಿರ್ತವೆ. ಅದೇ ರೀತಿ ಪ್ಲೇಟ್ಲೆಟ್ಸ್ ಎಷ್ಟು ದಿನ, 10 ಡೇಸ್ವರೆಗೂ ಲೈಫ್ ಸ್ಪ್ಯಾನ್ ಅನ್ನು ಹೊಂದಿರ್ತವೆ, ಜೀವಿತಾವಧಿಯನ್ನ 10 ದಿನಗಳವರೆಗೂ ಕಿರುತಟ್ಟೆಗಳು ಹೊಂದಿರ್ತವೆ. ಅರ್ಥ ಆಯ್ತಾ? ನೋಡ್ರಿ, ಈ ಒಂದು ರಕ್ತದ ಸ್ಮಶಾನ ಅಂತ ಯಾವುದನ್ನು ಕರಿತೀವಿ, ಗ್ರೇವ್ ಯಾರ್ಡ್ ಆಫ್ RBC. ಆಯ್ತಾ? ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಸ್ಪ್ಲೀನ್ ಆರ್ ಗುಲ್ಮಾ ಅಂತ ಹೇಳ್ತೀವಿ. ಸ್ಪ್ಲೀನ್ ಆರ್ ಗುಲ್ಮಾ ಅನ್ನುವಂಥ ಭಾಗವನ್ನ ಏನಂತ ಕರಿತೀವಿ, ರಕ್ತದ ಸ್ಮಶಾನ ಅಂತ ಕರಿತೀವಿ. ಯಾವ ಕಾರಣಕ್ಕೆ ಅಂದ್ರೆ ಯಾವುದೋ ಡ್ಯಾಮೇಜ್ ಆಗಿರುವಂಥ ಸೆಲ್ ಅಥವಾ ಯಾವುದೋ ಒಂದು ಡ್ಯಾಮೇಜ್ ಆಗಿರುವಂಥ RBC, ಸೊ ವಯಸ್ಸಾಗಿರುವಂಥ RBC, ಅದೇ ರೀತಿ ಕೆಲಸಕ್ಕೆ ಬರದೇ ಇರುವಂಥ ಇನ್ಫೆಕ್ಟೆಡ್ ಏನು ಒಂದು RBC, ಅಂತ RBCಗಳನ್ನು ಈ ಒಂದು ಗುಲ್ಮ ಅಥವಾ ಸ್ಪ್ಲೀನು ಒಳಗಡೆಗೆ ಕರ್ಕೊಂಡು ಏನು ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಿ ಯಾವುದು ನಮ್ಮ ದೇಹದಲ್ಲಿ ಉಳ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ವೋ ಅಥವಾ ಯೋಗ್ಯ ಇಲ್ವೋ, ಯಾವುದಕ್ಕೆ ವಯಸ್ಸಾಗಿದೆ, ಡ್ಯಾಮೇಜ್ ಆಗಿದೆ ಅಥವಾ ಇನ್ಫೆಕ್ಷನ್ ಆಗಿದೆಯೋ ಅಂಥವುಗಳನ್ನು ಸಾಯಿಸಿ, ಆಯ್ತಾ, ಹೊರಗಡೆಗೆ ಹಾಕಿ ಹೊಸ ಜೀವಕೋಶಗಳನ್ನು ಉತ್ಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೊರಗಡೆಗೆ ಮತ್ತೆ ಬಿಡುತ್ತೆ. ಸೊ ಹೊಸ ಸೆಲ್ಸ್, ಹೊಸ ರೆಡ್ ಬ್ಲಡ್ ಸೆಲ್ಸು ಅಥವಾ ಬ್ಲಡ್ ಅನ್ನುವಂಥದ್ದು ಪ್ರೊಡಕ್ಷನ್ ಎಲ್ಲಾಗುತ್ತೆ ಅಂದರೆ ಬೋನ್ ಮ್ಯಾರೋದಲ್ಲಾಗುತ್ತೆ. ಅಸ್ಥಿ ಮಜ್ಜೆ ಅಂತ ಕರಿತೀವಿ. ಅಸ್ಥಿ ಮಜ್ಜೆಯಲ್ಲಿ ಉತ್ಪಾದನೆ ಆಗುತ್ತೆ. ನಮ್ಮ ರಕ್ತ ಎಲ್ಲಿ ಉತ್ಪಾದನೆ ಆಗುತ್ತೆ, ಅಸ್ಥಿ ಮಜ್ಜೆಯಲ್ಲಿ ಉತ್ಪಾದನೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೇ ಸ್ಪ್ಲೀನ್ ಆರ್ ಗುಲ್ಮಾ ಅನ್ನುವಂಥ ಭಾಗದಲ್ಲಿ, ಆಯ್ತಾ, ನೋಡ್ರಿ ಇಲ್ಲಿ ಸಣ್ಣ ಕರಳು ದೊಡ್ಡ ಕರಳು ಕಂಡು ಬರ್ತಾ ಇದೆ, ಇಲ್ಲಿ ಪ್ಯಾಂಕ್ರಿಯಾಸ್ ಕಂಡು ಬರ್ತಾ ಇದೆ, ಮೇದೋಜೀರಕ ಗ್ರಂಥಿ. ಸೊ ಆ ಒಂದು ಭಾಗದಲ್ಲಿ ಏನ್ ಕಂಡು ಬರ್ತಾ ಇದೆ, ಸ್ಪ್ಲೀನ್ ಆರ್ ಗುಲ್ಮಾ ಈ ಒಂದು ಭಾಗ ಕಂಡು ಬರ್ತಾ ಇದೆ ಅಲ್ವಾ. ಈ ಒಂದು ಸ್ಪ್ಲೀನ್ ಆರ್ ಗುಲ್ಮಾದಲ್ಲಿ ವಯಸ್ಕರು ಅಥವಾ ಹಿರಿಯರಲ್ಲಿ ಏನಾಗ್ತಾ ಇದೆ, RBCಗಳು ಸಾಯ್ತಾ ಇದಾವಲ್ವಾ. ಸೊ ಅದೇ ರೀತಿ ಮಕ್ಕಳಲ್ಲಿ WBCಗಳು ಪ್ರೊಡಕ್ಷನ್ ಆಗುತ್ತೆ. ಯಾರಲ್ಲಿ, ಭ್ರೂಣಾವಸ್ಥೆಯಲ್ಲಿರುವಂಥ ಮಕ್ಕಳಲ್ಲಿ WBCಗಳ ಉತ್ಪಾದನೆ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಎಲ್ಲಿ, ಸ್ಪ್ಲೀನ್ ಆರ್ ಗುಲ್ಮಾದಲ್ಲಿ. ಅದೇ ರೀತಿ ಇದನ್ನ ಸ್ಪ್ಲೀನ್ ಆರ್ ಗುಲ್ಮಾನ ಈ ಕಾರ್ಯವನ್ನು ಮಾಡೋದಕ್ಕೆ ಅಂದ್ರೆ ಸಾಯಿಸುತ್ತಲ್ವಾ, ವಯಸ್ಸಾಗಿರೋದನ್ನ ಡ್ಯಾಮೇಜ್ ಆಗಿರೋದನ್ನ ಸಾಯಿಸಿ ಹೊರಗಡೆ ಕಿತ್ತಾಕತ್ತಲ್ವಾ. ಸೊ ಆ ಕಾರಣಕ್ಕೆ ಇದನ್ನ ಇಮ್ಯೂನ್ ಬೂಸ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ, ರೋಗ ನಿರೋಧಕ ಶಕ್ತಿಯ ಬೂಸ್ಟರ್ ಅಂತ ಕರಿತೀವಿ. ಯಾವುದನ್ನ, ಸ್ಪ್ಲೀನ್ ಆರ್ ಗುಲ್ಮವನ್ನ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಎಂಬ್ರಿಯೋ ಅಂದ್ರೆ ಭ್ರೂಣಾವಸ್ಥೆಯಲ್ಲಿರುವಂಥ ಆ ಒಂದು ಭ್ರೂಣದಲ್ಲಿ ಯಾವ ಭಾಗದಲ್ಲಿ ರಕ್ತ ಉತ್ಪಾದನೆ ಆಗುತ್ತೆ ಅಂತ ಎಕ್ಸಾಂಪಲ್ ಕೇಳ್ತಾರೆ, ಲಿವರ್ನಲ್ಲಿ ಉತ್ಪಾದನೆ ಆಗುತ್ತೆ. ಲಿವರ್ ಅಂದ್ರೆ ಪಿತ್ತ ಜನಕಾಂಗ ಅಂತ ಕರಿತೀವಿ ಅಥವಾ ಪಿತ್ತಕೋಶ ಅಂತ ಕರಿತೀವಿ. ಸೊ ಆ ಒಂದು ಭಾಗದಲ್ಲಿ ಏನಾಗುತ್ತೆ, ಈ ಒಂದು ರಕ್ತ ಉತ್ಪಾದನೆ ಆಗುತ್ತೆ ಮಕ್ಕಳಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಲಡ್ ಡಿಸೀಸಸ್ ಬಗ್ಗೆ ನೋಡ್ತಾ ಹೋಗೋಣ. ಲ್ಯುಕೇಮಿಯಾ ಅಂತ ನಾನು ಅವಾಗಲೇ ಹೇಳಿದೆ, ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಲ್ಯುಕೇಮಿಯಾ ಅಂತ ಕರಿತೀವಿ. ನೋಡ್ರಿ, ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಕಂಪ್ಲೀಟ್ ಬ್ಲಡ್ಗೆ ಬರುವಂಥ ರೋಗ ಅಲ್ಲ, ಕೇವಲ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ, WBCಗಳ ನಂಬರ್ ಜಾಸ್ತಿ ಆಗೋದ್ರಿಂದ, ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ಬ್ಲಡ್ಡಿನಲ್ಲಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗಿ ಕ್ಯಾನ್ಸರ್ ಉಂಟಾಗುತ್ತೆ. ಸೊ ಅದನ್ನ ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ, ಲ್ಯುಕೇಮಿಯಾ ಅಂತ ಕರಿತೀವಿ. ನೋಡ್ರಿ, ನಾನು ಅವಾಗಲೇ ಹೇಳೋದು ಮರ್ತೆ, RBCಯನ್ನ ಎರಿಥ್ರೋಸೈಟ್ಸ್ ಅಂತ ಕರಿತೀವಿ, WBCಗಳನ್ನ ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಲ್ಯೂಕೋಸೈಟ್, ಓಕೆನಾ? ನಿಮ್ಮೆಲ್ಲರಿಗೂ ಗೊತ್ತು, ವರ್ಣಕಗಳು ಅಥವಾ ಪ್ಲಾಸ್ಟಿಡ್ಸ್ ಅಂತ ಹೇಳಿದ್ನಲ್ವ ನಾನು, ಪ್ಲಾಸ್ಟಿಡ್ಸ್ ಅಥವಾ ಪ್ಲಾಸ್ಟ್ ಅಂತ ಏನು ಹೇಳ್ತೀವಿ. ನೋಡ್ರಿ, ಕ್ಲೋರೋಪ್ಲಾಸ್ಟ್ ಗೊತ್ತು ನಿಮಗೆ, ಹಸಿರು ಬಣ್ಣದ ವರ್ಣಕ, ಗ್ರೀನ್ ಪಿಗ್ಮೆಂಟ್ ಕ್ಲೋರೋಪ್ಲಾಸ್ಟ್ ಅನ್ನುವಂಥದ್ದು. ಎರಿಥ್ರೋಪ್ಲಾಸ್ಟ್ ಅಂದ್ರೆ ರೆಡ್ ಪಿಗ್ಮೆಂಟ್ ಇರುವಂಥದ್ದು, ಆಯ್ತಾ. ಸೊ ಅದೇ ರೀತಿ
ಲ್ಯೂಕೋಪ್ಲಾಸ್ಟ್ ಅಂದರೆ ಬಿಳಿ ಬಣ್ಣದ ವರ್ಣಕ ಇರುವಂಥದ್ದು, ವೈಟ್ ಪಿಗ್ಮೆಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಲಾಸ್ಟ್ಲಿ ಕ್ರೋಮೋಪ್ಲಾಸ್ಟ್ ಅಂತ ಹೇಳ್ತೀವಿ. ಕ್ರೋಮೋಪ್ಲಾಸ್ಟ್ ಅಂದರೆ ಹಲವು ಬಣ್ಣಗಳು ಕೂಡಿರುವಂತಹ ಒಂದು ಪಿಗ್ಮೆಂಟ್ ಅಥವಾ ವರ್ಣಕ ಅಂತ ಹೇಳ್ತೀವಿ. ಓಕೆನಾ, ಇಷ್ಟು ಗೊತ್ತಿರ್ಬೇಕು ನಿಮಗೆ. ಇದು ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಇವುಗಳನ್ನ ಥ್ರೋಂಬೋಸೈಟ್ಸ್ ಅಂತ ಕರೀತೀವಿ. ಥ್ರೋಂಬೋಸೈಟ್ಸ್ ನೋಡ್ರಿ, ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್, ಥ್ರೋಂಬೋಸೈಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಮೂರನ್ನು ಏನಂತ ಕರಿತೀವಿ ಅಂದರೆ ಜೀವಕೋಶಗಳ ಆಧಾರವಾಗಿ ಇಟ್ಕೊಂಡು ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಮತ್ತೆ ಥ್ರೋಂಬೋಸೈಟ್ಸ್ ಅಂತ ಕರಿತೀವಿ. ನೋಡ್ರಿ, ಲ್ಯುಕೇಮಿಯಾ ಅನ್ನುವಂಥದ್ದು ಲ್ಯೂಕೋ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬಿಳಿ ರಕ್ತ ಕಣಕ್ಕೆ ಸಂಬಂಧಪಟ್ಟಿದೆ ಅಲ್ವಾ. ಸೊ ಆ ಒಂದು ಲ್ಯೂಕೋ ಅನ್ನುವಂಥ ಒಂದು ಬಿಳಿ ರಕ್ತ ಕಣಕ್ಕೆ ಸಂಬಂಧಪಟ್ಟಿರುವ ಕಾರಣ ಅಲ್ಲಿ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಕ್ಯಾನ್ಸರ್ ಉಂಟಾಗುತ್ತೆ. ನಿಮ್ಮೆಲ್ಲರಿಗೂ ಕ್ಯಾನ್ಸರ್ ಅಂದ್ರೆ ಏನು? ಇಟ್ ಇಸ್ ಎ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆರ್ ಅನ್ವಾಂಟೆಡ್ ಸೆಲ್ ಡಿವಿಷನ್ ಲೀಡ್ಸ್ ಟು ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಅನಧಿಕೃತವಾಗಿ ಜೀವಕೋಶಗಳ ವಿಭಜನೆ ಆಗುವಂಥದ್ದು, ಬೇಡದೆ ಇರೋ ರೀತಿಯಲ್ಲಿ ಜೀವಕೋಶಗಳ ವಿಭಜನೆ ಆಗಿ ಜಾಸ್ತಿ ಸಂಖ್ಯೆಯಲ್ಲಿ ವಿಭಜನೆ ಆಗ್ತಾ ಹೋಗ್ತವೆ. ಸೊ ಅಷ್ಟು ಬೇಕಾಗಿರಲ್ಲ, ಅದನ್ನೇ ಕ್ಯಾನ್ಸರ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಹೀಮೋಫೀಲಿಯಾ. ಹೀಮೋಫೀಲಿಯಾ ಅಂದ್ರೆ ಏನು? ಇದು ಒಂದು ರಕ್ತಕ್ಕೆ ಬರುವಂತ ರೋಗ. ಯಾವ ರೀತಿ ಬರುತ್ತೆ ಅಂದ್ರೆ ಆನುವಂಶಿಕವಾಗಿ ಬರುತ್ತೆ, ಹೆರಿಡಿಟರಿ ಆಗಿ ಬರುತ್ತೆ. ಅಂದ್ರೆ ಒಂದು ಓಲ್ಡ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುವಂತ ಡಿಸೀಸ್ ಆಗಿರುತ್ತೆ. ಯಾವ ರೀತಿ ಅಂತ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಂಗ್ಲೆಂಡ್ನಲ್ಲಿ ಎಲಿಜಬೆತ್ ಇರ್ತಾರಲ್ವಾ, ಕ್ವೀನ್ ಎಲಿಜಬೆತ್, ಆ ಒಂದು ಕ್ವೀನ್ ಎಲಿಜಬೆತ್ ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ಒಂದು ರಾಣಿಯನ್ನು ಮೆರವಣಿಗೆ ತಗೊಂಡು ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಒಂದು ಸೈನಿಕ, ಒಂದು ಸೋಲ್ಜರ್ ಏನು ಒಂದು ಅಸ್ತ್ರ ಇಟ್ಕೊಂಡಿರ್ತಾನೆ ಕೈಯಲ್ಲಿ. ಆ ಒಂದು ವೆಪನ್ ಏನಾಗುತ್ತೆ, ಆ ರಾಣಿಗೆ ಗೀಚ್ಕೊಂಡ್ಬಿಡುತ್ತೆ, ಫುಲ್ ಬ್ಲಡ್ ಬರ್ತಾ ಇರುತ್ತೆ. ನಾನ್ ಸ್ಟಾಪ್ ಮೆರವಣಿಗೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನ್ ಸ್ಟಾಪ್ ಬ್ಲಡ್. ಸೊ ಇಮ್ಮಿಡಿಯೇಟ್ಲಿ ಅರಮನೆಗೆ ತಗೊಂಡು ಹೋಗ್ತಾರೆ. ಎಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲ ಶ್ರೇಷ್ಠ ಡಾಕ್ಟರ್ಸ್ನ ಕರೆಸ್ತಾರೆ. ಸೊ ಏನು ಮಾಡಿದ್ರು ಬ್ಲಡ್ ನಿಲ್ಲಲ್ಲ. ಸೊ ಹಾಗಾಗಿ ವರ್ಲ್ಡ್ ವೈಡ್ ಫೇಮಸ್ ಡಾಕ್ಟರ್ಸ್ ಎಲ್ಲ ಒಂದು ರಿಸರ್ಚ್ ಮಾಡ್ತಾರೆ, ಯಾವ ಕಾರಣಕ್ಕೆ ಬ್ಲಡ್ ಇವರಲ್ಲಿ ನಿಲ್ತಾ ಇಲ್ಲ, ಕ್ಲಾಟ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಅವರು ಕಂಡುಕೊಳ್ಳುವಂಥದ್ದು ಏನು ಅಂದರೆ, ಒಂದೇ ಫ್ಯಾಮಿಲಿಯಲ್ಲಿರುವಂತಹ ಜನ ಅವರೇ ಮದುವೆ ಆಗಿ ಈ ಒಂದು ರೋಗ ಅವರಲ್ಲಿ ಬಂದಿದೆ ಅನ್ನುವಂಥದ್ದು. ನೋಡ್ರಿ, ಅವರು ಕ್ವೀನ್ ಎಲಿಜಬೆತ್ ಫ್ಯಾಮಿಲಿ ತುಂಬಾ ಪವಿತ್ರವಾಗಿರುವಂತಹ ಫ್ಯಾಮಿಲಿ, ಹೋಲಿ ಫ್ಯಾಮಿಲಿ ಅಂತ ನಂಬ್ಕೊಂಡಿದ್ರು. ಅವರು ಬೇರೆ ಹೆಣ್ಮಕ್ಕಳನ್ನ ಅಥವಾ ಬೇರೆ ಪುರುಷರನ್ನ ಮದುವೆ ಆದ್ರೆ ತಮ್ಮ ವಂಶದ ರಕ್ತ ಕಲುಷಿತ ಆಗ್ಬಿಡುತ್ತೆ, ಪಲ್ಯೂಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇರೆಯವರನ್ನ ಮದುವೆ ಆಗದೆ ಅವರವರೇ ಮದುವೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಒಂದೇ ಫ್ಯಾಮಿಲಿಯಲ್ಲಿ. ಸೊ ಹಾಗಾಗಿ ಅವರಲ್ಲಿ ಈ ರೋಗ ಕಾಣಿಸ್ಕೊಳ್ಳೋದ್ರಿಂದ ಇದನ್ನ ರಾಯಲ್ ಡಿಸೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಾಯಲ್ ಡಿಸೀಸ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಹಿಮೋಫಿಲಿಯನ್ನ ಕರಿತೀವಿ. ಓಕೆನಾ, ಹಿಮೋಫಿಲಿಯನ್ನ ರಾಯಲ್ ಡಿಸೀಸ್ ಅಂತ ಕರಿತೀವಿ. ಅದೇ ರೀತಿ ವಿಟಮಿನ್ ಕೆ ನ ಕೊರತೆಯಿಂದ ನಮ್ಮಲ್ಲಿ ರಕ್ತ ಹೆಪ್ಪು ಗಟ್ಟೋದಿಲ್ಲ. ವಿಟಮಿನ್ ಕೆ ಕೊರತೆ ಆದ್ರೆ ರಕ್ತ ಹೆಪ್ಪು ಗಟ್ಟಲ್ಲ. ಸೊ ಅದನ್ನ ಕೆಮಿಕಲಿ ಏನಂತ ಕರಿತೀವಿ? ಫಿಲೋಕ್ವಿನೈನ್ ಅಂತ ಕರಿತೀವಿ. ಫಿಲೋಕ್ವಿನೈನ್ ಅಥವಾ ವೈಟಮಿನ್ ಕೆ. ಸೊ ಇದರ ಕೊರತೆ ಆದ್ರೆ ಬ್ಲಡ್ ಕ್ಲಾಟ್ ಆಗಲ್ಲ. ಇದು ಕೂಡ ಬೇಕು ರಕ್ತ ಹೆಪ್ಪು ಗಟ್ಟೋದಕ್ಕೆ. ಓಕೆನಾ, ನೆಕ್ಸ್ಟ್ ನೋಡ್ರಿ, ಸಿಕಲ್ ಸೆಲ್ ಅನಿಮಿಯಾ ಅಂತ. ಸಿಕಲ್ ಸೆಲ್ ಅನಿಮಿಯಾ, ಸಿಕಲ್ ಅಂದ್ರೆ ಏನಪ್ಪ? ಸಿಕಲ್ ಅಂದ್ರೆ ಕ್ರೆಸೆಂಟ್ ಅಥವಾ ಅರ್ಧ ಚಂದ್ರಾಕೃತಿ ಅಂತ. ಅರ್ಧ ಚಂದ್ರ ಆಕೃತಿ, ಕ್ರೆಸೆಂಟ್ ಅಥವಾ ಅರ್ಧ ಚಂದ್ರಾಕೃತಿ, ಸಿಕಲ್ ಸೆಲ್ ಅನಿಮಿಯಾ. ಅನಿಮಿಯಾ ಅಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ. ಅನಿಮಿಯಾ ಅಂದ್ರೆ ಏನು? ಕೆಂಪು ರಕ್ತ ಕಣಗಳ ಕೊರತೆ ಅಥವಾ ಅದರಲ್ಲಿ ಐರನ್ನ ಕೊರತೆ, ಕಬ್ಬಿಣಾಂಶದ ಕೊರತೆ. ಕಬ್ಬಿಣಾಂಶ ಇದ್ರೇನೆ RBCಗಳು ನಮ್ಮ ದೇಹದಲ್ಲಿ ಇರೋದಕ್ಕೆ ಸಾಧ್ಯ. ಆಯ್ತಾ? ಸೊ ಹಾಗಾಗಿ ಏನ್ ಮಾಡ್ತಾರೆ, ಪ್ರೌಢಾವಸ್ಥೆಯನ್ನು ತಲುಪಿದ ತಕ್ಷಣ, ಮೆಚುರೇಷನ್ ಫೇಸ್ಗೆ ತಲುಪಿದ ತಕ್ಷಣ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತಾರೆ, ಹೈಸ್ಕೂಲ್ಸ್ ಅಲ್ಲಿ ಐರನ್ ಟ್ಯಾಬ್ಲೆಟ್ಸ್ ಅನ್ನು ಕೊಡ್ತಾರೆ. ಅಂಗನವಾಡಿ ಕೇಂದ್ರಗಳಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅನ್ನು ಕೊಡ್ತಾರೆ. ಅವರಲ್ಲಿ ಈ ಒಂದು ಐರನ್ ಡಿಫಿಷಿಯನ್ಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ಐರನ್ ಡಿಫಿಷಿಯನ್ಸಿ ಆದ್ರೆ ಬ್ಲಡ್ ಕೊರತೆ ಆಗುತ್ತೆ, ಅವರಲ್ಲಿ RBC ಕೊರತೆ ಆಗುತ್ತೆ. RBC ಕೊರತೆ ಆದ್ರೆ ವೀಕ್ನೆಸ್ ಬರುತ್ತೆ. ಸೊ ಹಾಗೆ ಒಂದೊಂದು ರೋಗ ಉಂಟಾಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಐರನ್ ಸಮತೋಲನತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಾಡಿಯಲ್ಲಿ. ಓಕೆ, ಸೊ ಅನಿಮಿಯಾ ಅಂದ್ರೆ ಕೆಂಪು ರಕ್ತ ಕಣಗಳ ಕೊರತೆ ಅಲ್ವಾ. ಕೆಂಪು ರಕ್ತ ಕಣಗಳು ಯಾವ ಆಕಾರದಲ್ಲಿ ಇವೆ ಅಂದ್ರೆ ಅರ್ಧ ಚಂದ್ರಾಕೃತಿಗೆ ತಿರುಗುವಂತ ರೋಗ, ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಆನುವಂಶಿಕವಾಗಿ ಬರುವಂತ ರೋಗ. ರಕ್ತಕ್ಕೆ ಆನುವಂಶಿಕವಾಗಿ ಬರುವಂತ ರೋಗಗಳು ಯಾವ್ಯಾವುದು ಈಗಾಗಲೇ ಹೇಳಿದ್ ನಾನು, ಹಿಮೋಫಿಲಿಯಾ ಮತ್ತೆ ಸಿಕಲ್ ಸೆಲ್ ಅನಿಮಿಯಾ.
ನೋಡ್ರಿ RBCs ಹ್ಯಾವ್ ಅಬ್ನಾರ್ಮಲ್ ಕ್ರೆಸೆಂಟ್ ಶೇಪ್ ವಿತ್ ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್. ಅಂದರೆ RBC ಅಂದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಡಂಬಲ್ ಶೇಪಲ್ಲಿ ಇರಬೇಕು ಅಥವಾ ಬೈಕಾನ್ಕೇವ್ ಶೇಪಲ್ಲಿ ಇರಬೇಕು RBC ಅನ್ನುವಂಥದ್ದಲ್ವಾ. ಸೊ ಇಲ್ಲಿ ಏನಾಗಿದೆ, ಕ್ರೆಸೆಂಟ್ ಶೇಪ್ಗೆ ಟರ್ನ್ ಆಗಿದೆ, ಅರ್ಧ ಚಂದ್ರಾಕೃತಿಗೆ ಟರ್ನ್ ಆಗಿದೆ. ಸರ್ ಇದರಿಂದ ಆಗುವಂಥ ಎಫೆಕ್ಟ್ ಏನು? ಸೊ ಹೆಂಗಾದ್ರೂ ಆಗಲಿ RBC ಇದೆ ಅಲ್ವಾ. ಸೊ ವಾಟ್ ಈಸ್ ದ ಎಫೆಕ್ಟ್ ಅನ್ನುವಂಥದ್ದಾದ್ರೆ ನೋಡ್ರಿ, ಇಲ್ಲಿ ಬೈಕಾನ್ಕೇವ್ ಶೇಪಲ್ಲಿ ಇರುವ ಕಾರಣ ಈ ಒಂದು ಭಾಗದಲ್ಲಿ ಆಕ್ಸಿಜನ್ನ ಇಟ್ಕೊಂಡು ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಇಟ್ಕೊಂಡು ಕಂಪ್ಲೀಟ್ ಬಾಡಿಗೆ ಸಪ್ಲೈ ಮಾಡುತ್ತೆ ಥ್ರೂ ಹಾರ್ಟ್ ಅಂಡ್ ಲಂಗ್ಸ್. ಅರ್ಥ ಆಯ್ತಾ? ಈ ಶೇಪಲ್ಲಿದ್ದರೆ ಇದು ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ನ ಇಟ್ಕೊಂಡು ಹೋಗೋದಕ್ಕೆ ಆಗಲ್ಲ. ಬದಲಾಗಿ ಇದರ ಒಂದು ಸರ್ಕ್ಯುಲೇಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅಂದರೆ ವೈನ್ಸ್ ಅಲ್ಲಿ, ರಕ್ತನಾಳಗಳಲ್ಲಿ ರಕ್ತದ ಜೊತೆ ಸಾಗಾಣಿಕೆ ಆಗೋದು ಬಹಳ ಕಾಂಪ್ಲಿಕೇಟೆಡ್ ಆಗುತ್ತೆ, ಎಲ್ಲಂದ್ರೆ ಅಲ್ಲಿ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಇದಕ್ಕೆ ಲೈಫ್ ಸ್ಪ್ಯಾನ್ ಕೂಡ ತುಂಬಾ ಕಡಿಮೆ, ವೆರಿ ಲೆಸ್ ಲೈಫ್ ಸ್ಪ್ಯಾನ್, ಜೀವಿತಾವಧಿ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ 120 ದಿನ ಇದ್ರೆ ಇದಕ್ಕೆ ಹಾರ್ಡ್ಲಿ 4 to 5 days ಇಷ್ಟೇ ಇರುತ್ತೆ. ಸೊ ಹಾಗಾಗಿ ಉತ್ಪಾದನೆ ಅನ್ನುವಂಥದ್ದು ತುಂಬ ಬೇಗ ಆಗಬೇಕು, ಆದರೂ ಕೂಡ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಷನ್ ಆಗಲ್ಲ. ಸೊ ಆ ಕಾರಣಕ್ಕೆ ಮನುಷ್ಯನ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ, ಹೃದಯಕ್ಕೆ ಪ್ರಾಬ್ಲಮ್ ಆಗಿ ನಿಧಾನಕ್ಕೆ ಹಾರ್ಟ್ ಡಿಸೀಸಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದೇ ರೀತಿ ಒಂದೊಂದು ಪಾರ್ಟ್ ಎಲ್ಲ ಫೇಲ್ಯೂರ್ ಆಗ್ತಾ ಹೋಗ್ಬಿಡ್ತವೆ. ಸೊ ಮನುಷ್ಯ ಸತ್ತೋಗ್ಬಿಡ್ತಾನೆ. ಇದು ಆನುವಂಶಿಕವಾಗಿ ಬರುವಂಥ ರೋಗ. ಈ ರೀತಿ ಈ ಆಕಾರದಲ್ಲಿ ಬೈಕಾನ್ಕೇವ್ ಅಥವಾ ಡಂಬಲ್ ಆಕಾರದಲ್ಲಿರುವಂಥ, ದ್ವಿನಿಮ್ನ ಆಕಾರದಲ್ಲಿರುವಂಥ ಒಂದು ಜೀವಕೋಶ ಅರ್ಧ ಚಂದ್ರಾಕೃತಿಗೆ ತಿರುಗಿ ಅದು ಸಾಗಾಣಿಕೆ ಆಗೋದನ್ನ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗದೇ ಇರೋ ರೀತಿ ಮತ್ತು ರಕ್ತವನ್ನ ಸರ್ಕ್ಯುಲೇಷನ್ ಕೂಡ ಅಡ್ಡಿಪಡಿಸುತ್ತೆ. ಸೊ ಹಾಗಾಗಿ ಇದು ಜೀವಿತಾವಧಿಯನ್ನು ಕಡಿಮೆ ಹೊಂದಿದೆ. ಇದು ಮನುಷ್ಯನ ಜೀವಿತಾವಧಿಯನ್ನು ಕೂಡ ಕಡಿಮೆ ಮಾಡುತ್ತೆ, ಬೇಗ ಮನುಷ್ಯನನ್ನ ಕೊಲ್ಲುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಿಕಲ್ ಸೆಲ್ ಅನಿಮಿಯಾ ಅಂತ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಕಾರ್ಲ್ ಲ್ಯಾಂಡ್ಸ್ಟೈನರ್ ಅನ್ನುವಂಥ ವಿಜ್ಞಾನಿ ಬಗ್ಗೆ ನಾನು ಮಾತಾಡಬೇಕಾಗತ್ತೆ. ಬ್ಲಡ್ ಬಗ್ಗೆ ಮಾತಾಡಬೇಕಾದ್ರೆ ಇವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಪರ್ಸನ್ ಇಸ್ ಎ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ದ ಬ್ಲಡ್ ಗ್ರೂಪ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಡಿಟರ್ಮೈನ್ ಬ್ಲಡ್ ಗ್ರೂಪಿಂಗ್ ಆನ್ ದಿ ಬೇಸಿಸ್ ಆಫ್ ಆಂಟಿಜನ್. ಆಂಟಿಜನ್ಗಳನ್ನು ಆಧಾರವಾಗಿ ಇಟ್ಕೊಂಡು ಇವರೇನು ಮಾಡ್ತಾರೆ, 1905 ಅಲ್ಲಿ 1905ರಲ್ಲಿ ರಕ್ತದ ಗುಂಪುಗಳನ್ನು ವಿಭಜನೆ ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಸೊ ಆ ಕಾರಣಕ್ಕೆ ಇವರಿಗೆ 1930ರಲ್ಲಿ 1930ಯಲ್ಲಿ ನೋಬೆಲ್ ಪ್ರೈಸ್ ಅನ್ನು ಕೊಟ್ಟು ಇವರಿಗೆ ಗೌರವವನ್ನು ನೀಡ್ತಾರೆ. ನೋಬೆಲ್ ಅವಾರ್ಡ್ ಅನ್ನು ಕೊಟ್ಟು ಇವರಿಗೆ ರೆಸ್ಪೆಕ್ಟ್ ಅನ್ನ ನೀಡಲಾಗುತ್ತೆ. ಯಾರಿಗೆ ಅಂದ್ರೆ ಕಾರ್ಲ್ ಲ್ಯಾಂಡ್ಸ್ಟೈನರ್ಗೆ 1905 ಅಲ್ಲಿ ಏನ್ ಮಾಡ್ತಾರೆ, ಇವರು ಬ್ಲಡ್ ಗ್ರೂಪ್ಸ್ ಅನ್ನು ಕಂಡುಹಿಡಿತಾರೆ. ಸೊ ಹಾಗಾಗಿ 1930ನಲ್ಲಿ ನೋಬೆಲ್ ಪ್ರೈಸ್ ಅನ್ನ ಕೊಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಬ್ಲಡ್ ಗ್ರೂಪ್ಸ್ ನೋಡಿ 4 ಇದೆ. ಯಾವುದು? A B O. ಬ್ಲಡ್ ಟೈಪ್ಸ್ ಎಷ್ಟಿದೆ? 8 ಟೈಪ್ಸ್ ಇದೆ. ಯಾವ ರೀತಿ? A ಪಾಸಿಟಿವ್, B ಪಾಸಿಟಿವ್, ಆಯ್ತಾ? A ನೆಗೆಟಿವ್, B ನೆಗೆಟಿವ್, AB ನೆಗೆಟಿವ್, AB ಪಾಸಿಟಿವ್, O ನೆಗೆಟಿವ್, O ಪಾಸಿಟಿವ್. ಎಷ್ಟಾಯ್ತು? 8 ಆಯ್ತಲ್ವಾ? ಸೊ 8 ಬ್ಲಡ್ ಗ್ರೂಪ್ಸ್. ಓಕೆನಾ? ನೆಕ್ಸ್ಟ್ ಆಂಟಿಜನ್ಸ್. ಆಂಟಿಜನ್ಸ್ ಅಂದ್ರೆ ಏನು? ಆಂಟಿಜನ್ಸ್ ಅಂದರೆ ನಮ್ಮ ರಕ್ತದಲ್ಲಿ ಕಂಡುಬರುವಂತಹ, ರಕ್ತದ ಮೇಲ್ಭಾಗದಲ್ಲಿ ಕಂಡುಬರುವಂಥ ಪ್ರೋಟೀನ್ಗಳು. ಸೊ ಪ್ರೋಟೀನ್ ಯಾವುದು? ಆಂಟಿಜನ್. ಸೊ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಬ್ಲಡ್ ಗ್ರೂಪ್ಸ್ ಅನ್ನು ಮಾಡ್ತಾರೆ. ಆಂಟಿಜನ್ ಎ ಇದ್ರೆ ಈ ಒಂದು ರಕ್ತ ಕಣದ ಮೇಲೆ RBC ಮೇಲೆ, RBC ಮೇಲೆ ಕಂಡು ಬರುತ್ತೆ ಇದು. ಸೊ RBC ಮೇಲೆ ಆಂಟಿಜನ್ ಎ ಇದ್ರೆ ಏನಂತ ಕರಿತೀವಿ? ದಟ್ ಈಸ್ ಎ ಬ್ಲಡ್ ಗ್ರೂಪ್ ಅಂತ. ಅದೇ ರೀತಿ RBC ಮೇಲೆ ಬಿ ಆಂಟಿಜನ್ ಇದ್ರೆ ಅದು ಬಿ ಬ್ಲಡ್ ಗ್ರೂಪ್ ಅಂತ. RBC ಮೇಲೆ AB ಬ್ಲಡ್ ಗ್ರೂಪ್ ಇದ್ರೆ ಅದು AB ಬ್ಲಡ್ ಗ್ರೂಪ್ ಅಂತ. RBC ಮೇಲೆ ಯಾವುದೇ ಆಂಟಿಜನ್ ಇಲ್ಲ ಅಂದ್ರೆ ಅದು O ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ. ಅದೇ ರೀತಿ ನೋಡಿ, ಆಂಟಿಬಾಡಿ ಅನ್ನುವಂಥದ್ದು ನಮ್ಮ ಪ್ಲಾಸ್ಮಾ ಇದೆ ಅಲ್ವಾ? ಸೊ ಪ್ಲಾಸ್ಮಾದಲ್ಲಿ ಕಂಡು ಬರುವಂತಹ ಒಂದು ಪ್ರೋಟೀನ್ ಆಗಿರುತ್ತೆ. ಪ್ಲಾಸ್ಮಾದ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ ಈ ಒಂದು ಪ್ರೋಟೀನು. ಯಾವುದು? ಆಂಟಿಬಾಡಿ ಅನ್ನುವಂಥದ್ದು. ಇದು ಪ್ರತಿಜನಕ ಅಂತ ಕರಿತೀವಿ ಇದನ್ನ. ಆಂಟಿಜನ್ನ ಪ್ರತಿಜನಕ, ಆಯ್ತಾ? ಆಂಟಿಬಾಡಿನ ಪ್ರತಿಜನ ಕಾಯಗಳು ಅಂತ ಕರಿತೀವಿ ಅಥವಾ ಪ್ರತಿಜನ ಕಾಯ. ವೆರಿ ಇಂಪಾರ್ಟೆಂಟ್. ಪ್ರತಿಜನ ಕಾಯ ಅಂತ ಕರಿತೀವಿ. ಓಕೆನಾ? ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ,
8 ಬ್ಲಡ್ ಟೈಪ್ಸ್ ಇದೆ. ಆಂಟಿಜನ್ ಮತ್ತೆ ಆಂಟಿಬಾಡೀಸ್ಗೆ ಇರುವಂಥ ವ್ಯತ್ಯಾಸ ಏನು ಅಂದರೆ, ಆಂಟಿಜನ್ ಅನ್ನುವಂಥದ್ದು RBCಯ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ, ಆಂಟಿಬಾಡಿ ಅನ್ನುವಂಥದ್ದು ಪ್ಲಾಸ್ಮಾದ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ. ಸೊ ಈ ಒಂದು ಆಂಟಿಬಾಡೀಸ್ ಏನು ಮಾಡ್ತವೆ, ಯಾವುದೇ ಒಂದು ಫಾರಿನ್ ಬಾಡಿ ನಮ್ಮ ದೇಹಕ್ಕೆ ಎಂಟ್ರಿ ಆಗದೇ ಇರೋ ರೀತಿ ಅಥವಾ ಆ ಒಂದು ಫಾರಿನ್ ಬಾಡಿಯನ್ನು ನಾಶಪಡಿಸೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಈ ಒಂದು ಆಂಟಿಬಾಡೀಸ್ ಪ್ಲೇ ಮಾಡ್ತಾ ಇರ್ತವೆ. ಆ ಒಂದು ಆಂಟಿಬಾಡೀಸ್ ಇರುವ ಕಾರಣನೇ ನಾವು ಬೇರೆ ಒಂದು ಬ್ಲಡ್ ಗ್ರೂಪನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹೆಂಗೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಾರಿನ್ ಇನ್ವೇಡರ್ಸ್ ಅಂದರೆ ಏನು? ಇನ್ವೇಡರ್ಸ್ ಅಂದರೆ ಫಾರಿನ್ ಬಾಡೀಸ್, ಅರ್ಥ ಆಯ್ತಾ? ಸೊ ಯಾವುದೋ ಒಂದು ಅನವಶ್ಯಕವಾದಂಥ ಅಥವಾ ಒಂದು ನಮ್ಮ ದೇಹಕ್ಕೆ ಹಾನಿ ಮಾಡುವಂಥ ಒಂದು ಸೂಕ್ಷ್ಮಾಣು ಜೀವಿ, ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಇಂಥವುಗಳು ನಮ್ಮ ಬಾಡಿಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟು ರಿಯಾಕ್ಟ್ ಮಾಡಿ ಅವುಗಳನ್ನು ನಾಶ ಮಾಡುವಂಥದ್ದು ಬ್ಲಡ್ಗೆ ಎಂಟ್ರಿ ಆಗಿದ ತಕ್ಷಣ. ಸೊ ಏನು ಮಾಡುತ್ತೆ, ಆಂಟಿಬಾಡೀಸ್ ಈ ಕೆಲಸವನ್ನು ಮಾಡ್ತಾ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆಂಟಿಜನ್ ಮತ್ತು ಆಂಟಿಬಾಡಿ ಮೇಲೆ ನಮ್ಮ ಬ್ಲಡ್ ಗ್ರೂಪ್ಸು ಡಿಸೈಡ್ ಆಗುತ್ತೆ. ಆಂಟಿಜನ್ ಮೇಲೆ ಬ್ಲಡ್ ಗ್ರೂಪ್ ಡಿಸೈಡ್ ಆದರೆ ಆಂಟಿಬಾಡಿ ಮೇಲೆ ಬ್ಲಡ್ ರಿಸೀವಿಂಗ್ ಮತ್ತು ಬ್ಲಡ್ ಡೊನೇಷನ್ ಡಿಪೆಂಡ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ಕೊಳ್ಳಿ, ಕೋಆಗುಲೇಷನ್ ಆಫ್ ಬ್ಲಡ್ ಅಂತ ಅಂದರೆ ಬ್ಲಡ್ ಗ್ರೂಪ್ಸ್ ಹೆಂಗೆ ಮಾಡ್ಬೋದು, ಯಾವ ರೀತಿಯಲ್ಲಿ ಬ್ಲಡ್ ಗ್ರೂಪ್ಸನ್ನು ಮಾಡ್ಬೋದು. ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು ಸೆಕೆಂಡ್ರಿ ಪಾರ್ಟ್ ಆಗಿ ಇಟ್ಕೊಳ್ಳಿ. ಫಸ್ಟು ABO ಅನ್ನುವಂಥದ್ದು 4 ಬ್ಲಡ್ ಗ್ರೂಪ್ಗಳ ಬಗ್ಗೆ ತಿಳ್ಕೊಳ್ಳಿ. ಫಸ್ಟ್ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ A ಇದೆ, B ಇದೆ, D ಅಂತ ಇದೆ ನೋಡ್ರಿ. ಇದು ಸ್ಲೈಡ್, ಇದು ಒಂದು ಗಾಜಿನ ಚೂರು. ಇದ್ರ ಮೇಲೆ ನಮ್ಮ ರಕ್ತವನ್ನು ಹಾಕ್ತೇವೆ. ರಕ್ತವನ್ನು ಹಾಕಿ 3 ಕಡೆ ABD ಅಂತ ಮಾರ್ಕ್ ಮಾಡ್ತೀವಿ. ಸೊ ರಕ್ತವನ್ನು ಹಾಕಿ ಇದಕ್ಕೆ A ಆಯ್ತಾ, ಆಂಟಿ ಸೀರಮ್ A ಅನ್ನುವಂತಹ ಒಂದು ಕೆಮಿಕಲ್ ಅನ್ನು ಹಾಕ್ತೀವಿ. ಆಂಟಿ ಸೀರಮ್ A ಅನ್ನುವಂಥ ಕೆಮಿಕಲ್ ಅನ್ನು ಹಾಕ್ಬಿಟ್ಟು ಬ್ಲಡ್ ಹಾಕ್ತೀವಿ. ಆಂಟಿ ಸೀರಮ್ B ಅನ್ನುವಂಥ ಕೆಮಿಕಲ್ ಅನ್ನು ಹಾಕ್ಬಿಟ್ಟು ಬ್ಲಡ್ ಹಾಕ್ತೀವಿ. ಆಂಟಿ ಸೀರಮ್ D ಅನ್ನುವಂಥ ಒಂದು ಕೆಮಿಕಲ್ ಅನ್ನು ಹಾಕ್ಬಿಟ್ಟು ನಾವೇನ್ ಮಾಡ್ತೀವಿ, ಬ್ಲಡ್ ಅನ್ನು ಹಾಕ್ತೀವಿ. 3 ಕಡೆ ಬ್ಲಡ್ ಹಾಕಿದೀವಾ ನೋಡ್ಕೊಳ್ಳಿ. ABD ಇಲ್ಲಿ ಬ್ಲಡ್ ಗ್ರೂಪ್ಸ್ ಅಲ್ಲಿ O ಅಂತ ನಾವು ಮೆನ್ಷನ್ ಮಾಡಬಾರ್ದು. O ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಲ್ಲ, D ಅಂತ ಮೆನ್ಷನ್ ಮಾಡ್ಕೋತೀವಿ. ಯಾವ ಕಾರಣಕ್ಕೆ ಅಂದರೆ ಇಲ್ಲಿ ನೋಡಿ, ಇದು RH ಫ್ಯಾಕ್ಟರ್ ಅನ್ನ ಅಂದ್ರೆ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನ ಡಿಸೈಡ್ ಮಾಡುವಂಥದ್ದು D. A ಮತ್ತೆ B ಬ್ಲಡ್ ಗ್ರೂಪ್ಸ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, A ಇದೆ, B ಇದೆ, D ಇದೆ. 3 ಕಡೆ ಏನು ಮಾಡಿದ್ವಿ, 3ಕ್ಕೂ ರಿಲೇಟೆಡ್ ಇರುವಂಥ ಒಂದು ಸ್ಟೈನ್ ಅನ್ನ ಆ್ಯಡ್ ಮಾಡ್ತೀವಿ ಅಥವಾ ಒಂದು ಕೆಮಿಕಲ್ ಅನ್ನು ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದಾಗ ಗ್ರೂಪ್ A ಅಲ್ಲಿ ಆಂಟಿ ಸೀರಮ್ A ಜೊತೆಯಲ್ಲಿ ಬ್ಲಡ್ ಹಾಕಿದೀವಿ. ಗ್ರೂಪ್ ಬಿ ಅಲ್ಲಿ ಆಂಟಿ ಸೀರಮ್ ಬಿ ಜೊತೆ ಬ್ಲಡ್ ಹಾಕಿದೀವಿ. ಗ್ರೂಪ್ ಡಿ ಅಲ್ಲಿ ಆಂಟಿ ಸೀರಮ್ ಡಿ ಜೊತೆ ಬ್ಲಡ್ ಅನ್ನು ಹಾಕಿದೀವಿ. ನೋಡಿ ಇಲ್ಲಿ RH ಫ್ಯಾಕ್ಟರ್ ಅಂದ್ರೆ ಇಷ್ಟೇ, ರೀಸಸ್ ಅನ್ನುವಂಥ ಒಂದು ಕೋತಿಯಿಂದ ಈ ಒಂದು RH ಫ್ಯಾಕ್ಟರ್ ಅನ್ನ ಪಡ್ಕೊಂಡಿರ್ತೀವಿ. ಸೊ ಆ ಒಂದು ಕೋತಿಯಲ್ಲಿರುವಂಥ ರಕ್ತದ ಒಂದು ಅಂಶ ನಮ್ಮ ರಕ್ತದಲ್ಲಿ ಕಂಡು ಬಂದ್ರೆ ಅದು ಪಾಸಿಟಿವ್, ಇಲ್ಲ ಅಂದ್ರೆ ನೆಗೆಟಿವ್ ಅಷ್ಟೇ. RH ಫ್ಯಾಕ್ಟರು ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನ ಡಿಸೈಡ್ ಮಾಡುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ABO ಅಥವಾ ABD ಅಂತ ಇದೆ, ಓಕೆನಾ. ಸೊ ಇಲ್ಲಿ A ಬ್ಲಡ್ ಗ್ರೂಪ್ ಅಲ್ಲಿ ಏನಾಗ್ತಾ ಇದೆ, ಯಾವುದೇ ರೀತಿ ಹೆಪ್ಪುಗಟ್ಟಿಲ್ಲ. ಕೋಆಗುಲೇಷನ್ ಆಫ್ ಬ್ಲಡ್, ಇದನ್ನ ಆಧಾರವಾಗಿ ಇಟ್ಕೊಂಡು ಬ್ಲಡ್ ಗ್ರೂಪ್ಸ್ ಅನ್ನ ಡಿಸೈಡ್ ಮಾಡ್ತೀವಿ. ಕೋಆಗುಲೇಷನ್ ಅಂದ್ರೆ ಏನು, ಹೆಪ್ಪುಗಟ್ಟುವಂಥದ್ದು, ಕ್ಲಾಟ್ ಆಗುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಯಾವುದೇ ರಕ್ತ ಹೆಪ್ಪುಗಟ್ಟಿಲ್ಲ. ಯಾವುದು A, ನಾವಿಲ್ಲಿ ಕೆಮಿಕಲ್ ಹಾಕಿದೀವಿ ಅಲ್ವಾ, ಕೆಮಿಕಲ್ ಜೊತೆಯಲ್ಲಿ ಬ್ಲಡ್ ಅನ್ನು ಕೂಡ ಹಾಕಿದೀವಿ. ಸೊ ಹಾಗಾಗಿ ಹೆಪ್ಪುಗಟ್ಟಿಲ್ಲ. A ಇಲ್ಲಿ ಏನೂ ಇಲ್ಲ, ನೆಗೆಟಿವ್, ಓಕೆನಾ. ಅದೇ ರೀತಿ ಬಿ ಅಲ್ಲಿ ಏನಾಗಿದೆ, ಹೆಪ್ಪುಗಟ್ಟಿದೆ. ಇಲ್ಲಿ ನೋಡಿ, ಎಲ್ಲೋ ವೈಟಿಶ್ ಕಾಣಿಸ್ತಾ ಇದೆ ಅಲ್ವಾ, ರೆಡ್, ಹೆಪ್ಪುಗಟ್ಟಿದೆ. ಸೊ ಇಲ್ಲಿ ಬಿ ಪ್ರೆಸೆಂಟ್ ಇದೆ. ಅದೇ ರೀತಿ ಡಿ ನೋಡಿ, ಹೆಪ್ಪುಗಟ್ಟಿಲ್ಲ, ಡಿ ಏನಿದೆ, ಆಬ್ಸೆಂಟ್ ಇದೆ. ಸೊ ಹಾಗಾದ್ರೆ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಬಿ ನೆಗೆಟಿವ್ ಅಂತ ಕರಿತೀವಿ. ಯಾಕೆ ಬಿ ನೆಗೆಟಿವ್, ಬಿ ಅನ್ನುವಂಥದ್ದು ಹೆಪ್ಪುಗಟ್ಟಿದೆ. ನೆಗೆಟಿವ್ ಏನಂತ ಹೇಳ್ತೀವಿ, RH ಫ್ಯಾಕ್ಟರ್ ಇಲ್ಲಿ ಹೆಪ್ಪುಗಟ್ಟಿಲ್ಲ. ಸೊ ಹಾಗಾಗಿ ಬಿ ನೆಗೆಟಿವ್. ಅದೇ ಇಲ್ಲಿ ನೋಡಿ, ಅದೇ ಇಲ್ಲಿ ಏನಾದ್ರು ಬಿ ಹೆಪ್ಪುಗಟ್ಟಿದ್ದು, ಡಿ ಹೆಪ್ಪುಗಟ್ಟಿದ್ರೆ, ಎರಡೂ ಏನಾದರೂ ಕೋಆಗುಲೇಟ್ ಆಗಿದ್ರೆ, ಮಿಕ್ಸ್ ಮಾಡಿದಾಗ ಎರಡೂ ಕೋಆಗುಲೇಟ್ ಆಗಿದ್ರೆ ಬಿ ಪಾಸಿಟಿವ್ ಆಗ್ತಾ ಇತ್ತು. ಯಾಕೆ, ಬಿ ಇದೆ, RH ಫ್ಯಾಕ್ಟರ್ ಪಾಸಿಟಿವ್ ಇದೆ. ಅರ್ಥ ಆಯ್ತಾ, ಬಿ ಪಾಸಿಟಿವ್ ಆಗ್ತಾ ಇತ್ತು. ಸೊ ಅದೇ ನೆಕ್ಸ್ಟ್ ಇಲ್ಲಿ ಎ ಇದೆ, ಎ ಹೆಪ್ಪುಗಟ್ಟಿದೆ ಅಂದ್ರೆ ಇದು ಕೋಆಗುಲೇಟ್ ಆಗಿದೆ. ಬರೀ ಎ ಮಾತ್ರ ಕೋಆಗುಲೇಟ್ ಆಗಿದೆ, ಬಿ ಕೋಆಗುಲೇಟ್ ಆಗಿಲ್ಲ, ಡಿ ಕೋಆಗುಲೇಟ್ ಆಗಿಲ್ಲ ಅನ್ಕೊಳ್ಳಿ. ಸೊ ಅವಾಗ ಎ ನೆಗೆಟಿವ್. ಅದೇ ರೀತಿ ಎ ಕೋಆಗುಲೇಟ್ ಆಗಿ ಡಿ ಕೂಡ ಕೋಆಗುಲೇಟ್ ಆಗಿದ್ರೆ, ಹೆಪ್ಪುಗಟ್ಟಿದ್ರೆ ಎ ಪಾಸಿಟಿವ್ ಆಗುತ್ತೆ.
ಅರ್ಥ ಆಯ್ತಾ? ಸೊ ಓನ ಹೆಂಗ್ ಡಿಸೈಡ್ ಮಾಡೋದು ಸರ್? ಓ ಬ್ಲಡ್ ಗ್ರೂಪ್ನ ಹೆಂಗ್ ಡಿಸೈಡ್ ಮಾಡೋದು ಅಂದ್ರೆ ವೆರಿ ವೆರಿ ಸಿಂಪಲ್. ಇಲ್ಲಿ ನೋಡ್ಕೊಳ್ಳಿ, ಓ ಬ್ಲಡ್ ಗ್ರೂಪ್ ಅನ್ನುವಂಥದ್ದು ಇಲ್ಲಿ ನಾವು ಮೆನ್ಷನ್ ಮಾಡಿಲ್ಲ ನೋಡ್ರಿ. 3 ಡ್ರಾಪ್ ರಕ್ತ ತಗೊಳ್ತೀವಿ, 3 ಡ್ರಾಪು ರಕ್ತ ತಗೊಳ್ತಾ ಇದ್ದೀವಿ. ಸೊ ಇಲ್ಲಿ ಆಂಟಿ ಸೀರಮ್ ಎ, ಆಂಟಿ ಸೀರಮ್ ಬಿ, ಆಂಟಿ ಸೀರಮ್ ಡಿ, ಸೇಮ್ ಇದೇ ತರ 3 ರಕ್ತದ ಡ್ರಾಪ್ಗಳನ್ನು ಹಾಕೊಂಡು ಏನ್ ಮಾಡ್ತೀವಿ, ಕೆಮಿಕಲ್ ಅನ್ನು ಆಂಟಿ ಸೀರಮ್ ಎ, ಆಂಟಿ ಸೀರಮ್ ಬಿ, ಆಂಟಿ ಸೀರಮ್ ಡಿ ಅನ್ನು ಹಾಕ್ತಾ ಇದೀವಿ. ಹಾಕದ್ವಾ? ಹಾಕಿದೀವಿ. ಸೊ ಇಲ್ಲಿ 3ರಲ್ಲೂ ಹಾಕದ ಮೇಲೆ ಏನಾಗ್ತಾ ಇದೆ, ಇಲ್ಲಿ ಎಪ್ಪುಗಟ್ಟಿಲ್ಲ, ಎಪ್ಪುಗಟ್ಟಿಲ್ಲ, 3 ಎಪ್ಪುಗಟ್ಟಿಲ್ಲ. 3ರಲ್ಲೂ ಬ್ಲಡ್ ಕೋಆಗ್ಯುಲೇಟ್ ಅಥವಾ ಕ್ಲಾಟ್ ಆಗಿಲ್ಲ ಅಂದ್ರೆ ಇದು ಓ ನೆಗೆಟಿವ್. ವೆರಿ ವೆರಿ ಇಂಪಾರ್ಟೆಂಟ್. ಓ ನೆಗೆಟಿವ್. ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಹೆಂಗ್ ಡಿಸೈಡ್ ಮಾಡ್ತೀವಿ? 3 ಭಾಗದಲ್ಲಿ ಯಾವುದೇ ರೀತಿ ಕೋಆಗ್ಯುಲೇಟ್ ಆಗಿಲ್ಲ, ಅದನ್ನ ಓ ನೆಗೆಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಬ್ಲಡ್ ಹಾಕಿದೀವಲ್ಲ 3 ಕಡೆ, 3 ಕಡೆ ಎಪ್ಪುಗಟ್ತು, ಎ ಬಿ ಡಿ 3 ಕಡೆ ಎಪ್ಪುಗಟ್ತು. ಇದನ್ನ ಏನಂತ ಕರಿತೀವಿ? 3 ಕಡೆ ಎಪ್ಪುಗಟ್ಟಿದ್ರೆ ಎ ಬಿ ಪಾಸಿಟಿವ್ ಅಂತ ಕರಿತೀವಿ. ಎ ಬಿ ಪಾಸಿಟಿವ್. ವೆರಿ ವೆರಿ ಇಂಪಾರ್ಟೆಂಟ್. 3 ಎಪ್ಪುಗಟ್ಟಿಲ್ಲ ಅಂದ್ರೆ ಓ ನೆಗೆಟಿವ್. ಮತ್ತೆ ಓ ಪಾಸಿಟಿವ್ ಹೆಂಗ್ ಸರ್? ಓ ಪಾಸಿಟಿವ್ ಹೆಂಗೆ ಅಂದ್ರೆ ವೆರಿ ವೆರಿ ಸಿಂಪಲ್. ಓ ಪಾಸಿಟಿವ್ ಇಲ್ಲಿ ನೋಡ್ಕೊಳ್ಳಿ, 3 ಕಡೆ ಬ್ಲಡ್ ಹಾಕಿದೀವಿ, ಎ ಬಿ ಡಿ ಅಲ್ವಾ? ಎ ಬಿ ಡಿ ಹಾಕಿದೀವಿ. ಬರೀ ಇಲ್ಲಿ ಮಾತ್ರ ಪಾಸಿಟಿವ್ ಆದ್ರೆ, ಇಲ್ಲಿ ಮಾತ್ರ ಎಪ್ಪುಗಟ್ಟಿದ್ರೆ, ಇಲ್ಲಿ ಮಾತ್ರ ಕೋಆಗ್ಯುಲೇಟ್ ಆದ್ರೆ ಓಕೆನಾ, ಏನಂತ ಕರಿತೀವಿ ಅದನ್ನ? ಇಲ್ಲಿ ಮಾತ್ರ ಕೋಆಗ್ಯುಲೇಟ್ ಆದ್ರೆ ಇದನ್ನೇನಂತ ಕರಿತೀವಿ ಗೊತ್ತಾ? ಓ ಪಾಸಿಟಿವ್ ಅಂತ ಕರಿತೀವಿ. ಯಾಕೆ? ಎ ನೆಗೆಟಿವ್ ಇದೆ, ಬಿ ನೆಗೆಟಿವ್ ಇದೆ, ಇಲ್ಲಿ ಯಾವುದೇ ರೀತಿ ಕೋಆಗ್ಯುಲೇಷನ್ ಆಗಿಲ್ಲ. ಸೊ ಇಲ್ಲಿ ಬರೀ ಡಿ ಅಲ್ಲಿ ಮಾತ್ರ RH ಫ್ಯಾಕ್ಟರ್ ಮಾತ್ರ ಇದೆ. ಸೊ ಹಂಗಾಗಿ ಇದನ್ನ ಓ ಪಾಸಿಟಿವ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಲಿಲ್ಲ ಅಂದ್ರೆ ನೀಟಾಗಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ. ಅರ್ಥ ಆಯ್ತಾ? ಇಲ್ಲಿ ಅರ್ಥ ಆಗ್ಬಿಡುತ್ತೆ ನಿಮಗೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ಬ್ಲಡ್ ಗ್ರೂಪ್ ಆಂಟಿಜನ್ ಯಾವ್ದಿರ್ಬೇಕು, ಆಂಟಿಬಾಡಿ ಯಾವ್ದಿರ್ಬೇಕು, ಯಾರಿಗೆ ಡೊನೇಟ್ ಮಾಡ್ಬೋದು, ಯಾರಿಂದ ಸ್ವೀಕಾರ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ಬ್ಲಡ್ ಗ್ರೂಪ್ ಅಲ್ಲಿ ಯಾರಿಗೆ ದಾನ ಮಾಡ್ಬೋದು, ಯಾರಿಂದ ಸ್ವೀಕಾರ ಮಾಡ್ಕೋಬಹುದು. ಓಕೆನಾ? ನೋಡೋಣ. ನೋಡಿ ಇಲ್ಲಿ ಫಸ್ಟ್ ಬ್ಲಡ್ ಗ್ರೂಪ್ ಎ ಹೆಂಗ್ ಡಿಸೈಡ್ ಮಾಡಿದ್ವಿ? ಬ್ಲಡ್ ಗ್ರೂಪ್ ಎ ಅಂತ ಇಲ್ಲಿ ಡಿಸೈಡ್ ಮಾಡಿದ್ವು ನಾವು ಅಲ್ವಾ? ಸೊ ಇಲ್ಲಿ ಡಿಸೈಡ್ ಮಾಡ್ಕೊಂಡಿದೀವಿ. ಬ್ಲಡ್ ಗ್ರೂಪ್ ಎ ಅಲ್ಲಿ ಯಾವ ಆಂಟಿಜನ್ ಇರಬೇಕು ನಾನು ಅವಾಗ್ಲೇನೆ ಹೇಳಿದ್ದೀನಿ. ಬ್ಲಡ್ ಗ್ರೂಪ್ ಆಂಟಿಜನ್ ಎರಡೂ ಹೇಳಿದ್ದೀನಿ, ಯಾವ ಆಂಟಿಜನ್ ಇದ್ರೆ ಯಾವ ಬ್ಲಡ್ ಗ್ರೂಪ್ ಅಂತ. ಸೊ ಆಂಟಿಜನ್ ಏನೇ ಇರಬೇಕು ಬ್ಲಡ್ ಗ್ರೂಪ್ ಎ ಅಲ್ಲಿ ಅಲ್ವಾ? ಸೊ ಇದಕ್ಕೆ ಡೆಡ್ ಆಪೋಸಿಟ್ ಏನಿರುತ್ತೆ? ಆಂಟಿಜನ್ ಬಿ ಇರುತ್ತೆ. ಡೆಡ್ ಆಪೋಸಿಟ್ ಎಗೆ ಯಾವತ್ತು ಆಪೋಸಿಟ್ ಆಂಟಿಜನ್ ಏನಿರ್ಬೇಕು, ಆಂಟಿಬಾಡಿ ಏನಿರಬೇಕು? ಬಿ ಇರಬೇಕು. ಎ ಬಿ ಎರಡೇ ಇಲ್ಲಿ ಆಂಟಿಜನ್ಗಳು, ಎ ಮತ್ತೆ ಬಿ. ಓಕೆನಾ? ಎರಡೇ ಆಂಟಿಜನ್ಗಳು, ಎ ಬಿ, ಎ ಬಿ ಅಂತ 3 ಆಂಟಿಜನ್ಸ್ ಇರುತ್ತೆ. ಎ ಬಿ 2, ಇದು ಕಂಬೈನೇಷನ್ ಫಾರ್ಮ್ ಒಂದು. ಓಕೆನಾ? ಸೊ ಎ ಬಿ ಮತ್ತೆ ಎ ಬಿ 3 ಇರ್ತಾವಲ್ವ ಆಂಟಿಜನ್ಸು. ಸೊ ಇಲ್ಲಿ ನೋಡಿ, ಆಂಟಿಜನ್ ಎ ಇದ್ರೆ ಆಂಟಿಬಾಡಿ ಕೂಡ ಅಷ್ಟೇ ಎ ಬಿ 2 ಇಲ್ಲಿರ್ಬೇಕು. ಓಕೆನಾ? ಆಂಟಿಬಾಡಿ ಕೂಡ ಸೇಮ್. ಸೊ ಇದಕ್ಕೆ ಆಪೋಸಿಟ್ ಅಂದ್ರೆ ಎ ಆಂಟಿಜನ್ ಇದ್ರೆ ಆಂಟಿಬಾಡಿ ಬಿ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಆಂಟಿಜನ್ ಬಿ ಇದ್ರೆ ಬ್ಲಡ್ ಗ್ರೂಪ್ ಬಿ ಆಗುತ್ತೆ. ಆಯ್ತಾ? ಏನಿರ್ಬೇಕು? ಆಂಟಿಬಾಡಿ ಎ ಇರಬೇಕು. ಅಪೋಸಿಟ್ ಡೆಡ್ ಆಪೋಸಿಟ್ ಇರಬೇಕು. ಓಕೆನಾ? ಸೊ ಅದೇ ರೀತಿ ಎ ಬಿ ಬ್ಲಡ್ ಗ್ರೂಪ್ ಆದ್ರೆ ಎ ಬಿ ಆಂಟಿಜನ್ ಇರುತ್ತೆ. ಇಲ್ಲಿ 2 ಆಂಟಿಜನ್ ಇರುವ ಕಾರಣ ಆಂಟಿಬಾಡಿ ಯಾವುದು ಇರಬಾರ್ದು. ಯಾಕೆಂದ್ರೆ ಎರಡಕ್ಕೂ ಆಪೋಸಿಟ್ ಅಂದ್ರೆ ಎ ಮತ್ತೆ ಬಿ 2 ಇರುವ ಕಾರಣ ಇಲ್ಲಿ ಆಪೋಸಿಟ್ ಅಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ, ನಿಲ್. ಓಕೆನಾ? ಸೊ ಹೆಂಗೆ ಡಿಸೈಡ್ ಬ್ಲಡ್ ರಿಸೀವಿಂಗ್ ಅಲ್ಲಿ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಓ ಬ್ಲಡ್ ಗ್ರೂಪ್ ನೋಡಿ, ಯಾವುದೇ ಆಂಟಿಜನ್ ಇಲ್ಲ. ನಾನು ಅಲ್ಲಿ ತೋರಿಸಿದ್ದೀನಿ ಆಂಟಿಜನ್ ಯಾವುದೂ ಇಲ್ಲ. ಅರ್ಥ ಆಯ್ತಾ? ಸೊ ಯಾವುದೇ ಆಂಟಿಜನ್ ಇಲ್ಲ. ಸೊ ಹಾಗಾಗಿ ಓ ಅಂತ ಕರಿತೀವಿ. ಇಲ್ಲಿ ಬ್ಲಡ್ ಗ್ರೂಪ್ ಎ ಬಿ 2 ಅಂದ್ರೆ ಆಂಟಿಬಾಡಿ ಎ ಬಿ 2 ಕಂಡು ಬರಬೇಕು. ಓಕೆನಾ? ಆಂಟಿಬಾಡಿ ಎ ಮತ್ತೆ ಬಿ 2 ಇಲ್ಲಿ ಫೌಂಡ್ ಆಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇಲ್ಲಿ ನೋಡಿ, ನೆಕ್ಸ್ಟ್ ಆಂಟಿಜನ್ ಎ ಇತ್ತು, ಆಂಟಿಬಾಡಿ ಬಿ ಇದೆ ಅಲ್ವಾ? ಸೊ ಆಂಟಿಬಾಡಿ ಬಿ ಇರೋದ್ರಿಂದ ಆಂಟಿಬಾಡಿ ಬಿ ಇರೋರಿಗೆ ಮಾತ್ರ ಬ್ಲಡ್ ಅನ್ನ ಡೊನೇಟ್ ಮಾಡ್ಬೇಕಿಲ್ಲಿ. ಓಕೆನಾ? ಆಂಟಿಬಾಡಿ ಬಿ ಇದ್ರೆ ಮಾತ್ರ ಬ್ಲಡ್ ಅನ್ನ ಡೊನೇಟ್ ಮಾಡಬೇಕು, ಇಲ್ಲ ಅಂದ್ರೆ ಡೊನೇಟ್ ಮಾಡೋಕ್ಕಾಗಲ್ಲ. ಯಾರು? ಇದು ಬ್ಲಡ್ ಗ್ರೂಪ್ ಎ ಅವರು. ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ಅಂತ ಹೇಳೋದಾದ್ರೆ ಆಂಟಿಬಾಡಿ ಬಿ
ಏನು ಮಾಡುತ್ತೆ, ಅವಾಗಲೇ ಹೇಳಿದ್ದೀನಿ, ಆಂಟಿಬಾಡಿ ಎ ಇರುವಂಥ ಬ್ಲಡ್ ಗ್ರೂಪ್ ಅಂದರೆ ಬಿ ಬ್ಲಡ್ ಗ್ರೂಪ್ನೇನಾದರೂ ಕೊಟ್ಟರೆ ಇಮ್ಮಿಡಿಯೇಟಾಗಿ ಅದನ್ನು ಸಾಯಿಸಿಬಿಡುತ್ತೆ, ಶತ್ರು ಅಂದ್ಕೊಂಡು ಸಾಯಿಸುತ್ತೆ. ಸೊ ಇಲ್ಲಿ ಆಪೋಸಿಟ್ಟು ಯಾವುದು, ಎಗೆ ಬಿ ಅಪೋಸಿಟ್ ಇರಬೇಕು, ಬಿಗೆ ಎ ಅಪೋಸಿಟ್ ಇರಬೇಕು. ಇಲ್ವಾ ಎ ಬಿ ಎರಡು ಇತ್ತಾ, ಅದಕ್ಕೆ ಯಾವುದು ಆಪೋಸಿಟ್ ಇರಬಾರ್ದು. ಅರ್ಥ ಆಯ್ತಾ? ಈ ರೀತಿ ಆಪೋಸಿಟ್ ಇದ್ದರೆ ಮಾತ್ರನೇ ಇಲ್ಲಿ ಬ್ಲಡ್ಡನ್ನು ತಗೊಳ್ಳೋಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಎಗೆ ಆಂಟಿಬಾಡಿ ಬಿ ಇರುತ್ತೆ. ಸೊ ಆಂಟಿಬಾಡಿ ಬಿ ಯಾವುದರಲ್ಲಿರುತ್ತೆ ಅಂದರೆ ನೋಡಿ, ಇಲ್ಲಿ ಎದಲ್ಲಿದೆ ಅಲ್ವಾ, ಎ ಅಲ್ಲಿ ಆಂಟಿಬಾಡಿ ಬಿ ಇರಬೇಕು. ಅದೇ ರೀತಿ ಇಲ್ಲೂ ಎ ಇದೆ ಅಲ್ವಾ, ಇಲ್ಲೂ ಕೂಡ ಆಂಟಿಬಾಡಿ ಬಿ ಇರಬೇಕು. ಅದೇ ರೀತಿ ಎ ಬಿ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆನಾ? ಎ ಮತ್ತು ಎ ಬಿ ಬ್ಲಡ್ ಗ್ರೂಪ್ಗೆ ರಕ್ತವನ್ನು ಯಾರು ಕೊಡ್ಬೋದು? ಎ ಬ್ಲಡ್ ಗ್ರೂಪ್ ಅವರು ಕೊಡ್ಬೋದು. ಯಾರಿಂದ ತಗೋಬೋದು ಅಂದರೆ ಎ ಬ್ಲಡ್ ಗ್ರೂಪಿಂದ ತಗೋಬೋದು. ಅದೇ ರೀತಿ ಓ ಬ್ಲಡ್ ಗ್ರೂಪಿಂದ ತಗೋಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಎ ಮತ್ತು ಓ ಬ್ಲಡ್ ಗ್ರೂಪಿಂದ ತಗೋಬೋದು. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಅದೇ ರೀತಿ ಬಿ ಇದೆ ಅಲ್ವಾ, ಬಿ ಬ್ಲಡ್ ಗ್ರೂಪಲ್ಲಿ ಆಂಟಿಜನ್ ಯಾವುದಿದೆ? ಬಿ ಇದೆ. ಅದೇ ರೀತಿ ಅಪೋಸಿಟ್ ಅಂದರೆ ಎ ಬರುತ್ತೆ. ಯಾರ್ಯಾರಿಗೆ ಕೊಡ್ಬೋದು? ಬಿ ಮತ್ತು ಎ ಬಿಗೆ ಕೊಡ್ಬೋದು. ಅಪೋಸಿಟ್ ಸೇಮ್ ಅಲ್ಲಿ ನೋಡ್ರಿ, ಎ ಯಾವುದಕ್ಕೆ ಕೊಡ್ತು? ಎ ಮತ್ತು ಎ ಬಿಗೆ ಕೊಡ್ತು. ಬಿ ಯಾರಿಗೆ ಕೊಡ್ತು? ಬಿ ಮತ್ತು ಎ ಬಿಗೆ ಕೊಡ್ತು. ಓಕೆನಾ? ಸೊ ಅದೇ ರೀತಿ ಬಿ ಮತ್ತು ಓ ಇಂದ ರಿಸೀವ್ ಮಾಡ್ಕೋಬೋದು. ಬಿ ಮತ್ತು ಓ ಇಂದ ರಿಸೀವ್ ಮಾಡ್ಕೋಬೋದು. ನೋಡಿ, ಎ ಬಿ ಬ್ಲಡ್ ಗ್ರೂಪು, ಎ ಬಿ ಆಂಟಿಜನ್ ಇದೆ, ಇಲ್ಲಿ ಯಾವುದೇ ಆಂಟಿಬಾಡಿ ಇಲ್ಲ. ಸೊ ಯಾವುದೇ ದಾಳಿಕಾರರು ಇಲ್ಲ. ಇಲ್ಲಿ ಯಾರನ್ನು ಬೇಕಾದರೂ ಒಳಗಡೆ ತಗೋಬೋದು. ಅರ್ಥ ಆಯ್ತಾ? ಯಾರನ್ನು ಬೇಕಾದರೂ ಒಳಗಡೆ ಬಿಟ್ಕೊಳ್ಳುತ್ತೆ. ಸೊ ಫೈಟ್ ಮಾಡೋದಕ್ಕೆ ಆಂಟಿಬಾಡಿ ಇಲ್ಲ ಇಲ್ಲಿ. ಸೊ ಹಾಗಾಗಿ ಬ್ಲಡ್ಡು ಯಾರ್ಯಾರಿಗೆ ಡೊನೇಟ್ ಮಾಡ್ಬೋದು ಅಂದರೆ ದಟ್ ಈಸ್ ಎ, ಓಕೆ, ಮತ್ತೆ ಎ ಮತ್ತು ಎ ಬಿ. ಆಯಿತಾ? ಎ ಮತ್ತು ಬಿ ಮತ್ತು ಎ ಬಿ, ಸಾರಿ, ಎ ಮತ್ತು ಬಿ ಮತ್ತು ಎ ಬಿಗೆ ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು. ಯಾರಿಂದ ತಗೋಬೋದು? ನಾನು ಈಗಾಗಲೇ ಹೇಳಿದೆ, ಯಾರಿಂದ ಬೇಕಾದರೂ ತಗೋಬೋದು. ಯಾಕೆ? ಇಲ್ಲಿ ಫೈಟ್ ಮಾಡೋದಕ್ಕೆ ಯಾರೂ ಇಲ್ಲ, ಯಾರನ್ನು ಬೇಕಾದರೂ ಕೊಡ್ಬೋದು. ನನ್ನಲ್ಲಿ ಏನು ಶತ್ರು ಅಂದರೆ ಸೋಲ್ಜರ್ಸೇ ಇಲ್ಲ ಅಂದರೆ ನಾನು ಹೆಂಗೆ ಫೈಟ್ ಮಾಡಲಿ ಅಲ್ವಾ? ಸೊ ಫೈಟ್ ಮಾಡುವಂಥದ್ದೇನೂ ಇಲ್ಲ, ಯಾರು ಕೊಟ್ಟರು ತಗೋತೀನಿ. ಸೊ ಹಂಗಾಗಿ ಎ ಇಂದ ತಗೋಬೋದು, ಬಿ ಇಂದ ತಗೋಬೋದು, ಎ ಬಿ ಇಂದ ತಗೋಬೋದು, ಓ ಇಂದ ತಗೋಬೋದು. ಹಾಗಾಗಿ ಬ್ಲಡ್ ಗ್ರೂಪ್ ಎ ಬಿಯನ್ನು ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರಿತೀವಿ, ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಸಾರ್ವತ್ರಿಕ ಸ್ವೀಕಾರಿ ರಕ್ತ ಯಾವುದು? ಎ ಬಿ ಅನ್ನುವಂಥದ್ದು. ಅದೇ ರೀತಿ ಓಗೆ ಬನ್ನಿ. ಓ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಆಂಟಿಜನ್ ಇಲ್ಲ. ನಾನು ಅವಾಗಲೇ ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ, ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾಸಿಟಿವ್ ನೆಗೆಟಿವ್ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ? ಸೊ ಇಲ್ಲಿ ಓ ಅನ್ನುವಂಥದ್ದು ಯಾವುದೇ ಆಂಟಿಜನನ್ನು ಹೊಂದಿಲ್ಲ. ಹಾಗಾದರೆ ಆಂಟಿಬಾಡಿಗಳು ಎರಡೂ ಇರಬೇಕು. ನೋಡ್ರಿ, ಇದಕ್ಕೆ ಆಪೋಸಿಟ್ ಅಂತ ಹೇಳಿದ್ದೀನಿ. ಇಲ್ಲಿ ಎರಡೂ ಇರೋ ಕಾರಣ ಇಲ್ಲಿ ಯಾವುದೂ ಇಲ್ಲ. ಇಲ್ಲಿ ಯಾವುದೂ ಇಲ್ಲದೆ ಇರುವ ಕಾರಣ ಇಲ್ಲಿ ಆಂಟಿಬಾಡಿ ಎ ಬಿ ಎರಡೂ ಇರಬೇಕು. ಆಂಟಿಬಾಡಿ ಎ ಮತ್ತು ಬಿ ಪ್ರತಿಜನಕಗಳು ಅಥವಾ ಪ್ರತಿಜನಕಾಯಗಳು, ಪ್ರತಿಜನಕಗಳು ಯಾವುದೂ ಇಲ್ಲ, ಪ್ರತಿಜನಕಾಯಗಳು ಎರಡೂ ಇರಬೇಕು. ಆಯ್ತಾ? ಸೊ ಪ್ರತಿಜನಕಾಯಗಳು ಎರಡೂ ಇರುವ ಕಾರಣ ಅವು ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ತಗೊಳ್ಳೋದಕ್ಕೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕಾರಣಕ್ಕೆ? ಎ ಬಿ ಎರಡೂ ಇದೆ. ಸೊ ಯಾವುದರಿಂದ ರಕ್ತ ತಗೊಂಡ್ರು ಡ್ಯಾಮೇಜ್ ಸಾಯಿಸಿಬಿಡ್ತವೆ. ಓಕೆನಾ? ಸೊ ಯಾರಿಗೆ ರಕ್ತ ಕೊಡ್ಬೋದು? ಇಲ್ಲಿ ಆಂಟಿಜನ್ ಯಾವುದೂ ಇಲ್ಲದೆ ಇರುವ ಕಾರಣ ರಕ್ತವನ್ನು ಎ ಕೊಡ್ಬೋದು, ಬಿ ಕೊಡ್ಬೋದು, ಎ ಬಿ ಕೊಡ್ಬೋದು. ಅದೇ ರೀತಿ ಓಗೂ ಕೊಡ್ಬೋದು. ಓಕೆನಾ? ಏನಂತ ಕರಿತೀವಿ ಇದನ್ನ? ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ, ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಸಾರ್ವತ್ರಿಕ ದಾನಿ ರಕ್ತದ ಗುಂಪು ಯಾವುದು? ದಟ್ ಈಸ್ ಓ. ಆಯ್ತಾ? ಇದು ಯಾರಿಂದ ರಕ್ತವನ್ನು ತಗೋಬೋದು? ಕೇವಲ ಓನಿಂದ ಮಾತ್ರ ರಕ್ತವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ. ಕೇವಲ ಓನಿಂದ ಮಾತ್ರ ರಕ್ತವನ್ನು ಸ್ವೀಕಾರ ಮಾಡಲು ಸಾಧ್ಯವಾಗಿರುತ್ತೆ. ಸೊ ಯಾರಿಗೆ ಡೊನೇಟ್ ಮಾಡ್ಬೋದು ಅಂದರೆ ಎಲ್ಲರಿಗೂ ಡೊನೇಟ್ ಮಾಡ್ಬೋದು. ಹಾಗಾಗಿ ಇದನ್ನ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ನೋಡ್ರಿ, ಪ್ರಪಂಚಾದ್ಯಂತ ನಾವು ನೋಡಿದಾಗ ಓ ಪಾಸಿಟಿವ್ ಬ್ಲಡ್ನ ಹೊಂದಿರುವಂಥವ್ರ ಸಂಖ್ಯೆ ಎಷ್ಟಿದೆ ಅಂದರೆ 35% ಹೊಂದಿರುತ್ತೆ. ಅಂದರೆ 35% ಜನಸಂಖ್ಯೆ, ಟೋಟಲ್ ಪ್ರಪಂಚದ ಒಂದು ಪಾಪ್ಯುಲೇಷನ್ನಲ್ಲಿ 35%ನಷ್ಟು ಜನರು ಓ ಪಾಸಿಟಿವ್ ಬ್ಲಡ್ಡನ್ನು ಹೊಂದಿರ್ತಾರೆ. 30%ನಷ್ಟು ಜನರು ಎ ಪಾಸಿಟಿವ್ ಬ್ಲಡ್ಡನ್ನು ಹೊಂದಿರ್ತಾರೆ. ಅದೇ ರೀತಿ ಎ ಬಿ ನೆಗೆಟಿವ್ ಇದೆ ಅಲ್ವಾ, ಇದು ಕೇವಲ 1%ನಷ್ಟು ಜನ ಮಾತ್ರ ಹೊಂದಿದ್ದಾರೆ. ಇದನ್ನ ರೇರ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ರೇರ್ ಬ್ಲಡ್ ಗ್ರೂಪ್ ಅಂತ ಕರಿಬೇಕಂದ್ರೆ ಏನು ಕ್ರೈಟೀರಿಯಾ ಇದೆ ಅಂದರೆ 1000ದಲ್ಲಿ ಒಬ್ಬರು ಕಂಡು ಬಂದರೂ ಸಾಕು, ಅದನ್ನ ರೇರ್ ಬ್ಲಡ್ ಗ್ರೂಪ್ ಅಂತ ಕರಿಬೋದು. ಓಕೆನಾ? ಸೊ ನೆಕ್ಸ್ಟ್ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಬರುತ್ತೆ. ಬಾಂಬೆ ಬ್ಲಡ್ ಗ್ರೂಪ್ ಏನಪ್ಪ? ಬಾಂಬೆ ಬ್ಲಡ್ ಗ್ರೂಪ್ ಅಂದರೆ, ಬಾಂಬೆ ಬ್ಲಡ್ ಗ್ರೂಪ್ ಅಂದರೆ ಬಾಂಬೆಯಲ್ಲಿ ಮಾತ್ರ ಸಿಗುತ್ತಾ? ಸೊ ಇಲ್ಲ, ಬಾಂಬೆಯಲ್ಲಿ ಮಾತ್ರ ಸಿಗಲ್ಲ.
ಬಾಂಬೆಯಲ್ಲಿ ಕಂಡಿಡಿದ್ರು. ಸೊ ಹಾಗಾಗಿ ಅದನ್ನ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಕರೀತಾರೆ. ಓಕೆನಾ? ಮುಂಬೈ ಅಂತ ಕರಿತೀವಲ್ವ ಇವಾಗ, ಪ್ರೆಸೆಂಟ್ ಮುಂಬೈ, ಅವಾಗ ಬಾಂಬೆ. ಸೊ ಆ ಬಾಂಬೆ ಬ್ಲಡ್ ಗ್ರೂಪ್ ಅನ್ನುವಂಥದ್ದು ಯಾವ ಕಾರಣಕ್ಕೆ ಬಂತು ಅಂದರೆ ಬಾಂಬೆಯಲ್ಲಿ ಕಂಡಿಡಿದಿದ್ದ ಕಾರಣ. ಏನದರ ವಿಶೇಷತೆಗಳು ಅನ್ನೋದು ನೋಡೋದಕ್ಕೂ ಮುಂಚೆ ಯಾರದನ್ನು ಕಂಡುಹಿಡಿದ್ರು ಅಂದರೆ ಡಾಕ್ಟರ್ ವೈ.ಎಂ. ಬೆಂಡೆ ಅನ್ನುವಂಥ ಡಾಕ್ಟರ್ ಒಬ್ಬರು, ಆಯ್ತಾ, ಒಬ್ಬರು ವೈದ್ಯರು ಏನು ಮಾಡ್ತಾರೆ, ತನ್ನ ಪೇಷಂಟ್ನಲ್ಲಿ ರಕ್ತ ಯಾವ್ದು ಕೊಟ್ಟರು ಮ್ಯಾಚ್ ಆಗ್ತಾ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಯಾವುದಿದು ವಿಚಿತ್ರ ರಕ್ತ ಅಂತ ಒಂದು ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾನೆ, ಅವ್ನ ರಕ್ತ ತಗೊಂಡು ಟೆಸ್ಟ್ ಮಾಡಿದಾಗ ಪ್ರತಿಯೊಂದು ಮನುಷ್ಯನಲ್ಲೂ ಏನು ಮಾಡ್ತವೆ, ಆ್ಯಂಟಿಜನ್ಸು 100 ಇರ್ತವೆ, 100 ಆ್ಯಂಟಿಜನ್ಸ್ ಇರ್ತವೆ. ಸೊ ಅದರಲ್ಲಿ ಪ್ರಮುಖವಾಗಿ ಎ ಇರಲ್ಲ, ಬಿ ಇರಲ್ಲ, ಆಯ್ತಾ, ಎ ಬಿ ಇರಲ್ಲ, ಮತ್ತೆ ಎಚ್ ಅನ್ನುವಂಥ ಆ್ಯಂಟಿಜನ್ ಕೂಡ ಇರಲ್ಲ. ಇವನಲ್ಲಿ ಎ ಇರಲ್ಲ, ಬಿ ಇರಲ್ಲ, ಎಚ್ ಅನ್ನುವಂಥ ಆ್ಯಂಟಿಜನ್ ಮತ್ತೆ ಎ ಬಿ ಆ್ಯಂಟಿಜನ್ನು ಇರಲ್ಲ. ಸೊ 4 ಆ್ಯಂಟಿಜನ್ಗಳು ಇರಲ್ಲ. ಸೊ ಹಾಗಾಗಿ ಮೊದಲಿಗೆ ಇವನು ಕನ್ಫ್ಯೂಸ್ ಆಗ್ತಾನೆ, ಯಾರು, ವೈ.ಎಂ. ಬೆಂಡೆ. ಏನಂತ, ಇದು ಮೇ ಬಿ ಓ ನೆಗೆಟಿವ್ ಆಗಿರ್ಬೋದು, ಇಲ್ಲ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಆಗಿರ್ಬೋದು. ಯಾಕಂದರೆ ಎ ಬಿ ಮತ್ತು ಎ ಬಿ ಯಾವುದೂ ಇಲ್ಲ ಇದರಲ್ಲಿ ಅಲ್ವಾ. ಸೊ ಹಾಗಾಗಿ ಓ ಇರ್ಬೋದು ಅಂತ ಅನ್ಕೋತಾನೆ. ಆಮೇಲೆ ನೀಟಾಗಿ ಅವನು ಇಲ್ಲ ಓನು ಆಗ್ತಾ ಇಲ್ಲ ಅಂತ ನೋಡಿದಾಗ, ಸೊ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಹೆಚ್ ಆಂಟಿಜನ್ ಅನ್ನುವಂಥದ್ದು ನಮ್ಮಲ್ಲೂ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ. ಆದರೆ ಆ ಮನುಷ್ಯನಲ್ಲಿ ಹೆಚ್ ಆಂಟಿಜನ್ ಕೂಡ ಇಲ್ಲ, ಅದರ ಜೊತೆಯಲ್ಲಿ ಎ ಬಿ ಇಲ್ಲ, ಎ ಇಲ್ಲ, ಬಿ ಇಲ್ಲ, ಇಷ್ಟು ಆಂಟಿಜನ್ಸ್ ಇಲ್ಲ. ಸೊ ಹಾಗಾಗಿ ಅವನನ್ನ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಾಂಬೆ ಬ್ಲಡ್ ಗ್ರೂಪ್ ನೋಡಿ, ಎಚ್ ಬ್ಲಡ್ ಗ್ರೂಪ್ ಅಂತ ಕೂಡ ಕರಿತೀವಿ. ಎಚ್ ಬ್ಲಡ್ ಗ್ರೂಪ್ ಆರ್ ಬಾಂಬೆ ಬ್ಲಡ್ ಗ್ರೂಪ್ ಅಂದರೆ ಎರಡೂ ಒಂದೇ. ಸೊ ಏನಕ್ಕೆ ಎಚ್ ಬ್ಲಡ್ ಗ್ರೂಪ್ ಅಂತ ಸ್ಮಾಲ್ ಸಿಂಬಲ್ ತೋರಿಸ್ತೀವಿ ಅಂದರೆ ಅದು ಆಬ್ಸೆಂಟ್ ಇದೆ, ಯಾವುದು ಹೆಚ್ ಆಂಟಿಜನ್ ಆಬ್ಸೆಂಟ್ ಇರುವ ಕಾರಣ ಸ್ಮಾಲ್ ಎಚ್ ಅಲ್ಲಿ ಸಿಂಬಲೈಸ್ ಮಾಡಿ ತೋರಿಸ್ತೀವಿ. ಸ್ಮಾಲ್ ಎಚ್ ಅಲ್ಲಿ ಸಿಂಬಲೈಸ್ ತೋರಿಸುವಂಥ ಬ್ಲಡ್ ಗ್ರೂಪ್ ಯಾವುದು ಅಂದರೆ ಬಾಂಬೆ ಬ್ಲಡ್ ಗ್ರೂಪ್. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಆಂಟಿಜನ್ಸ್ ಇದರಲ್ಲಿ ಯಾವುದೂ ಇಲ್ಲ, ಯಾವುದಿಲ್ಲ, ಎ ಇಲ್ಲ, ಬಿ ಇಲ್ಲ, ಓ ಇಲ್ಲ, ಎಚ್ ಇಲ್ಲ. ಸೊ ಇದನ್ನೇನಂತ ಕರಿತೀವಿ, ಬಾಂಬೆ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಬಾಂಬೆ ಬ್ಲಡ್ ಗ್ರೂಪ್ ಈಗಾಗಲೇ ಹೇಳಿದೆ ನಾನು, ಎಚ್ ಆಯ್ತಾ, ಬ್ಲಡ್ ಗ್ರೂಪ್ ಅಂತ ಕೂಡ ಕರಿತೀವಿ, ಎಚ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಈಗಾಗಲೇ ಹೇಳಿದ್ನಲ್ವಾ, ನೋಡ್ಕೊಳ್ಳಿ. ಪ್ರಪಂಚದಲ್ಲಿ 40 ಲಕ್ಷದಲ್ಲಿ ಒಬ್ಬನಿಗೆ ಕಂಡು ಬರುತ್ತೆ ಈ ಒಂದು ಬ್ಲಡ್ ಗ್ರೂಪ್. ಅಂದ್ರೆ ಮೇಜರ್ ಆಗಿ ನಮ್ಮ ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾದ ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ರಕ್ತದ ಗುಂಪಾಗಿರುತ್ತೆ. ಪ್ರಪಂಚಾದ್ಯಂತ ನಾವು ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ತಗೊಂಡಾಗ 40 ಲಕ್ಷದಲ್ಲಿ ಒಬ್ಬರಿಗೆ ಈ ಒಂದು ರಕ್ತದ ಗುಂಪು ಕಂಡು ಬರ್ತಾ ಇರುತ್ತೆ. ಅದೇ ರೀತಿ ಭಾರತದಲ್ಲಿ, ಇಂಡಿಯಾದಲ್ಲಿ 8 ರಿಂದ 10 ಸಾವಿರ ಜನರಲ್ಲಿ ಒಬ್ಬನಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ತುಂಬಾ ರೇರ್ ಬ್ಲಡ್ ಗ್ರೂಪ್ ಆಗಿರುತ್ತೆ. ಸೊ ಇವರಲ್ಲಿ ಏನಾದರೂ ರಕ್ತ ಲಾಸ್ ಆದರೆ ರಕ್ತ ಕೊಡೋದು ಅಷ್ಟು ಈಸಿ ಅಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ನೋಡ್ಕೊಳ್ಳಿ, 8 ರಿಂದ 10 ಸಾವಿರ ಜನರಲ್ಲಿ ಒಬ್ಬನಿಗೆ ಇಂಡಿಯಾದಲ್ಲಿ ಕಂಡು ಬರ್ತಾ ಇರುತ್ತೆ. ಅದಕ್ಕೆ ರೇರ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಏನಕ್ಕೆ ಈ ಬ್ಲಡ್ ಗ್ರೂಪ್ ಮನುಷ್ಯನಲ್ಲಿ ಕಂಡು ಬರ್ತಾ ಇರುತ್ತೆ ಅಂದ್ರೆ ಡ್ಯೂ ಟು ಇನ್ಬ್ರೀಡಿಂಗ್ ಅಂಡ್ ಕ್ಲೋಸ್ ಕಮ್ಯುನಿಟಿ ಮ್ಯಾರೇಜಸ್. ಅಂದ್ರೆ ತಮ್ಮ ಒಂದು ರಿಲೇಟಿವ್ಸ್ ಅಲ್ಲಿ ಮದುವೆ ಆಗುವಂಥದ್ದು ಅಥವಾ ತುಂಬ ತೀರಾ ಹತ್ತಿರದ ಸಂಬಂಧಗಳಲ್ಲಿ ಮದುವೆ ಆಗುವಂಥದ್ದು. ಸೊ ಇಂಥ ಒಂದು ಆಚರಣೆಗಳಿಂದ ಅತಿ ಹೆಚ್ಚಾಗಿ ಭಾರತದಲ್ಲಿ ಕಂಡು ಬರ್ತಾ ಇರುತ್ತೆ. ಭಾರತದಲ್ಲಿ ಸಂಬಂಧಗಳಿಗೆ ಬೆಲೆ ಹೆಚ್ಚು. ಸೊ ಸಂಬಂಧಿಕರನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥ ದೇಶ ನಮ್ದಾಗಿರುವ ಕಾರಣ ಸೊ ನಮ್ಮಲ್ಲಿ ಹೆಚ್ಚಾಗಿ ಈ ಒಂದು ಬಾಂಬೆ ಬ್ಲಡ್ ಗ್ರೂಪ್ ಕಂಡು ಬರ್ತಾ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೇರ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಬಾಂಬೆ ಬ್ಲಡ್ ಗ್ರೂಪ್ನ ಯಾವ ಆಂಟಿಜನ್ ಇಲ್ಲ, ಹೆಚ್ ಆಂಟಿಜನ್ ಇಲ್ಲ. ಹೆಚ್ ಆಂಟಿಜನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಹೆಚ್ ಆಂಟಿಜನ್ ಇಲ್ಲ. ಸೊ ಹಾಗಾಗಿ ಬಾಂಬೆ ಬ್ಲಡ್ ಗ್ರೂಪ್ ರೇರ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಯಾರು ಕಂಡಿಡಿದ್ರು? ಡಾಕ್ಟರ್ ವೈ.ಎಂ. ಬೆಂಡೆ ಅನ್ನುವಂಥ ವಿಜ್ಞಾನಿ ಇದನ್ನ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ, ಹೆರಿಡಿಟರಿ ಆಗಿ ಅಂದ್ರೆ ಅನುವಂಶಿಕವಾಗಿ ಯಾವ ರೀತಿ ರಕ್ತ ಟ್ರಾನ್ಸ್ಫ್ಯೂಷನ್ ಆಗುತ್ತೆ ಫ್ರಮ್ ಜನರೇಷನ್ ಟು ಜನರೇಷನ್, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಯಾವ ರೀತಿ ರಕ್ತ ಸಾಗಾಣಿಕೆ ಆಗುತ್ತೆ, ತಂದೆ ತಾಯಿಯಿಂದ ಮಕ್ಕಳಿಗೆ ಯಾವ ರೀತಿ ವರ್ಗಾವಣೆ ಆಗುತ್ತೆ, ಯಾವ ಒಂದು ರಕ್ತದ ಗುಂಪು ವರ್ಗಾವಣೆ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಓಕೆ ನೋಡ್ರಿ, ಇಲ್ಲಿ ಮೇಲ್ ಅಂತ ಹಾಕೊಳ್ಳಿ, ಇದು ಫೀಮೇಲ್, ಗಂಡು ಹೆಣ್ಣು. ಗಂಡು ಹೆಣ್ಣು ಅಂತ ನೋಡೋದಾದ್ರೆ ಗಂಡಿನ ರಕ್ತದ ಗುಂಪು ಎ ಇದ್ರೆ ಹೆಣ್ಣಿನ ರಕ್ತದ ಗುಂಪು ಎ ಇರುತ್ತೆ. ಅಂಥವ್ರು ಮದುವೆ ಆಗ್ತಾರೆ. ಸೊ ಅಂಥವ್ರು ಕ್ರಾಸ್ ಮಾಡಿಕೊಂಡಾಗ ಅವ್ರಿಗೆ ಹುಟ್ಟುವಂಥ ಮಕ್ಕಳಲ್ಲಿ ಎ ಮತ್ತೆ ಓ ಬ್ಲಡ್ ಗ್ರೂಪ್ ಮಕ್ಕಳು ಮಾತ್ರ ಹುಟ್ಟೋದಕ್ಕೆ ಸಾಧ್ಯ. ಯಾಕಂದ್ರೆ ಇಬ್ರು ಎ ಇದ್ದಾಗ ಎ ಹುಟ್ಟುತ್ತೆ, ಇಲ್ವಾ ಓ ಬ್ಲಡ್ ಗ್ರೂಪ್ ಇರುವಂಥ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಎ ಮತ್ತೆ ಬಿ, ತಂದೆ ಎ ಇದ್ದು ತಾಯಿ ಬಿ ಇದ್ರೆ ಸೊ ಎ ಬಿ ಎರಡೂ ಇರುವ ಕಾರಣ ಯಾವ ರಕ್ತದ ಗುಂಪಿನ ಮಕ್ಕಳು ಬೇಕಾದರೂ ಹುಟ್ಬೋದು. ಎ ಬಿ ಓ. ಅರ್ಥ ಆಯ್ತಾ? ಯಾರಲ್ಲಿ ಇದು ಸಾಧ್ಯ ಅಂದ್ರೆ ತಂದೆ ಎ ಇದ್ದು ತಾಯಿ ಬಿ ಬ್ಲಡ್ ಗ್ರೂಪ್ ಇದ್ದಾಗ
ಸೊ ಈ ಒಂದು 4 ರಕ್ತದ ಗುಂಪುಗಳನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ತಂದೆ ಎ ಬ್ಲಡ್ ಗ್ರೂಪ್ ಇರುತ್ತೆ, ತಾಯಿ ಎ ಬಿ ಬ್ಲಡ್ ಗ್ರೂಪ್ ಅನ್ನು ಹೊಂದಿದ್ರೆ 3 ಬ್ಲಡ್ ಗ್ರೂಪ್ಗಳನ್ನು ಮಾತ್ರ ಹೊಂದಿರೋದಕ್ಕೆ ಸಾಧ್ಯ. ಯಾವುದು? ಎ ಬಿ ಎ ಬಿ. ಓ ಮಾತ್ರ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಏನಾದರೂ ತಂದೆ ಎ ಇದ್ದು ತಾಯಿ ಎ ಬಿ ಇದ್ದು, ಅಥವಾ ತಾಯಿ ಎ ಬಿ ಇದ್ದು ತಂದೆ ಎ ಇದ್ರೆ, ಅಂತಹ ಒಂದು ಮಕ್ಕಳಿಗೆ ಏನಾದರೂ ಯಾವ ಬ್ಲಡ್ ಗ್ರೂಪ್ ಇದ್ರೆ, ಓ ಬ್ಲಡ್ ಗ್ರೂಪ್ ಇದ್ರೆ, ಅದು ಡೌಟ್ ಪಡಬೇಕಾಗಿರುವಂಥ ವಿಚಾರ. ಆಯ್ತಾ? ಯಾವುದೇ ಕಾರಣಕ್ಕೂ ಆ ರೀತಿ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಎ ಬ್ಲಡ್ ಗ್ರೂಪು ಓ ಬ್ಲಡ್ ಗ್ರೂಪ್ಗೆ ಕ್ರಾಸ್ ಮಾಡಿದಾಗ ಇಲ್ಲ ಎ ಹುಟ್ಟುತ್ತೆ, ಇಲ್ಲ ಓ ಹುಟ್ಟುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ಬಿ ಮತ್ತೆ ಬಿ ಬ್ಲಡ್ ಗ್ರೂಪ್ ನಡುವೆ ನಾವು ಕ್ರಾಸ್ ಮಾಡಿದಾಗ ಇಲ್ಲ ಬಿ ಗ್ರೂಪ್ ಹುಟ್ಟಬೇಕು, ಇಲ್ಲ ಓ ಗ್ರೂಪ್ ಹುಟ್ಟಬೇಕು. ಯಾಕಂದ್ರೆ 2 2 ಎ ಅಲ್ಲಿ ಇಲ್ಲಿ 2 ಎ ಇದ್ದಾಗ ಎ ಆರ್ ಓ, 2 ಬಿ ಇದ್ದಾಗ ಬಿ ಆರ್ ಓ. ಅರ್ಥ ಆಯ್ತಾ? ಎ ಮತ್ತೆ ಬಿ ಕ್ರಾಸ್ ಆದಾಗ ಯಾವ್ದಾಗುತ್ತೆ? ಎ ಮತ್ತೆ ಬಿ ಕ್ರಾಸ್ ಆದಾಗ 4 ಬ್ಲಡ್ ಗ್ರೂಪ್ ಹುಟ್ಟುವಂತ ಚಾನ್ಸಸ್ ಇದೆ. ಎ ಮತ್ತೆ ಎ ಬಿ ಕ್ರಾಸ್ ಆದಾಗ ಓನ್ಲಿ 3 ಬ್ಲಡ್ ಗ್ರೂಪ್ ಹುಟ್ಟೋದಕ್ಕೆ ಮಾತ್ರ ಚಾನ್ಸ್. ಓ ಬ್ಲಡ್ ಗ್ರೂಪ್ ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಬಿ ಮತ್ತೆ ಎ ಬಿ ಹುಟ್ಟಿದಾಗ ಇಲ್ಲಿ ನೋಡಿ ಓ ಬ್ಲಡ್ ಗ್ರೂಪ್ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಓ ಬ್ಲಡ್ ಗ್ರೂಪು ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ 2 ಕಂಡೀಷನ್ ಅಲ್ಲಿ. ಇವೆರಡು ಕಂಡೀಷನ್ ಯಾವುದು ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು 2 ಕಂಡೀಷನ್ ಅಲ್ಲಿ ಓ ಬ್ಲಡ್ ಗ್ರೂಪ್ ಇರುವಂತ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಿ ಮತ್ತೆ ಓ ಬ್ಲಡ್ ಗ್ರೂಪ್ಗೆ ನಾವು ಕ್ರಾಸ್ ಮಾಡಿದಾಗ ಬಿ ಬ್ಲಡ್ ಗ್ರೂಪು ಇಲ್ಲ ಓ ಬ್ಲಡ್ ಗ್ರೂಪ್ ಹುಟ್ಟುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ಎ ಬಿ ಮತ್ತೆ ಎ ಬಿಗೆ ಕ್ರಾಸ್ ಮಾಡಿದಾಗ ಸೇಮ್ ಅದೇ ರೀತಿ ಓ ಬ್ಲಡ್ ಗ್ರೂಪ್ ಮಕ್ಕಳು ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ. ಇದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಆಯ್ತಾ? ಕ್ವಶನ್ ಆಗಿದೆ ಎಕ್ಸಾಮಲ್ಲಿ. ಎ ಮತ್ತೆ ಎ ಬಿ ಬ್ಲಡ್ ಗ್ರೂಪ್ ಇರುವಂತ ಪುರುಷ ಮತ್ತು ಮಹಿಳೆ ಮದುವೆ ಆದಾಗ ಯಾವ ರಕ್ತದ ಗುಂಪನ್ನು ಹೊಂದಿರುವ ಮಗು ಅವರಿಗೆ ಹುಟ್ಟುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು, ಅಲ್ಲಿ ಓ ಕೂಡ ಇರುತ್ತೆ ಆಪ್ಷನ್, ಓ ಕೂಡ ಕೊಡ್ತಾನೆ. ಸೊ ಓ ಆಪ್ಷನ್ ಅಲ್ಲ, ಓ ಮಗು ಹುಟ್ಟಲ್ಲ. ಅರ್ಥ ಆಯ್ತಾ? ಎ ಬಿ ಎ ಬಿ 3 ರಕ್ತದ ಗುಂಪನ್ನು ಹೊಂದಿರುವಂತ ಮಕ್ಕಳು ಹುಟ್ಟಬಹುದು, ಅಷ್ಟೇ ಅವಕಾಶ. ಆಯ್ತಾ? ಇಲ್ಲಿ ನೋಡಿ ಸೇಮ್ ಇದು ಅಷ್ಟೇ, ಓ ಬ್ಲಡ್ ಗ್ರೂಪ್ ಹೊಂದಿರೋದಕ್ಕೆ ಚಾನ್ಸ್ ಇಲ್ಲ. ಎ ಬಿ ನಡುವೆ ಮದುವೆ ಆದಾಗ, ಎ ಬಿ ಮತ್ತೆ ಓಗೆ ಮದುವೆ ಆದಾಗ ಎ ಆರ್ ಬಿ ಅಷ್ಟೇ ಡಾಮಿನೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ಇಲ್ಲೂ ಅಷ್ಟೇ ಓ ಬ್ಲಡ್ ಗ್ರೂಪ್ ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ, ಅಥವಾ ಎ ಬಿ ಬ್ಲಡ್ ಗ್ರೂಪ್ ಬರೋಕ್ಕೆ ಚಾನ್ಸೇ ಇಲ್ಲ. ಯಾವುದು? ಎ ಬಿ ಮತ್ತೆ ಓಗೆ ಕ್ರಾಸ್ ಮಾಡಿದಾಗ 2 ಸ್ಪ್ಲಿಟ್ ಆಗ್ಬಿಡುತ್ತೆ, ಎ ಆರ್ ಬಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಓ ಬ್ಲಡ್ ಗ್ರೂಪ್ ಮತ್ತೆ ಓ ಬ್ಲಡ್ ಗ್ರೂಪ್ಗೆ ಇದು ಏನ್ ಮಾಡಿದಾಗ ಕ್ರಾಸ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಓ ಬ್ಲಡ್ ಗ್ರೂಪ್ ಮಕ್ಕಳೇ ಹುಟ್ಟಬೇಕು. ಆಯ್ತಾ? ಇಲ್ವಾ? ಅಲ್ಲೇನೋ ಅನುಮಾನ. ಓಕೆನಾ? ಓ ಬ್ಲಡ್ ಗ್ರೂಪ್ ಮಕ್ಕಳೇ ಹುಟ್ಟಬೇಕಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಚಾರ್ಟ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಅಂಡ್ ಯುವರ್ ಜನರಲ್ ನಾಲೆಡ್ಜ್. ಓಕೆ, ನೆಕ್ಸ್ಟ್ ನೋಡ್ರಿ, ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ. ಏನಪ್ಪ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂದ್ರೆ? ಇದೊಂದು ತಾಯಿ ಮತ್ತು ಮಗುವಿನ ಅಂದ್ರೆ ಜೀವನ ಅಥವಾ ಒಂದು ಜೀವಕ್ಕೆ ಸಂಬಂಧಪಟ್ಟಂತ ರೋಗ ಆಗಿರುತ್ತೆ, ಅಥವಾ ಒಂದು ವಿಚಾರ ಆಗಿರುತ್ತೆ. ಓಕೆನಾ? ಸೊ ಈ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎರಿಥ್ರೋಸೈಟ್ಸ್ ಆಫ್ ಎ ಫೀಟಸ್ ಡೆಸ್ಟ್ರಾಯ್ಡ್ ಇನ್ ಎ ಮೆಟರ್ನಲ್ ಇಮ್ಯೂನ್ ರಿಯಾಕ್ಷನ್ ರಿಸಲ್ಟಿಂಗ್ ಫ್ರಮ್ ಎ ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಬಿಲಿಟಿ ಬಿಟ್ವೀನ್ ಫೀಟಸ್ ಅಂಡ್ ದಿ ಮದರ್. ಅಂದ್ರೆ ಏನ್ ಗೊತ್ತಾ? ತಾಯಿ ಮತ್ತು ಮಗುವಿನ RH ಫ್ಯಾಕ್ಟರ್ಗಳು ಮ್ಯಾಚ್ ಆಗದಾಗಿದ್ದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ತಂದೆ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ದು ತಾಯಿ ಬ್ಲಡ್ ಗ್ರೂಪ್ ನೆಗೆಟಿವ್ ಇದ್ರೆ, ಆಯ್ತಾ, ಮಗುವಿಗೇನಾದರೂ ತಂದೆ ಬ್ಲಡ್ ಗ್ರೂಪ್ ಬಂದು ತಾಯಿದು ಆಲ್ರೆಡಿ ಏನಿದೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ, ಆಯ್ತಾ, ಅಂತ ಒಂದು ಸ್ತ್ರೀ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರುವಂತ ಮಗನ ಗರ್ಭಧಾರಣೆಯನ್ನು ಮಾಡಿಕೊಂಡ್ರೆ ಜನನ ಕೊಡುವಂತ ಸಂದರ್ಭದಲ್ಲಿ ಏನಾಗ್ಬೋದು? ಇಬ್ಬರ ರಕ್ತ ಮಿಕ್ಸ್ ಆಗ್ಬೋದು. ಸೊ ಇಬ್ಬರದು ರಕ್ತ ಮಿಕ್ಸ್ ಆಗಿ ತಾಯಿ ರಕ್ತ ಡಾಮಿನೆನ್ಸ್ ಅನ್ನ ಪಡ್ಕೊಂಡು ಈ ಒಂದು ಮಗುವಿನ ರಕ್ತವನ್ನ ಶತ್ರು ಅನ್ಕೊಂಡು ನಾಶ ಮಾಡಿಬಿಡುತ್ತೆ, ಸಾಯಿಸಿಬಿಡುತ್ತೆ. ಸೊ ಸಾಯಿಸ್ಬಿಟ್ಟು ಮಗು ಸಾಯುತ್ತೆ. ಮಗು ಸತ್ರೆ ಒಳಗಡೆ ತಾಯಿ ಕೂಡ ಸಾಯುತ್ತೆ. ಸೊ ಇಬ್ಬರ ಜೀವಕ್ಕೂ ಇದು ಕುತ್ತಾಗಿರುತ್ತೆ. ಸೊ ಇಬ್ರು ಸಾಯುವಂತ ಪರಿಸ್ಥಿತಿ ಇರುತ್ತೆ, ಇಲ್ಲ ಒಬ್ರಂತೂ ಖಂಡಿತ ಸಾಯುವಂತ ಪರಿಸ್ಥಿತಿ ಇರುತ್ತೆ. ಸೊ ಅಂತಹ ಕಂಡೀಷನ್ ಅನ್ನ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಕರಿತೀವಿ. ಇನ್ಕಂಪ್ಯಾಟಿಬಿಲಿಟಿ ಆಫ್ RH ಫ್ಯಾಕ್ಟರ್ ಅಂದ್ರೆ, ಸೊ ಪಾಸಿಟಿವ್ ಆರ್ ನೆಗೆಟಿವ್ ಏನಾಗುತ್ತೆ, ಇವೆರಡು ಬೇರೆ ಬೇರೆ ಇರುವ ಕಾರಣ ಹೋರಾಟ ಮಾಡಿಕೊಂಡು ಯಾವ್ದು ಗಟ್ಟಿನೋ ಅದು ಉಳ್ಕೊಳ್ಳುತ್ತೆ, ಇನ್ನು ಮಿಕ್ಕಿದ್ ಸತ್ತೋಗುತ್ತೆ. ಅರ್ಥ ಆಯ್ತಾ? ರಕ್ತವನ್ನೇ ಸಾಯಿಸುವಂತ
ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ ಹಾಗಾಗಿ ಜೀವಕ್ಕೆ ಗೊತ್ತಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಕಂಡೀಷನ್ ಅನ್ನ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಕರಿತೀವಿ. ಇದು ಕೂಡ ಅಷ್ಟೇ ತುಂಬಾ ಕ್ಲೋಸ್ಡ್ ರಿಲೇಟಿವ್ಸ್ ಅಲ್ಲಿ ನಾವು ನೋಡಬಹುದಾಗುತ್ತೆ, ಕ್ಲೋಸ್ ಕಮ್ಯುನಿಟಿ ಮ್ಯಾರೇಜಸ್ ಅಲ್ಲಿ ನೋಡಬಹುದಾಗುತ್ತೆ ಈ ಒಂದು ಕಂಡೀಷನ್ಸ್ ಅನ್ನ ನಾರ್ಮಲಿ. ಸೊ ಹಾಗಾಗಿ ಬ್ಲಡ್ ಗ್ರೂಪ್ಸ್ ಅನ್ನ ಕೇಳ್ಕೊಂಡು ಮದುವೆ ಆದ್ರೂ ಒಳ್ಳೇದೇ, ಇಲ್ಲ ಅಂದ್ರೂ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ, ಒಂದು ಟ್ರೀಟ್ಮೆಂಟ್ ಇದೆ. ಏನು ಅಂದ್ರೆ, ಯಾರೋ ಒಂದು ವೈಫ್ ಪ್ರೆಗ್ನೆಂಟ್ ಆದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಫಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತಾರೆ ಅಲ್ವಾ. ಬ್ಲಡ್ ಟೆಸ್ಟ್ ಏನೇನ್ ಮಾಡ್ತಾರೆ, ಮಗುದು ಬ್ಲಡ್ ಟೆಸ್ಟ್ ಮಾಡ್ತಾರೆ ಪ್ಲಸ್ ತಾಯಿದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡೋದು ಏನಕ್ಕೆ ಅಂತ ತಿಳ್ಕೊಂಡಿದ್ದೀರಾ? ಏನಕ್ಕೆ ಅಂದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ. ಮಗುವಿನ ಬ್ಲಡ್ ಗ್ರೂಪ್ ಯಾವುದು, ತಾಯಿಯ ಬ್ಲಡ್ ಗ್ರೂಪ್ ಯಾವುದು, ಎರಡರಲ್ಲೂ RH ಫ್ಯಾಕ್ಟರ್ ಏನಾದರೂ ಬೇರೆ ಬೇರೆ ಇದೆಯಾ, ಪಾಸಿಟಿವ್ ಆರ್ ನೆಗೆಟಿವ್ ಬೇರೆ ಬೇರೆ ಇದೆಯಾ. ಸೊ ಇದ್ದಾಗ ನಾವು ಏನ್ ಮಾಡ್ಬೋದು ಅಂದ್ರೆ ಆಂಟಿ ಡಿ ಅನ್ನುವಂತಹ ಇಂಜೆಕ್ಷನ್ ಅನ್ನು ಕೊಟ್ಟು, ಆಂಟಿ ಡಿ ಅನ್ನುವಂಥ ಇಂಜೆಕ್ಷನ್ ಅನ್ನು ಕೊಟ್ಟು ಏನ್ ಮಾಡ್ಬೋದು, ತಾಯಿ ಮತ್ತು ಮಗುವನ್ನ ಇಬ್ಬರನ್ನೂ ರಕ್ಷಣೆ ಮಾಡ್ಬೋದು. ಅರ್ಥ ಆಯ್ತಾ? ಯಾವುದೇ ಭಯ ಇಲ್ಲ, ಇವಾಗ ಟೆಕ್ನಾಲಜಿ ಡೆವಲಪ್ ಆಗಿದೆ. ಸೊ ಆ ಕಾರಣಕ್ಕೆ ನಾವು ಭಯ ಪಡುವಂತ ಅಗತ್ಯ ಇಲ್ಲ, ಇವಾಗ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಓಕೆನಾ? ಮೊದಲಿನ ಕಾಲದಲ್ಲಿ ಇವ್ಯಾವು ಗೊತ್ತಿರಲಿಲ್ಲ. ಸೊ ಹಾಗಾಗಿ ತಾಯಿ ಮಗು ಇಬ್ರು ಸಾಯ್ತಾ ಇದ್ರು ಅಲ್ವಾ. ಮೆಟರ್ನಲ್ ಡೆತ್ ತುಂಬಾ ಆಗ್ತಾ ಇತ್ತು ಇಂಡಿಯಾದಲ್ಲಿ. ಸೊ ಇವಾಗ ಕಂಟ್ರೋಲ್ಗೆ ಬರ್ತಾ ಇದೆ. ಯಾಕೆಂದ್ರೆ ಸೈನ್ಸ್ ಅಡ್ವಾನ್ಸ್ ಆಯಿತು, ಸೊ ಮೆಡಿಕಲ್ ಫೀಲ್ಡು ಅಡ್ವಾನ್ಸ್ ಆಯಿತು. ಸೊ ಹಾಗಾಗಿ ಇವಾಗ ಇದಕ್ಕೆಲ್ಲ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಮಗು ಯಾವ ಲಿಂಗವನ್ನ ಹೊಂದಿದೆ ಅಂದ್ರೆ ಯಾವ ಸೆಕ್ಸ್ ಅನ್ನ ಹೊಂದಿದೆ ಬೇಬಿ ಅನ್ನುವಂಥದ್ದನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೀವಿ? ಯಾವ ಟೆಕ್ನಿಕ್ಕು? ಆಮ್ನಿಯೋಸೆಂಟೆಸಿಸ್ ಅಂತ. ಆಮ್ನಿಯೋಸೆಂಟೆಸಿಸ್ ಇಸ್ ಅ ಟೆಕ್ನಿಕ್ ವಿಚ್ ಇಸ್ ಯೂಸ್ಡ್ ಟು ಫೈಂಡ್ ಔಟ್ ದಿ ಸೆಕ್ಸ್ ಆಫ್ ಎ ಬೇಬಿ ಅಲ್ವಾ. ಸೊ ತಾಯಿಯ ಗರ್ಭದಲ್ಲಿ ಏನಿರುತ್ತೆ, ಒಂದು ದ್ರವ್ಯ ಇರುತ್ತಲ್ವಾ. ಏನಕ್ಕೆ? ಫ್ರಿಕ್ಷನ್ ಅನ್ನ ಮೇಂಟೈನ್ ಮಾಡೋದಕ್ಕೆ, ಲ್ಯೂಬ್ರಿಕೇಶನ್ ಅನ್ನ ಕೊಡೋದಕ್ಕೆ, ಬೇಬಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ರೀತಿ ಕೆಲವೊಂದು ಜೆಲ್ನ ರೀತಿಯಲ್ಲಿ ಒಂದು ದ್ರವ್ಯ ಕಾಪಾಡ್ತಾ ಇರುತ್ತೆ ಮಗುವನ್ನ. ನೋಡಿ, ಈ ಒಂದು ದ್ರವ್ಯ, ಈ ಒಂದು ಜೆಲ್ ಅಥವಾ ಫ್ಲೂಯಿಡ್ ಕಾಪಾಡ್ತಾ ಇರುತ್ತೆ. ಇದನ್ನೇನಂತ ಕರಿತೀವಿ? ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರಿತೀವಿ, ಆಮ್ನಿಯೋಟಿಕ್ ದ್ರವ್ಯ ಅಂತ ಕರಿತೀವಿ. ಈ ದ್ರವ್ಯವನ್ನು ಹೊರಗಡೆ ತಗೊಂಡು ಮಗುವಿನ ಲಿಂಗ ಯಾವುದು ಅಂತ ಡಾಕ್ಟರ್ಸು ಹೇಳ್ಬೋದು. ಸೊ ಇವಾಗ ಅದು ಇಲ್ಲಿಗಲ್, ಇಂಡಿಯಾದಲ್ಲಿ ಎಲ್ಲ ವರ್ಲ್ಡ್ ವೈಡ್ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ. ಯಾಕೆ ಹೆಣ್ಣು ಮಕ್ಕಳ ಹತ್ಯೆ ಆಗ್ತಾ ಇತ್ತು, ಭ್ರೂಣ ಹತ್ಯೆಗಳು ಜಾಸ್ತಿ ಆಗ್ತಾ ಇತ್ತು. ಯಾವ ಕಾರಣಕ್ಕೆ? ನಮಗೆ ಗಂಡು ಮಗು ಬೇಕು, ಹೆಣ್ಣು ಮಗು ಆದ್ರೆ ಬೇಡ ಅಂತ. ಸೊ ಗರ್ಭ ತೆಗೆಸ್ಕೊಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಇದನ್ನ ಇಲ್ಲೀಗಲ್ ಅಂತ ಪರಿಗಣಿಸಿ ನಮ್ಮ ವರ್ಲ್ಡ್ ವೈಡ್ ಆಲ್ಮೋಸ್ಟ್ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ ಇದನ್ನು. ಯಾವುದೇ ಕಾರಣಕ್ಕೂ ಆ ಒಂದು ಮಗುವಿನ ಸೆಕ್ಸ್ ಅನ್ನ ಹೇಳಿದ್ರೆ ತಂದೆ ತಾಯಿಗೆ ಡಾಕ್ಟರ್ಸು ಅದು ಅಫೆನ್ಸಿವ್ ಇಶ್ಯೂ ಆಗುತ್ತೆ. ಸೊ ಅವ್ರನ್ನ ಅರೆಸ್ಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಅಫೆನ್ಸಿವ್, ಇಟ್ ಈಸ್ ಇಲ್ಲೀಗಲ್. ಓಕೆನಾ? ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕೆಲವೊಂದು ಕ್ವಶನ್ಸು ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಹೆಮಟೋಪೋಯಿಸಿಸ್, ಈಗಾಗಲೇ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ. ಹೆಮಟೋಪೋಯಿಸಿಸ್ ಅಂದ್ರೆ ಕಂಪ್ಲೀಟ್ ಪ್ರೊಡಕ್ಷನ್ ಆಫ್ ಬ್ಲಡ್ ಅಲ್ಲ, ಬದಲಾಗಿ ಯಾವುದು RBC ಅಲ್ವಾ. RBCಗಳ ಉತ್ಪಾದನೆಯನ್ನು ಹೆಮಟೋಪೋಯಿಸಿಸ್ ಅಂತ ಕರಿತೀವಿ. ಸೊ RBC ಏನಂತ ಕರಿತೀವಿ? ಎರಿಥ್ರೋಸೈಟ್ಸ್. ಎರಿಥ್ರೋ ಅಂದ್ರೆ ರೆಡ್ ಪಿಗ್ಮೆಂಟ್, ಕೆಂಪು ಬಣ್ಣದ ವರ್ಣಕ ಇರುವ ಕಾರಣ ಯಾವುದು ಬ್ಲಡ್ ರೆಡ್ ಆಗಿರುತ್ತೆ. ಎರಿಥ್ರೋಸೈಟ್ಸ್ ರೆಡ್ ಕಲರ್ ಅಲ್ವಾ. ಸೊ ಇದು ಆನ್ಸರ್ ಆಗುತ್ತೆ. ಅದೇ ರೀತಿ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಿ ಕ್ಲಾಟ್ ಫಾರ್ಮೇಶನ್ ಅಂತ ಕೇಳಿದಾನೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಹೆಪ್ಪುಗಟ್ಟುವಲ್ಲಿ ಬೇಕಾಗಿಲ್ಲ ಅಂತ ಕೇಳಿದಾನೆ. ಅದಕ್ಕೆ ಆನ್ಸರ್ ಯಾವುದು? ವಿಟಮಿನ್ K ಬೇಕು. ಹೇಳಿದಿನಲ್ಲ, ಫಿಲೋಕ್ವಿನೈನ್ ಅಂತ ಹೇಳಿಲ್ವಾ ಅವಾಗಲೇ? ಫಿಲೋಕ್ವಿನೈನ್ ಒಂದು ರಾಸಾಯನಿಕ ವಸ್ತು, ಫಿಲೋಕ್ವಿನೈನ್ ಅನ್ನುವಂಥದ್ದು ವಿಟಮಿನ್ K ಅಲ್ಲಿ ಕಂಡು ಬರುತ್ತೆ. ಸೊ ಕ್ಯಾಲ್ಸಿಯಂ ಕೂಡ ಬೇಕು. ಕ್ಯಾಲ್ಸಿಯಂ ಈಸ್ ರಿಕ್ವೈರ್ಡ್ ಫಾರ್ ದಿ ಕ್ಲಾಟಿಂಗ್ ಆಫ್ ಬ್ಲಡ್. ಓಕೆನಾ? ಸೊ ಅದೇ ರೀತಿ ಫಿಬ್ರಿನೋಜನ್ ಅನ್ನುವಂಥದ್ದು ಬೇಕೇ ಬೇಕು, ಪ್ರೋಟೀನ್. ಅವಾಗ್ಲೇನೆ ಹೇಳಿದ್ದೀನಿ ನಾನು. ಏನ್ ಮಾಡುತ್ತಿದ್ದು? ಫಿಬ್ರಿನ್ ಅನ್ನುವಂಥ ಪ್ರೋಟೀನ್ ಏನ್ ಮಾಡುತ್ತೆ? ಫಿಬ್ರಿನೋಜನ್ ಅನ್ನುವಂಥ ಪ್ರೋಟೀನು ಫಿಬ್ರಿನ್ ಎಂಬ ನಾಳಗಳು ಅಥವಾ ದಾರದ ರೀತಿಯ ರಚನೆಗಳನ್ನು ಉಂಟು ಮಾಡಿ ಈ ರೀತಿ ಮೆಶ್ ಅನ್ನು ಫಾರ್ಮೇಶನ್ ಮಾಡಿ ಗಾಯ ಆಗುವ ಜಾಗದಿಂದ ರಕ್ತ ಹೊರಗಡೆ ಬರದೇ ಇರೋ ರೀತಿ ತಡೆಯುವಲ್ಲಿ ಕೆಲಸ ಮಾಡುತ್ತೆ. ಫಿಬ್ರಿನೋಜನ್ ಅನ್ನುವಂಥ ಪ್ರೋಟೀನು ಫಿಬ್ರಿನ್ ಅನ್ನ ಏನು ಉಂಟು ಮಾಡೋದಕ್ಕೋಸ್ಕರ. ಸೊ ಇಲ್ಲಿ ಪ್ಲಾಸ್ಮಿನ್ ಅನ್ನುವಂಥದ್ದು ಯಾವುದೇ ರೋಲು ಇಲ್ಲಿ ಬೇಕಾಗಿಲ್ಲ. ಸೊ ಹಾಗಾಗಿ ಪ್ಲಾಸ್ಮಿನ್ ಇಸ್ ದಿ ಆನ್ಸರ್. ಓಕೆ? ಸೊ ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಮಿಸ್ಮ್ಯಾಚ್ ಬಿಟ್ವೀನ್ ಬ್ಲಡ್ ಸೆಲ್ಸ್ ಅಂಡ್ ದೇರ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂದ್ರೆ ರಕ್ತ ಕಣಕ್ಕೂ ಮತ್ತು ಅದರ ಒಂದು ವಿವರಣೆಗೆ ಸಂಬಂಧಿಸಿದಂತೆ ಅಂತ ಇದೆ ಕ್ವಶನ್ ಇಲ್ಲಿ. ನ್ಯೂಟ್ರೋಫಿಲ್ಗಳು, ಈಗಾಗಲೇ ಹೇಳಿದ್ದೀನಿ ನಾನು, ನ್ಯೂಟ್ರೋಫಿಲ್ಸ್ ಏನ್ ಕೆಲಸ ಮಾಡ್ತವೆ?
ಫಸ್ಟ್ ಇಮ್ಮಿಡಿಯೇಟ್ ಆಗಿ ಯಾವುದೋ ಒಂದು ಫಾರಿನ್ ಬಾಡಿ ಎಂಟ್ರಿ ಆಗಿದ ತಕ್ಷಣ ಫ್ಯಾಗೋಸೈಟ್ ಆಗಿ ಕೆಲಸ ಮಾಡುತ್ತೆ. ಫ್ಯಾಗೋಸೈಟ್ಸ್ ಅಂದ್ರೆ ಯಾವ್ಯಾವು? ಮೋನೋಸೈಟ್ಗಳು ಮತ್ತು ನ್ಯೂಟ್ರೋಫಿಲ್ಸ್ ಎರಡನ್ನೂ ಸೇರಿಸಿ ಫ್ಯಾಗೋಸೈಟ್ಸ್ ಅಂತ ಕರಿತೀವಿ. ಯಾಕೆ? ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಇಮ್ಮಿಡಿಯೇಟ್ ಆಗಿ ಫೈಟ್ ಮಾಡ್ತಾವೆ. ಯಾವುದೇ ಒಂದು ಫಾರಿನ್ ಬಾಡಿ ಅಥವಾ ಬ್ಯಾಕ್ಟೀರಿಯಾ ಅಥವಾ ಒಂದು ಫಂಗಸ್ಸು ಮೈಕ್ರೋ ಆರ್ಗ್ಯಾನಿಸಮ್ ಎಂಟ್ರಿ ಆಗಿದ ತಕ್ಷಣ ಇಮ್ಮಿಡಿಯೇಟ್ ರಿಪ್ಲೈ ಮಾಡಿ ಇದನ್ನು ಸಾಯಿಸುವಂಥ ಕೆಲಸ ಈ ಒಂದು ನ್ಯೂಟ್ರೋಫಿಲ್ಸ್ ಮತ್ತೆ ಮೋನೋಸೈಟ್ಸ್ ಮಾಡ್ತವೆ. ಅದಕ್ಕೆ ಫ್ಯಾಗೋಸೈಟ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇಟ್ ಈಸ್ ರೆಸ್ಪಾಂಡ್ ಟು ಟಿಶ್ಯೂ ಡಿಸ್ಟ್ರಕ್ಷನ್ ಬೈ ಬ್ಯಾಕ್ಟೀರಿಯಾ ಅಲ್ವಾ, ರೆಸ್ಪಾಂಡ್ ಮಾಡುತ್ತೆ ಅಲ್ವಾ. ಸೊ ಅದೇ ರೀತಿ ರಿಲೀಸಸ್ ಲೈಸೋಮ್ ಸ್ಟ್ರಾಂಗ್ ಆಕ್ಸಿಡೆಂಟ್ಸ್ ಅಂಡ್ ಡಿಫೆನ್ಸಿನ್ಸ್, ಅಂದ್ರೆ ಹೋರಾಟ ಮಾಡೋದಕ್ಕೆ ಏನೇನು ಬೇಕೋ ಅವುಗಳನ್ನೆಲ್ಲ ಬಿಡುಗಡೆ ಮಾಡಿ ಆ ಒಂದು ಸೂಕ್ಷ್ಮಾಣುಜೀವಿಯನ್ನು ನಾಶಪಡಿಸೋದಕ್ಕೆ ಕೆಲಸ ಮಾಡುತ್ತೆ. ಇದು ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಲಿಂಫೋಸೈಟ್ಸ್ ಅಂತ. ಲಿಂಫೋಸೈಟ್ಸ್ ಹೇಳಿದ್ದೀನಿ, ಇದರಲ್ಲಿ ಬಿ ಲಿಂಫೋಸೈಟ್ಸು ಟಿ ಲಿಂಫೋಸೈಟ್ಸ್ ಇರುತ್ತೆ. ಇದು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಕರಿತೀವಿ. ಯಾಕೆ? ಇಮ್ಯುನಿಟಿಯನ್ನು ಪ್ರೊಡಕ್ಷನ್ ಮಾಡಿ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ರೋಗ ಬರದೇ ಇರೋ ರೀತಿ ಏನು ಮಾಡುತ್ತೆ, ಇವುಗಳನ್ನು ಸಾಯಿಸ್ತಾ ಹೋಗ್ತವೆ. ಅಂದರೆ ಯಾವುದೋ ಒಂದು ರೋಗಕಾರಕ ವಸ್ತುಗಳನ್ನು ಸಾಯಿಸ್ತಾ ಹೋಗ್ತವೆ. ಸೊ ಹಾಗಾಗಿ ನ್ಯಾಚುರಲ್ ಕಿಲ್ಲಿಂಗ್ ಸೆಲ್ಸ್, ಇಮ್ಯುನಿಟಿಯನ್ನು ಕೊಟ್ಟರೇನೆ ನ್ಯಾಚುರಲ್ ಸೆಲ್ಸ್ ಅಂತ ಕರಿಬೋದು. ಓಕೆನಾ. ಸೊ ನೆಕ್ಸ್ಟ್ ಈಸ್ನೋಫಿಲ್ಸ್ ಅಂತ ಕರಿತೀವಿ. ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಏನಿದೆ, WBC ಶೋಯಿಂಗ್ ಎ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್ ಇಲ್ಲ. ಯಾವ ಶೇಪ್ಡ್ ನ್ಯೂಕ್ಲಿಯಸ್ ಇದೆ? 2 ಲೋಬ್ಡ್ ನ್ಯೂಕ್ಲಿಯಸ್ ಇದೆ ಅಲ್ವಾ, 2 ಬಾಹುವಿನ ಕೋಶ ಕೇಂದ್ರವನ್ನು ಹೊಂದಿದೆ. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೆಕ್ಸ್ಟ್ ಬೇಸೋಫಿಲ್ಸ್ ಇನ್ವಾಲ್ವ್ಡ್ ಇನ್ ಇನ್ಫ್ಲಮೇಟರಿ ಅಂಡ್ ಅಲರ್ಜಿಕ್ ರಿಯಾಕ್ಷನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಹೈಪರ್ ಸೆನ್ಸಿವಿಟಿ ರಿಯಾಕ್ಷನ್ಸ್. ಹೇಳಿದ್ನಲ್ವಾ, ಊತಗಳು ಮತ್ತು ಯಾವುದೋ ಒಂದು ಅಲರ್ಜಿಗಳಾದಾಗ ಅಲ್ಲಿ ಈ ಒಂದು ಬೇಸೋಫಿಲ್ಸ್ ಏನು ಮಾಡ್ತವೆ, ಸೆರೋಟೋನಿನ್ ಮತ್ತು ಹಿಸ್ಟಮೈನ್ ಅನ್ನುವಂಥ ರಾಸಾಯನಿಕ ವಸ್ತುವನ್ನು ಬಿಡುಗಡೆ ಮಾಡಿ ಏನು ಮಾಡ್ತವೆ, ಬಿಡುಗಡೆ ಮಾಡಿ ಆ ಒಂದು ಊತವನ್ನು ಅಥವಾ ಅಲರ್ಜಿಯನ್ನು ಕಂಟ್ರೋಲ್ ಮಾಡಿ ವಾಸಿ ಮಾಡ್ತವೆ, ನೋವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡ್ತವೆ. ಓಕೆ, ಆನ್ಸರ್ ಯಾವುದು? ಆನ್ಸರು ಸಿ ಆಗುತ್ತೆ. ಸಿ ಇಲ್ಲಿ ತಪ್ಪಾಗಿರುತ್ತೆ. ಲಾಸ್ಟ್ 4th ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಮಿಸ್ ಮ್ಯಾಚ್, ಅಂದರೆ ಈ ಕೆಳಗಿನ ಯಾವ ಜೋಡಿ ತಪ್ಪಿದೆ ಅಂತ. ಥ್ರಾಂಬಿನ್ಸ್ ಅಂತ ಇದೆ. ಸರ್ವ್ಸ್ ಆಸ್ ದಿ ಕ್ಯಾಟಲಿಸ್ಟ್ ಟು ಫಾರ್ಮ್ ಫಿಬ್ರಿನ್ಸ್. ನಾನು ಅವಾಗಲೇ ಹೇಳಿದ್ದೀನಿ, ಪ್ಲೇಟ್ಲೆಟ್ಸ್ ಅನ್ನ ಥ್ರೋಂಬೋಸೈಟ್ಸ್ ಅಂತ ಕರಿತೀವಿ ಅಂತ ಹೇಳಿಲ್ವಾ ನಾನು. ಸೊ ಅದೇ ಥ್ರಾಂಬಿನ್ಸ್ ಅಂದರೆ ಪ್ಲೇಟ್ಲೆಟ್ಸ್ ಅಲ್ಲಿ ಕಂಡು ಬರುವಂಥ ಸೆಲ್ಸ್ ಥ್ರೋಂಬೋಸೈಟ್ಸ್. ಸೊ ಏನು ಮಾಡ್ತವೆ, ಕೆಟಲಿಸ್ಟ್ ಆಗಿ ಕೆಲಸ ಮಾಡ್ತವೆ. ಎಲ್ಲಿ? ಫಿಬ್ರಿನೋಜನ್ ಪ್ರೋಟೀನ್ ಅಲ್ಲಿ ಫಿಬ್ರಿನ್ ದಾರದ ಎಳೆಗಳನ್ನು ಉಂಟು ಮಾಡೋದಕ್ಕೆ ಈ ಒಂದು ಥ್ರಾಂಬಿನ್ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಫಿಬ್ರಿನ್ ಫಾರ್ಮ್ಸ್ ದಿ ಥ್ರೆಡ್ಸ್ ಆಫ್ ಎ ಕ್ಲಾಟ್ ಪ್ರೊಡ್ಯೂಸ್ಡ್ ಫ್ರಮ್ ಫಿಬ್ರಿನೋಜನ್. ಹೇಳಿದ್ನಲ್ವಾ, ದಾರದ ರೀತಿಯ ಎಳೆಗಳನ್ನು ಉಂಟು ಮಾಡುತ್ತೆ ಫಿಬ್ರಿನೋಜನ್ ಇಂದ ಸಹಾಯ ಪಡ್ಕೊಂಡು. ಅದೇ ರೀತಿ ಪ್ಲಾಸ್ಮಿನ್ ಅನ್ನುವಂಥದ್ದು ಟಿಶ್ಯೂ ಪ್ರೋಟೀನ್ ದಟ್ ಲೀಕ್ಸ್ ಇನ್ ಟು ದಿ ಬ್ಲಡ್ ಫ್ರಮ್ ಸೆಲ್ಸ್ ಔಟ್ಸೈಡ್ ಬ್ಲಡ್ ವೆಸಲ್ಸ್ ಇನಿಷಿಯೇಟ್ಸ್ ದಿ ಫಾರ್ಮೇಶನ್ ಆಫ್ ದಿ ಪ್ರೋಥ್ರಾಂಬಿನೆಸ್. ತಪ್ಪಿದು, ಇದು ತಪ್ಪು. ಪ್ಲಾಸ್ಮಿನ್ ಅಂದರೆ ಪ್ಲಾಸ್ಮಾದಲ್ಲಿ ಕಂಡು ಬರುತ್ತೆ. ಇದು ಕೂಡ ಒಂದು ರೀತಿಯ ರಕ್ತದ ಒಂದು ಭಾಗವಾಗಿರುತ್ತೆ. ಸೊ ಈ ಕೆಲಸವನ್ನು ಇದು ಮಾಡಲ್ಲ. ಓಕೆನಾ. ಸೊ ಅದೇ ರೀತಿ ಲಾಸ್ಟ್ ನೋಡೋಣ, ಹೆಪಾರಿನ್. ಇದೊಂದು ಆಂಟಿಕೋಗ್ಯುಲೆಂಟ್ ಏಜೆಂಟ್, ಅಂದರೆ ರಕ್ತ ಹೆಪ್ಪುಗಟ್ಟುವಲ್ಲಿ ಕೆಲಸ ಮಾಡುತ್ತೆ. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಆನ್ಸರ್ ಯಾವುದು? ಸಿ. ಸಿ ಇಸ್ ದಿ ರಾಂಗ್ ಒನ್ ಹಿಯರ್. ಓಕೆನಾ. ನೆಕ್ಸ್ಟ್ 5th one ನೋಡೋಣ. ಇಫ್ ಟೆಸ್ಟ್ಸ್ ರಿವೀಲ್ಸ್ ಹೈ ಲೆವೆಲ್ಸ್ ಆಫ್ ಈಸ್ನೋಫಿಲ್ಸ್ ವಾಟ್ ಮೇ ದಿಸ್ ಇಂಡಿಕೇಟ್, ಅಂದರೆ ಈಸ್ನೋಫಿಲ್ಗಳು, ಬಿಳಿ ರಕ್ತ ಕಣಗಳಲ್ಲಿರುವಂಥ ಈಸ್ನೋಫಿಲ್ಸ್ಗಳ ಸಂಖ್ಯೆ ಜಾಸ್ತಿ ಆದರೆ WBCಯಲ್ಲಿ ಏನಾಗುತ್ತೆ, ಈಸ್ನೋಫಿಲಿಯಾ ಅಂತ ರೋಗ ಒಂದು ಬರುತ್ತೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಏನು ರಿಸಲ್ಟು ಅಂದರೆ ಅಲರ್ಜಿ ಅಲ್ವಾ, ಹೇಳಿಲ್ವಾ ಅವಾಗಲೇ ನಾನು? ಅಲರ್ಜಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು 6th one. ವಾಟ್ ಪಾರ್ಟ್ ಆಫ್ ಬ್ಲಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ವೇಸ್ಟ್ ನ್ಯೂಟ್ರಿಯೆಂಟ್ಸ್ ಅಂಡ್ ಮಿನರಲ್ಸ್? ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ಬೇಕು ನೀವೆಲ್ಲರೂ. ವಾಟ್ ಪಾರ್ಟ್ ಆಫ್ ಬ್ಲಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ವೇಸ್ಟ್ ನ್ಯೂಟ್ರಿಯೆಂಟ್ಸ್ ಅಂಡ್ ಮಿನರಲ್ಸ್ ಅಂತ ಇದೆ ಅಲ್ವಾ. ನೋಡಿ ಇಲ್ಲಿ RBC ಏನು ಕೆಲಸ ಮಾಡುತ್ತಪ್ಪ? RBC ಕೆಂಪು ರಕ್ತ ಕಣಗಳು ಏನ್ ಮಾಡ್ತವೆ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊತ್ಕೊಂಡು ದೇಹಾದ್ಯಂತ ಎಲ್ಲಾ ಭಾಗಗಳಿಗೂ ಸಾಗಾಣಿಕೆ ಮಾಡ್ತವೆ. ಓಕೆನಾ. ಈ ಪ್ಲಾಸ್ಮಾ ಏನ್ ಮಾಡುತ್ತೆ ಗೊತ್ತಾ? ಪ್ಲಾಸ್ಮಾ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲಾ ಪೋಷಕಾಂಶಗಳನ್ನ, ಗ್ಲೂಕೋಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು, ಎಂಜೈಮ್ಸ್ ಆಗಿರ್ಬೋದು, ಇವೆಲ್ಲವನ್ನು ಹೊತ್ಕೊಂಡು ಸಾಗಾಣಿಕೆ ಮಾಡುವಂಥ ಕೆಲಸ. ಅದೇ ರೀತಿ ವೇಸ್ಟ್ ಮೆಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ತ್ಯಾಜ್ಯ ವಸ್ತುಗಳನ್ನು ಹೊತ್ಕೊಂಡು ಸಾಗಾಣಿಕೆ ಮಾಡುವಂಥ ಕೆಲಸ ಪ್ಲಾಸ್ಮಾ ಮಾಡ್ತಾ ಇರುತ್ತೆ. ಪ್ಲಾಸ್ಮಾ ಇಸ್ ದಿ ಮೇಜರ್ ಕಾಂಪೋಸಿಷನ್ ಆಫ್ ದಿ ಬ್ಲಡ್ ಅಲ್ವಾ. 55% ಆಫ್ ದಿ ಬ್ಲಡ್ ಪ್ಲಾಸ್ಮಾನೇ ಇದೆ ಅಲ್ವಾ. ಸೊ ಈ ಒಂದು ಪ್ಲಾಸ್ಮಾ ಏನ್ ಮಾಡ್ತಾ ಇರುತ್ತೆ, ಏನ್ ಮಾಡುತ್ತೆ, ವೇಸ್ಟು, ಮಿನರಲ್ಸು, ನ್ಯೂಟ್ರಿಯೆಂಟ್ಸು ಮತ್ತೆ ಹಾರ್ಮೋನ್ಸು, ಎಂಜೈಮ್ಸ್ ಅನ್ನ ಸಾಗಾಣಿಕೆ ಮಾಡುವಂತ ಕೆಲಸ ಮಾಡ್ತಾ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಲಾಸ್ಟ್ ಎಂಡ್ ಆಫ್ ದಿ ಸೆಷನ್
ಸೊ ಮುಗೀತು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಹೆಸರು ಶ್ರೀಕಾಂತ್ ತೇಜಸ್ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್.